ಮೋದಿಯವರು ಬಂದಾದ್ಮೇಲೆ ಎಲ್ಲ ಕಡೆ ಕರಪ್ಷನ್ ನಿಂತಿದೆ ಅಂತ ಹೇಳ್ತಾರೆ. ಹಂಗಾದ್ರೆ ನೀವ್ ಹೇಳ್ತಾ ಇದ್ರೆ ಕರಪ್ಷನ್ ನಿಂತಿಲ್ಲ, ಹಂಗಾದ್ರೆ ಮೋದಿಯವರು ಬಂದಾದ್ಮೇಲೆ ಕರಪ್ಷನ್ ಯಾವತ್ತು ನಿಲ್ಸಕ್ಕಲ್ಲ. FDA, CTI, PDO ಆಗಿರ್ತಾರೆ, ಇಲ್ಲ ತಹಸೀಲ್ದಾರ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ. ತಹಸೀಲ್ದಾರ್ ಕೂಡ ಅವ್ರಿಗೆ AC ಪೋಸ್ಟ್ ಬೇಕಾಗಿರುತ್ತೆ. ಅವನು 50 ಲಕ್ಷ ಅಲ್ಲ 5 ಕೋಟಿ ಕೊಡಕ್ಕೂ ರೆಡಿ ಇರ್ತಾನೆ. ಯು ಥಿಂಕ್ ಆಲ್ IAS ಆಫೀಸರ್ KS ಆಫೀಸರ್ ಅಲ್ಲ ಪ್ಯೂರ್ಲಿ ಗೋಲ್ಡ್? 2 ಕೋಟಿ 3 ಕೋಟಿ 5 ಕೋಟಿ ಕೊಟ್ಟು ಇವ್ರು KPSC ಮೆಂಬರ್ ಆಗಿರೋಂಥ ಕಥೆಗಳು ಡೈರೆಕ್ಟ್ ಆಗಿ ನನ್ನ ಹತ್ರ ಇದೆ ಸರ್. ಆಕ್ಚುಲಿ ರಾಜ್ಯದಲ್ಲಿ ಎಷ್ಟು ಖಾಲಿ ಹುದ್ದೆಗಳಿದೆ? 7,84,000 ಖಾಲಿ ಹುದ್ದೆ ಸರ್. ಒಬ್ಬ ವ್ಯಕ್ತಿಗೆ 1 ಮಿನಿಸ್ಟರ್ ಕೊಡಬೇಕು. ಇವರು ಅನ್ನಭಾಗ್ಯ ಅಂತ ಕೊಡ್ತಾರೆ ಸರ್. ಅದು ಫುಲ್ ಕರಪ್ಷನ್. ಒಂದು ಗೋಡನ್ ಇನ್ಚಾರ್ಜ್ ತಗೊಂಡ ಅಂದ್ರೆ ಕೋಟಿ ಕೋಟಿ ಕರಪ್ಷನ್ ಅದು. ಸೊ ಫ್ರೀ ಆಗ್ಬಿಟ್ರೆ ಇಲ್ಲಿ ಹಾಳಾಗದೆ ಯಾರು? ಹಾಗಾದ್ರೆ ಅಲ್ಟಿಮೇಟ್ ಇಲ್ಲಿ ಜನ ಎಚ್ಚೆತ್ಕೊಂಡು ಜನ ಪ್ರಶ್ನೆ ಮಾಡ್ಬೇಕು ಸರ್. ಇದು ಸಿಸ್ಟಮ್ ಚೇಂಜ್ ಆಗ್ಬೇಕಂತಂದ್ರೆ ಪ್ರಶ್ನೆ ಮಾಡೋರು ಜಾಸ್ತಿ ಆಗ್ಬೇಕು. ಈ 224 ಜನದಲ್ಲಿ ಎಷ್ಟು ಆನೆಸ್ಟ್ ಆಗಿ ನಿಜವಾಗ್ಲೂ ವರ್ಕ್ ಮಾಡೋ MLAಗಳು ಇದ್ದಾರೆ? % ಇಲ್ಲ ಸರ್. MLA ಆಗಿದ್ದು ಕೂಡಲೇ 3 ಕೋಟಿ 5 ಕೋಟಿ ಕಾರ್ ತಗೊಂಡು ಓಡೋಣ ಅಂತ ಪರಿಸ್ಥಿತಿಯಲ್ಲಿ ಅವ್ರು ಬರ್ತಾರಂತಂದಾಗ ಅವ್ರ ಪ್ರಾಮಾಣಿಕ ವ್ಯಕ್ತಿ ಅಂತ ಹೆಂಗೆ ಹೇಳ್ತೀರಾ ಸರ್? PSI ಹಗರಣದಲ್ಲಿ ವಿಜಯೇಂದ್ರ ಹೆಸರು ಕೇಳಿ ಬಂತು. ನೀವು ಹೋಗಿ ಇನ್ವೈಟ್ ಮಾಡ್ತೀರಾ? ವಿಜಯೇಂದ್ರ ಅವ್ರನ್ನ ಇನ್ವೈಟ್ ಮಾಡ್ತೀರಾ? ನಾವು ಹೋಗಿ ಅವ್ರನ್ನ ಕರೆದು ಹೋರಾಟಕ್ಕೆ ಬೆಂಬಲ ತಗೊಳ್ಲೇಬೇಕಾಗುತ್ತೆ. ಕೆಲವೊಂದು ಹೋರಾಟಕ್ಕೆ ಒಳ ಮೀಸಲಾತಿ ಹೋರಾಟ ಅದಕ್ಕೆ ಏನ್ ಹೇಳಿದ್ದಾರೆ? ಇವಾಗ ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ? ನೀವು 9th ಶೆಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ದಿರಾ ಮೀಸಲಾತಿ ಹೆಂಗ್ ಜಾಸ್ತಿ ಮಾಡಕ್ಕಾಗುತ್ತೆ? ಹರಿಯಾಣದಲ್ಲಿರ್ಬೋದು ಮೀಸಲಾತಿ ಇದೆ, ತೆಲಂಗಾಣದಲ್ಲಿರ್ಬೋದು. ತೆಲಂಗಾಣದಲ್ಲ 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಮಧ್ಯಪ್ರದೇಶದಲ್ಲೂ ಸೇಮ್ ಸಮಸ್ಯೆ ಇದೆ. ಉನ್ನತ ಶಿಕ್ಷಣ ಸಚಿವರು ಯಾರು MC ಸುಧಾಕರ್ ಅವರು ಡೈರೆಕ್ಟ್ ಆಗಿ 1-2-3 ಜನ ಬಿಟ್ಟು FIR ಮಾಡಿಸೋಂಥದ್ದು ಇದೆಲ್ಲ ಮಾಡಿದ್ರು UGC ಹೋರಾಟ ಮಾಡಿದಾಗ. ಈ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಅವರ ಮಂತ್ರಿ ಮಂಡಲದ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಸಿದ್ದರಾಮಯ್ಯ ಸರ್ ವ್ಯಕ್ತಿತ್ವ ಇದೆಯಲ್ಲ ಸರ್, ಅದು ತುಂಬಾ ಒಳ್ಳೆಯವರು. ಯಾಕೆಂದ್ರೆ ಒಂದ್ಸತಿ ಮಾತು ಕೊಟ್ಟ ಮೇಲೆ ಅದು ಆ ರೀತಿ ನಡ್ಕೊಂತಾರೆ. ಈ ನೇಮಕಾತಿಯಿಂದ ಎಲ್ಲ ಯಾವ್ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸ್ಟೂಡೆಂಟ್ಗಳಿಗೆ ಬೇಸಿಕಲಿ? ಆದ್ರೆ ಇಲ್ಲಿ ಗೌರ್ಮೆಂಟ್ ಇಂದ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಆ ಸಮಸ್ಯೆ ಏನಂದ್ರೆ ಈಗ ಸ್ಟೂಡೆಂಟ್ಸಿಗೆ ಊಟಕ್ಕೂ ಸಮಸ್ಯೆ ಆಗ್ತಾ ಇದೆ ಸರ್. ಫೈನಾನ್ಷಿಯಲ್ ಬರ್ಡನ್ ಅಂದ್ರೆ ಮನೇಲಿ ಒಂದು ತಿಂಗಳು 2 ತಿಂಗಳು 1 ವರ್ಷ ಮ್ಯಾಕ್ಸಿಮಮ್ ಕೇಳ್ಬೋದು ಸರ್. ಮನೆಯಲ್ಲಿ ಅಪ್ಪ ಅಮ್ಮಂಗೆ ಹೊರೆ ಆಗ್ತಾ ಇದೆ. ಈಗ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ತಗೊಂಡಿರೋ ಡಿಸಿಷನ್ ಅಷ್ಟೇ, ರೆಕ್ರೂಟ್ಮೆಂಟ್ ಇವಾಗ ಮಾಡೋಣ, ಕೋರ್ಟಲ್ಲಿ ಏನ್ ಬರುತ್ತೋ ಅದ್ ಮಾಡಿ. ಅದು ಅವ್ರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಸರ್, ಪರ್ಸನಲ್ ಆಗಿ ತಗೊಂಡಿದ್ದಾರೆ ಹೇಳ್ಬೇಕಂದ್ರೆ. ವೀಕ್ಷಕರ, ಇವತ್ತು ನಮ್ಮ ಜೊತೆ ಇದ್ದಾರೆ ಕಾಂತಕುಮಾರ್ ಅವರು. ಕಾಂತಕುಮಾರ್ ಅವರು ಬಂದ್ಬಿಟ್ಟು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು. ಸೊ ಅವರ ಹೋರಾಟದ ಬಗ್ಗೆ, ಈ ಹೋರಾಟ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಅದ್ರ ಬಗ್ಗೆ ಅವ್ರನ್ನ ಕೇಳೋಣ ಬನ್ನಿ. ನಮಸ್ಕಾರ ಶಾಂತಕುಮಾರ್ ಅವರು. ನಮಸ್ಕಾರ. ಈ ಹೋರಾಟ ಹಿನ್ನೆಲೆ ಏನು ಮತ್ತು ಮೂಲತಃ ಯಾವ ಊರವರು ನೀವು? ಸರ್ ನಂದು ಊರು ಬಂದು ದೊಡ್ಡಬಳ್ಳಾಪುರದ ಹತ್ರ ಒಂದು ಚಿಕ್ಕನಹಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನಾನು ಸ್ಕೂಲ್ ಎಜುಕೇಷನ್ ಎಲ್ಲ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲೇ ಕಂಪ್ಲೀಟ್ ಮಾಡಿದ್ದು. ಅದಾದಮೇಲೆ PU ಆದಮೇಲೆ ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗು, ಅದಾದಮೇಲೆ UPSC ಪ್ರಿಪೇರ್ ಆಗಿದ್ದೆ ಒಂದು 5 to 6 years. ಅದ್ರ ಜೊತೆ ಲಾ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟೂಡೆಂಟ್ಸ್ ಪರವಾಗಿ ಸುಮಾರು 2019ಇಂದ ಪ್ರತಿಯೊಂದು ಸಮಸ್ಯೆಗೂ, ಯಾವುದೇ ಸಮಸ್ಯೆ ಇದ್ರೂ ಅವರಿಗೆ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತಾರೆ. ಈ ಹೋರಾಟಕ್ಕೆ ಬರ್ಲಿಕ್ಕೆ ಕಾರಣ ಯಾಕೆಂದ್ರೆ ಒಬ್ಬ ಹೋರಾಟಕ್ಕೆ ಬರ್ತಾನೆ ಅಂದ್ರೆ ಒಂದು ಅವನು ಹೋರಾಟಗಾರನಾಗೇ ಉಳಿತಾನೆ, ಇಲ್ಲ ಅಂತ ಅಂದ್ರೆ ನಾನು ಈ ಹೋರಾಟದ ಮುಖಾಂತರ ರಾಜಕೀಯಕ್ಕೆ ಹೋಗ್ಬೋದು ಅನ್ನೋದು. ಇಲ್ಲ, ರಾಜಕೀಯ ಅನ್ನೋದಕ್ಕಿಂತ ಸರ್ ನಮ್ಮ ಈ ಒಂದು ಸಮಾಜದಲ್ಲಿ ಮೊದಲಿಂದನೂ ನನಗಿದೆ. ಅಂದ್ರೆ ಇವಾಗಿಂದಲ್ಲ, ಒಂದು 15-20 years ಇಂದನೂ ನಾನು ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು ಸಮಾಜಕ್ಕೆ. ಅಂದರೆ ಇದು ನಾವು ನಮ್ದು ಯಾವುದೇ ಒಂದು ವ್ಯಕ್ತಿಗೆ ಒಂದೇ ಜನ್ಮ ಇರುತ್ತೆ, ಒಂದ್ಸತಿ ಹುಟ್ಟಿದ ಮೇಲೆ ಒಂದೇ ಇದರಲ್ಲಿ ಏನಾದರೂ ಮಾಡಬೇಕು. ಅಂದ್ಕೊಂಡು ನಾನು ಪ್ರತಿಯೊಂದರಲ್ಲೂ ನಾನು ಯಾವುದೇ ಒಂದು ಕೆಲಸ ತಗೊಂಡ್ರೆ ಅದನ್ನ ಪೂರ್ತಿ ಮಾಡ್ತೀನಿ.
ಹಂಗಾಗಿ ನಾನು ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಯಾಕೆ ಬಂದೆ ಅಂತಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತಾಯಿತ್ತು. ನಾನು ಯಾಕೆಂದರೆ UPSC ಪ್ರಿಪೇರ್ ಆಗಬೇಕಾದ್ರೂ ಸ್ಟೇಟ್ ಎಕ್ಸಾಮ್ ಬರ್ದಿರೋನ ನೋಡಿದ್ದೀನಿ. ನಾನೇ ಬರ್ದಿರೋ ಒಂದು PWD ಎಕ್ಸಾಮಲ್ಲಿ ಒಂದ್ಸತಿ ಎಕ್ಸಾಮ್ ಬರ್ದಾದ್ಮೇಲೆ ಇನ್ನೊಂದ್ಸತಿ ಎಕ್ಸಾಮ್ ಬರೆಯೋದಕ್ಕೆ ತುಂಬ ಕಷ್ಟ. ಅವರು ಬೇಕು ಅಂತ ಹೇಳ್ಬಿಟ್ಟು ಕರಪ್ಷನ್ ಆಗಿದೆ ಅನ್ನೆಸೆಸರಿ ರೀಸನ್ ಹೇಳ್ಕೊಂಡು ಮತ್ತೆ ಎಕ್ಸಾಮ್ ಮಾಡಿದ್ರು. ಯಾರು ಪ್ರಶ್ನೆ ಮಾಡೋರು ಇರಲಿಲ್ಲ, ಯಾರು ಕೇಳಲಿಲ್ಲ. ಅವಾಗ ಸಾಕಷ್ಟು ನಮಗೆ ಅನಿಸ್ತು, ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಮೈಂಡ್ ಸೆಟ್ ಏನಿತ್ತು ಅಂದರೆ UPSC ಎಕ್ಸಾಮ್ ಬರೀಬೇಕಾದ್ರೆ ಸ್ಟೇಟ್ ಎಕ್ಸಾಮು ಯಾರೋ ಬರೆಯೋದೇ ಬೇಡ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇತ್ತು. ಯಾಕೆಂದರೆ ಬರೀ ಕರಪ್ಷನ್ ಬಗ್ಗೆನೇ ಹೇಳ್ತಿತ್ತು. ಇದು ಸಿಸ್ಟಮ್ ಬಗ್ಗೆ ಏನಾದರೂ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಅವಾಗ ಮೈಂಡಿಗೆ ತೊಗೊಂಡಿದ್ದು. ಕಂಟಿನ್ಯೂಸ್ ಆಗ ನಾನು ಯಾವ ರೀತಿ ಅಂತಂದರೆ ನಾನು ಇನ್ನೂ ಕೆಲವೊಂದಷ್ಟು ಚೇಂಜಸ್ ಮಾಡೋದಿದೆ, ಅದೆಲ್ಲ ಹೇಳಲ್ಲ ಸರ್, ಮಾಡಿ ತೋರಿಸ್ತೀವಿ. ಇವಾಗ ಹೇಳಿದ್ರೆ ಅದು ಮಾಡೋಕ್ಕಾಗಲ್ಲ. ಹಂಗಾಗಿ ತುಂಬ ಸಾಕಷ್ಟು ಇದೆ ಬದಲಾವಣೆ ಮಾಡೋದಕ್ಕೆ. ಅದೆಲ್ಲ ಒಂದು ಡ್ರೀಮ್ಸ್ ಇದೆ, ನಮ್ಮ ಕರ್ನಾಟಕ ಈ ಥರ ಇರಬೇಕು ಅಂತೇಳಿ. ಆ ರೀತಿ ಮಾಡ್ತೀನಿ ನಾನು, ನನ್ನ ಕೈಯಲ್ಲಿ ಆಗುತ್ತೆ. ಸೊ ಎಲ್ಲ ಸೇರಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸಾಕಷ್ಟು ಪ್ಲಾನ್ಸ್ ಇದೆ ಸರ್. ನೀವು ನಿಮ್ಗೆ ಏನು ಅನ್ಸುತ್ತೆ ಸರ್? ನಾವು ಅಲ್ಲಲ್ಲ, ನಿಮ್ಮಂಥವ್ರು ಯುವಕರು ಮುಂದೆ ಬರಬೇಕು. ಒಂದು ಕಡೆ ಹೋರಾಟ ಆದರೆ ಒಂದು ಕಡೆ ಏನು ಸಾರ್ವಜನಿಕರಿಗೆ ಏನೇನೆಲ್ಲ ಸವಲತ್ತುಗಳು ಸಿಗಬೇಕು, ಕರಪ್ಷನ್ ನಿಲ್ಲಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಾ. ಅದು ತುಂಬ ಒಳ್ಳೆಯದು, ಒಳ್ಳೆ ಡಿಸಿಷನ್ನು ಕೂಡ. ಹೋರಾಟಕ್ಕೆ ಎಲ್ಲರೂ ಬರೋಕ್ಕಾಗಲ್ಲ. ಅದು ಫಸ್ಟ್ ಧೈರ್ಯ ಇರಬೇಕು, ಆ ಮನೋಭಾವನೆ ಇರಬೇಕು. ಸ್ವಂತಕ್ಕೋಸ್ಕರ ಹೋರಾಟಕ್ಕೆ ಹೋಗಲ್ಲ. ಕರೆಕ್ಟ್. ಯಾರಿಗೆ ಏನು ಸಿಕ್ಕಿರಲ್ಲ ಅದನ್ನು ಕೊಡಿಸೋದಕ್ಕೋಸ್ಕರನೇ ಹೋರಾಟ ಸ್ಟಾರ್ಟ್ ಮಾಡೋದು ಯೂಸಿಲಿ ಎಲ್ಲ. ಸೊ ಹಾಗಾಗಿ ನೀವು ಹೋರಾಟ ಮಾಡೋದು ಸರಿ ಅಂತಲೇ ನಾನು ಹೇಳ್ತೀನಿ. ಬಟ್ ಅದು ಸರಿಯಾದ ರೀತಿ ಹೋದರೆ ತುಂಬ ಒಳ್ಳೆಯದು, ನಿಮಗೂ ನಿಮ್ಮ ವ್ಯಕ್ತಿತ್ವಕ್ಕೂ ಒಳ್ಳೆಯದಾಗುತ್ತೆ ಅಂತ ನನ್ನ ಮನೋಭಾವನೆ. ಇಲ್ಲ, ಖಂಡಿತ ಸರ್. ಯಾಕೆಂದರೆ ನಾವು ಹೋರಾಟ ಮಾಡ್ತಾ ಇರೋಂಥದ್ದು ನೀವೇನು ಹೇಳಿದ್ರೆ ಸರ್, ಒಬ್ರಿಗೆ ಒಳ್ಳೇದಾಗುತ್ತೆ ಅಂತಂದರೆ ನಾನೆಲ್ಲನೂ ಸ್ಯಾಕ್ರಿಫೈಸ್ ಮಾಡಬೇಕು. ಆ್ಯಕ್ಚುಲಿ ಎಲ್ಲದು ಹೇಳ್ಬೇಕು, ಹೋರಾಟ ಅಂತಂದಾಗ ಅಷ್ಟು ಈಸಿನೂ ಇಲ್ಲ. ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿದಾಗೆ ಒಂದು ಹೋರಾಟ ಸಕ್ಸಸ್ ಆಗೋಕ್ಕಾಗುತ್ತೆ. ಸ್ಯಾಕ್ರಿಫೈಸ್ ಮಾಡಿಲ್ಲ ಅಂತಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೂ ಒಂದು ಸರ್ಕಾರಿ ಕೆಲಸನೂ ತೊಗೊಳಕ್ಕಾಗಲ್ಲ. ಈ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿನೂ ರೂಪಿಸ್ಕೊಳಕ್ಕಾಗಲ್ಲ. ಹಂಗಾಗಿ ಸ್ಯಾಕ್ರಿಫೈಸ್ ತುಂಬ ಇಂಪಾರ್ಟೆಂಟ್. ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಇನ್ನು ಏನು ಸ್ಟೂಡೆಂಟ್ಸ್ ಪರವಾಗಿ ನಾನು ಹೇಳಿದೆ ನಿಮಗೆ, ಕೊನೆ ಉಸಿರಿರೋವರೆಗೂ ನಮ್ಮ ರಾಜ್ಯಕ್ಕೋಸ್ಕರ, ರಾಜ್ಯದ ಯುವಕರಿಗೋಸ್ಕರ ಮತ್ತು ವಿದ್ಯಾವಂತರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಅವಾಗ ಹೇಳಿದ್ದೆ ನಿಮಗೆ ತುಂಬ ಸತಿ, ನಾನು ಕೊನೆ ಉಸಿರಿರೋವರೆಗೂ ಅವ್ರ ಪರವಾಗಿ ನಿಂತು ಅವ್ರಿಗೇನೇ ಅನ್ಯಾಯ ಆದರೂ ನಾನು ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಸೊ ಹೋರಾಟಕ್ಕೆ ನಿಂತ್ಕೊಂಡಾದ್ಮೇಲೆ ನಿಮ್ಮ ಬಗ್ಗೆ ನೆಗೆಟಿವ್ ಬರುತ್ತೆ, ಕೆಲವೊಂದು ಪಾಸಿಟಿವ್ ಬರುತ್ತೆ. ಇದನ್ನೆಲ್ಲ ತಗೊಂಡು ಹೇಗೆ ಮುಂದರ್ಸ್ಕೊಂಡು ಹೋಗ್ತೀರಾ ಹೋರಾಟನ? ಆ್ಯಕ್ಚುಲಿ ನಾನು ನೆಗೆಟಿವ್ನ ಜಸ್ಟ್ ನೋಡದೇ ಇರೋ ಥರ ಇರ್ತೀನಿ ಸರ್. ಪಾಸಿಟಿವ್ನ ಓಕೆ, ನಾನು ಅದೊಂಥರ ಎನರ್ಜಿ. ನಮಗೆ ಪಾಸಿಟಿವ್ ಅನ್ನೋದು ಎನರ್ಜಿ. ನೆಗೆಟಿವ್ ಅನ್ನೋದು ಯಾವುದೇ ವ್ಯಕ್ತಿ ಆಗಿರ್ಬೋದು, ಗೊತ್ತಿಲ್ಲದೆ ಇರೋ ಥರ ಹೋಗೋದೇ ಒಳ್ಳೇದು. ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಹೋದರೆ ಅದು ಬರೀ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ನೀವು ಪಾಸಿಟಿವ್ ಆಗಿ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಎಲ್ರಿಗೂ ಅದೇ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರೇ ಆಗಿರ್ಬೋದು, ನೀವೇನೇ ಮಾಡಬೇಕಾದ್ರೂ ನೆಗೆಟಿವ್ನ ಜಸ್ಟ್ ಇಗ್ನೋರ್ ಮಾಡಿ, ಬಿ ಪಾಸಿಟಿವ್, ಬಿ ಗುಡ್ ಇನ್ ಸೊಸೈಟಿ ಅಷ್ಟೇ. ಸೊ ಏನು ನಡೆಸ್ತಾ ಇದ್ದೀರಾ ಕರ್ನಾಟಕದಲ್ಲಿ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಏನು ಅನ್ಯಾಯ ಆಗಿದೆ ಸರ್, ಅದಕ್ಕೆ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದೀವಿ ಸರ್. ಸೊ ನಿಮ್ಮ ಹೋರಾಟ ಯಾವಾಗ ಸ್ಟಾರ್ಟ್ ಆಯಿತು? ಈ ಹಿಂದೆ ನೀವು ಸ್ಟಾರ್ಟ್ ಮಾಡಲಿಕ್ಕೆ ಏನು ಕಾರಣ? ಸರ್, ನಮ್ಮ ಹೋರಾಟ ವಿದ್ಯಾರ್ಥಿಗಳ ಪರವಾಗಿ ಸುಮಾರು 2019ರಿಂದ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ಕೊಂಡ್ಬರ್ತಾ ಇದ್ವಿ. ಈ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಮತ್ತು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು. ಪ್ರಾಮಾಣಿಕ ಅಭ್ಯರ್ಥಿಗಳು ಯಾರು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆ ಸರ್ಕಾರಿ ಹುದ್ದೆ ಸಿಗಬೇಕು ಅಂತ ಹೇಳಿ ಯುವಕರ ಪರವಾಗಿ ನಾನು ಧ್ವನಿಯಾಗಿದ್ದೀವಿ ಸರ್. ಓಕೆ, ನಿಮ್ಮ ಟೀಮ್ ಎಷ್ಟಿದೆ ಸರ್? ಟೀಮ್ ಅದು ನೀವು ಇಮೇಜ್ ಮಾಡೋಕ್ಕಾಗಲ್ಲ ಸರ್. ನಾನು ಟೀಮ್ ಅಂತ ಅಂದರೆ ಏನು ಹೇಳ್ತಾ ಇದ್ದೀನಿ, ನಿಮ್ಮ ಪರವಾಗಿ ಹೋರಾಟಕ್ಕೆ ಬರೋರು ಸಪ್ರೇಟು. ಹಾಂ ಸರ್. ಅದನ್ನ ಹೊರತುಪಡಿಸಿ ನಿಮ್ದು ಈಗ ನನ್ನ ಟೀಮ್ ಅಂತ ಅಂದ್ರೆ ನಮ್ಮ ಆಫೀಸಲ್ಲಿ ಎಷ್ಟು ಜನ ಇದ್ದಾರೆ? ಹಾಂ ಸರ್. ಈಗ ಒಂದು ಆರ್ಗನೈಸೇಷನ್ ಅಂತ ಅಂದ್ರೆ ಸ್ವಲ್ಪ ಜನ ಬೇಕಾಗುತ್ತೆ. ಸೊ ಅದಕ್ಕೆ ಆಗ ಕೇಳ್ತಾರ ತಮ್ಗೆ. ನಮ್ದು ಟೀಮು ಅಂತ ಅಂದ್ರೆ ತುಂಬಾ ಜನ ಇದ್ದಾರೆ ಸರ್. ಆ ಥರ ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಅನ್ಕೌಂಟಬಲ್ ಸರ್. ಓಕೆ, ಆಫೀಸ್ ಬೇರೆಯವರು ನೀವು ಅದನ್ನ ರಿಜಿಸ್ಟರ್ ಮಾಡಿದ್ದೀರಾ? ಹೌದು ಸರ್, ರಿಜಿಸ್ಟರ್ ಮಾಡಿ. ಕರ್ನಾಟಕ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್. ಓಕೆ, ಸೊ ಅದು ಯಾವಾಗ ಮಾಡಿದ್ರಿ ತಾವು? ನಾವು ರಿಜಿಸ್ಟರ್ ಮಾಡಿ ಸುಮಾರು 4 ವರ್ಷ ಆಯ್ತು. ಓಕೆ, ಈಗ ಏನೆಲ್ಲ ಹೋರಾಟ ಮಾಡಿದ್ದೀರಾ ನೀವು ಸ್ಟಾರ್ಟಿಂಗ್ ಇಂದನು? ಆಮೇಲೆ ಹೋರಾಟ ಮಾಡಬೇಕಾದ್ರೆ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ. ಲೈಕ್ ಯಾವ ಕಾರಣಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ, ವಿದ್ಯಾರ್ಥಿಗಳ ಪರವಾಗಿ ಅಥವಾ ಕೆಲಸ ಯಾರಿಗೆ ಸಿಗಬೇಕು ಅವರ ಪರವಾಗಿ, ಸಿಕ್ಕಿಲ್ಲ ಸಿಗಬೇಕಿತ್ತು ಅವರ ಪರವಾಗಿ ಹೋರಾಟ ಮಾಡ್ತೀರ ಬೇಸಿಕಲಿ. ಕರೆಕ್ಟ್. ಸೊ ಆ ಥರದಲ್ಲಿ ನಿಮ್ಮ ಹೋರಾಟದಲ್ಲಿ ಇದುವರೆಗೂ ಎಷ್ಟು ಜಯ ಬಂದಿದೆ? ನಾವು ಹೋರಾಟ ಮಾಡಿದ್ದು ಪ್ರತಿಯೊಂದು ಜಯ ಸಿಕ್ಕಿದೆ ಸರ್. ಯಾವ್ದು ಇಲ್ಲಿವರೆಗೂ ಎಕ್ಸಾಂಪಲ್? ಫಾರ್ ಎಕ್ಸಾಂಪಲ್ KS ಎಕ್ಸಾಮ್ ಎಕ್ಸಾಮ್ ಮಾಡಿಸಿದೀವಿ. ಮತ್ತೆ BMT KE ಇಂದ ಸುಮಾರು 17 ಎಕ್ಸಾಮ್ ಆಯಿತು ವಿತಿನ್ 6 ಮಂತಲ್ಲಿ.
ಆ ಹಿಂದೆ ಇದ್ದಂಥ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಅಂದರೆ ಸ್ವಲ್ಪ ಕರಪ್ಷನ್ ಆಗುತ್ತೆ ಅಂತ ಹೇಳಿ ಅವ್ರನ್ನೇ ಟ್ರಾನ್ಸ್ಫರ್ ಮಾಡಿಸಿ ಹೊಸಬರು ಕೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್ ಇದ್ದಾರೆ. ಅವರು ಈಸ್ ಎ ವೆಲ್ ಅಡ್ಮಿನಿಸ್ಟ್ರೇಟಿವ್, ಅಂದರೆ ತುಂಬ ಚೆನ್ನಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ತೊಗೊಂಬಂದಿದ್ದಾರೆ ಮತ್ತು ಅಕೌಂಟಬಿಲಿಟಿ ತೊಗೊಂಡಿದ್ದಾರೆ. 17 ಎಕ್ಸಾಮ್ಸಲ್ಲಿ ಏನು ಸೆಲೆಕ್ಟ್ ಆಗಿದ್ದಾರೆ ಪ್ರತಿಯೊಂದು ಕ್ಯಾಂಡಿಡೇಟ್ಸ್ ಇವತ್ತು ಹಿಂದುಳಿದ ವರ್ಗರು, ಬಡವರು ಮತ್ತು ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅಂಥವ್ರಿಗೆ ಇವತ್ತು ಕೆಇಯಿಂದ ಅಷ್ಟು ನೋಟಿಫಿಕೇಶನ್ಸು ವಿದ್ಯಾರ್ಥಿಗಳ ಪರವಾಗಿ ಆಗಿದೆ. ಮತ್ತು ಅದ್ರ ಹಿಂದೆ ಈಗ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಏನು ಗೆಸ್ಟ್ ಲೆಕ್ಚರರ್ 10,500 ಜನದ್ದು ನೆಟ್ಟು ಸ್ಲೆಟ್ಟು PhD ಹೋಲ್ಡರ್ಸ್ಗೆ 10,500 ಜನದ್ದು ಈ ಹಿಂದೆ ಗೆಸ್ಟ್ ಲೆಕ್ಚರರು ನಾನ್ ಕ್ವಾಲಿಫೈಡ್ ಅವರೆಲ್ಲ ಅದರಲ್ಲಿ ಇದ್ರು ಗೆಸ್ಟ್ ಲೆಕ್ಚರ್ ಆಗಿ. ಅವ್ರನ್ನೆಲ್ಲ ನಾವು ಹೋರಾಟದ ಮುಖಾಂತರ ಮತ್ತೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ 10,500 ಜನರನ್ನ ಅವರಿಗೆ ಜಸ್ಟಿಸ್ ನ್ಯಾಯ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅದ್ರ ಜೊತೆಲಿ PSI ಸ್ಕ್ಯಾಮ್ ಆಗಿತ್ತು, ಅದ್ರ ಪರವಾಗಿ ಹೋರಾಟ ಮಾಡಿದ್ದೆ. 947 ಜನ ಇವತ್ತೇನು ಸೆಲೆಕ್ಟ್ ಆಗಿದ್ದಾರೆ ಅಷ್ಟು ಜನ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿರೋಂಥದ್ದು. ಬಿಕಾಸ್ ನಾವೇನು ಹೋರಾಟ ಮಾಡಿದೀವಿ, ಡಿಲೇ ಇನ್ ರೆಕ್ರೂಟ್ಮೆಂಟ್ ಮತ್ತೆ ಒಂದು ಟ್ರಾನ್ಸ್ಪರೆನ್ಸಿ, ಅಂದ್ರೆ ಯಾವುದೇ ಒಂದು ಎಕ್ಸಾಮ್ಸ್ ಆದ್ರೆ ಈಗ ಕೆಇಯಿಂದ ವಿತಿನ್ 2 hours ಅಲ್ಲಿ OMR ಶೀಟ್ ಅಪ್ಲೋಡ್ ಮಾಡ್ತಿದ್ದಾರೆ. ಆ ರೀತಿ ಟ್ರಾನ್ಸ್ಪರೆನ್ಸಿ ಬಂತಂತಂದ್ರೆ ನಿಮಗೆ ಕರಪ್ಷನ್ ಆಗಲ್ಲ. ಈ ಒಂದು ಸ್ಕೋರ್ ಲಿಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಆದ್ಮೇಲೆ ಒಂದು ಲಿಸ್ಟ್ ಬಿಡ್ತಾರೆ, ಪ್ರೊವಿಷನಲ್ ಲಿಸ್ಟ್. ಆ ಒಂದು ಲಿಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾರ್ದು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಟ್ರೆ ಅಲ್ಲಿ ಯಾರು ಕರಪ್ಷನ್ ಮಾಡಕ್ಕೆ ಹೋಗಲ್ಲ. ಇಲ್ಲ ಅಂತಂದ್ರೆ ಆ ಸ್ಕೋರ್ KPSC ಇವಾಗ್ಲೂ ಅಷ್ಟೇ ಹಿಂದೆ ಇದ್ದಂತ ಸೆಕ್ರೆಟರಿ ವಿಕಾಸ್ ಸರ್ ಹತ್ರ ಮತ್ತೆ ಲತಾ ಕುಮಾರಿ ಮೇಡಮ್ ಇದ್ದಾಗ ನಾವು ಸ್ಕೋರ್ ಲಿಸ್ಟ್ ಬಿಡಿಸ್ತಾ ಇದ್ವಿ. ಅವ್ರಾದ್ಮೇಲೆ ನಾವು ಏನು ಹೋರಾಟ ಮಾಡಿ ಸ್ಕೋರ್ ಲಿಸ್ಟ್ ಬಿಡಿಸ್ತೀವಿ ಅಂತಾನೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು. ಒನ್ಸ್ ಅದು ಸ್ಕೋರ್ ಲಿಸ್ಟ್ ಬಿಟ್ರೆ KPSC ಮೆಂಬರ್ ಇರ್ಬೋದು, ಮತ್ತೆ ಹೊರಗಡೆ ಮಧ್ಯವರ್ತಿಗಳು ಮತ್ತೆ ರಾಜಕೀಯ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್, ಇವ್ರು ಯಾರು ಸ್ಟೂಡೆಂಟ್ಸ್ ಯಾರು ಅವ್ರ ಹತ್ರ ಹೋಗಲ್ಲ. ಇಲ್ಲ ಅಂತಂದ್ರೆ ಅವ್ರ ಸ್ಕೋರ್ ಒಂದ್ಸತಿ ಗೊತ್ತಾಯ್ತಂದ್ರೆ ಯಾರು ಹೋಗಲ್ಲ. ಸ್ಕೋರ್ ಗೊತ್ತಾಗ್ಲಿಲ್ಲ ಅಂತಂದ್ರೆ 100% ಹೋಗಿ ರೀಚ್ ಮಾಡ್ತಾರೆ. ನನಗೊಂದು ಸೀಟ್ ಇದು ಮಾಡ್ಕೊಡಿ, ಎಷ್ಟು ಬೇಕಾದ್ರೂ ಕೊಡಕ್ಕೆ ರೆಡಿ ಇರ್ತಾರೆ. 50 ಲಕ್ಷ, 1 ಕೋಟಿ, 2 ಕೋಟಿ, ಆ ರೀತಿ. ಇದು ಇನ್ನೂ ಟ್ರಾನ್ಸ್ಪರೆನ್ಸಿ ಬರ್ಬೇಕು ಸರ್. ಈ KPSCಯಲ್ಲಿ KS ಎಕ್ಸಾಮ್ಸ್ಗೆ ಮುಂಚೆ 250 ಮಾರ್ಕ್ಸ್ ಇತ್ತು ಇಂಟರ್ವ್ಯೂ, ಇವಾಗ ಬರೀ 25 ಮಾರ್ಕ್ಸ್ ಇದೆ. ಈಗ ದೇಶಾದ್ಯಂತ ಹೇಳ್ತಾರೆ ಮೋದಿಯವ್ರು ಬಂದಾದ್ಮೇಲೆ ಇದು ಮೋದಿಯವ್ರಿಗೆ ಅವಶ್ಯಕತೆ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಈ ವಿಷಯ. ಯಾಕೆಂದ್ರೆ ನೀವು ಕರಪ್ಷನ್ ಬಗ್ಗೆ ಮಾತಾಡಿದ್ಮೇಲೆ ಸೊ ನಾನು ಅದೊಂದು ಇಂಟರ್ಫಿಯರ್ ಆಗ್ತೀನಿ. ಏನಕ್ಕೆ ಅಂತ ಅಂದ್ರೆ ಮೋದಿಯವ್ರು ಬಂದಾದ್ಮೇಲೆ ಎಲ್ಲ ಕಡೆ ಕರಪ್ಷನ್ ನಿಂತಿದೆ ಅಂತ ಹೇಳ್ತಾರೆ. ಹಂಗಾದ್ರೆ ನೀವ್ ಹೇಳ್ತಾ ಇದ್ರೆ ಕರಪ್ಷನ್ ನಿಂತಿಲ್ಲ ಹಂಗಾದ್ರೆ ಮೋದಿಯವ್ರು ಬಂದಾದ್ಮೇಲೆ? ಅಲ್ಲ, 100% ಇದು ಕರಪ್ಷನ್ ಅಂತಾರ ಅಂತ ಇದು ಒಂದು ಡಿಸೀಸ್ ಇದ್ದಂಗೆ ಸರ್, ಕ್ಯಾನ್ಸರ್ ಡಿಸೀಸ್ ಇದ್ದಂಗೆ. ಇದು ಯಾವತ್ತು ಇದು ಕರಪ್ಷನ್ ಯಾವತ್ತು ನಿಲ್ಸಕ್ಕಾಗಲ್ಲ, ಕಂಪ್ಲೀಟ್ಲಿ ಎರಾಡಿಕೇಟ್ ಅಂತೂ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಅಂದ್ರೆ ಕಡಿಮೆ ಮಾಡ್ಬೋದು ಸರ್ ಕರಪ್ಷನ್. ಹಾಗಾದ್ರೆ ಕರಪ್ಷನ್ ಮಾಡೋದು ಯಾರು ಸರ್? ಕರಪ್ಷನ್ ಓನ್ಲಿ ಪೊಲಿಟಿಷಿಯನ್ ಅಕಾರ್ಡಿಂಗ್ ಟು ಯು? ನೋ ಸರ್, ಪೊಲಿಟಿಷಿಯನ್ಸ್ ಮಾಡ್ಬೇಕಂತಂದ್ರೆ ಈಗ ನೀವು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ಅವರೇನೆ ಕರಪ್ಷನ್ ಮಾಡ್ತಾರೆ. 100. ನಾನು ಅದನ್ನೇ ಸರ್, ಯಾಕೆ ಕರಪ್ಷನ್ ಅವ್ರು ಯಾಕೆ ಮಾಡ್ತಾರಂದ್ರೆ ಬಿಕಾಸ್ ಒಂದು ಜಾಬಿಗೆ ಫಾರ್ ಎಕ್ಸಾಂಪಲ್ ಒಂದು PSI ಆಗ್ಬೇಕು ಅಂತಂದ್ರೆ 50 ಲಕ್ಷ 80 ಲಕ್ಷ ಕೊಡ್ಬೇಕು, ಒಂದು FD ಆಗ್ಬೇಕಂದ್ರೆ 50 ಲಕ್ಷ ಕೊಡ್ಬೇಕು, ಒಂದು AC ಆಗ್ಬೇಕಂದ್ರೆ ಇವತ್ತು 2 ಕೋಟಿ 3 ಕೋಟಿ ಕೇಳ್ತಾ ಇದ್ರಂತೆ. ದುಡ್ಡು ಅದೇ ಸರ್, ಈ ಪೊಲಿಟಿಷಿಯನ್ಸ್ ಕ್ರಿಯೇಟ್ ಮಾಡ್ತಾರಂತದ್ದು. ದೇರ್ ಇಸ್ ನಾಟ್ ಪೊಲಿಟಿಷಿಯನ್. ನೋಡಿ ಒಂದ್ ಹೇಳ್ತೀನಿ, ದೇರ್ ಇಸ್ ಈವನ್ ಈಗ ನೀವು ಸ್ಟೂಡೆಂಟ್ಗೋಸ್ಕರ ಹೋರಾಡ್ತಾ ಇದ್ದೀರಲ್ಲ, ನೀವೊಂದು ಸಂಘ ಕಟ್ಕೊಂಡು ನಿಮ್ಮಲ್ಲೇ ಎಷ್ಟು ಜನ ಇದ್ದಾರೆ ಅಂತ ಹುಡುಕಬೇಕು. ಒಂದು ಫಸ್ಟ್ ಆಫ್ ಆಲ್, ಯಾಕೆಂದ್ರೆ ಹೋರಾಟಕ್ಕೆ ಬರ್ತಾರೆ, ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ಬೇಡ ಗುರು ನನ್ಗೆ ಹಾಕ್ಬೇಕು, ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೋಬೇಡ ನನ್ನ ಮನಸ್ಥಿತಿ 99 ಭಾಗಕ್ಕಿರುತ್ತೆ. 100% ಸರ್. ಈಗ ಇಷ್ಟೆಲ್ಲ ಕಷ್ಟಪಟ್ಟು ಜಾಬ್ ಸಿಗ್ತಾ ಇಲ್ಲ, ದುಡ್ಡಿರೋರ್ಗೆ ಸಿಗ್ತಾ ಇದೆ ಅಂತಂದ್ರೆ ಒಂದ್ಸತಿ ಇವರು ಇಲ್ಲಿ ಕರಪ್ಷನ್ ಯಾಕೆ ಆಗ್ತಾ ಇದೆ ಅಂತಂದ್ರೆ ಸರ್, ಪ್ರತಿಯೊಂದು ಇಲಾಖೆಯಿಂದ ಪ್ರತಿ ಒಂದು ವರ್ಷನೂ ನೋಟಿಫಿಕೇಶನ್ ಮಾಡಿದ್ರೆ ಕರಪ್ಷನ್ ಕಡಿಮೆ ಆಗುತ್ತೆ ಒಂದು. ಮತ್ತೆ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ತಗೊಂಡ್ಬರ್ಬೇಕು, ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಈ ತರ ಮಾಡೋದ್ರಿಂದ ಈ ವರ್ಷ ಎಕ್ಸಾಮ್ಸ್ ಕ್ಲಿಯರ್ ಆಗಿಲ್ಲ ಅಂತ ನೆಕ್ಸ್ಟ್ ಇಯರ್ 100% ನಾನು ಕ್ಲಿಯರ್ ಆಗೋ ತರ ಓದ್ಬೇಕು ಅಂತ ಅವನಿಗೆ ಮನ್ಸ್ ಬರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಪೊಲಿಟಿಷಿಯನ್ಸೇ ಇಲ್ಲಿ ಡಿಲೇ ಮಾಡ್ತಾ ಇರೋಂಥದ್ದು. ಯಾಕೆಂದ್ರೆ 5 ವರ್ಷಕ್ಕೆ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ಸರ್. ಫಾರ್ ಎಕ್ಸಾಂಪಲ್ KS 5 ವರ್ಷಕ್ಕೆ ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಇವತ್ತು ಮಾಡಿರೋ ಒಂದು ನೋಟಿಫಿಕೇಶನ್ ಅದ್ರ ಕಂಪ್ಲೀಟ್ ರಿಸಲ್ಟ್ ಬಂದು ಅಪಾಯಿಂಟ್ ಆಗ್ಬೇಕಂದ್ರೆ 5 ವರ್ಷ ಬೇಕು. ಹಂತವಾಗಿ ಅವನು ತಿಂಗಳ 1 ಲಕ್ಷ ದುಡ್ದು ಇಲ್ಲ 2 ಲಕ್ಷ ಕೊಟ್ಬಿಟ್ರೆ 5 ವರ್ಷಕ್ಕೆ ಎಷ್ಟಾಯ್ತು ಸರ್? 60 ತಿಂಗಳಿರುತ್ತೆ. ತಿಂಗಳ 2 ಲಕ್ಷ ಕೊಟ್ರೆ 1 ಕೋಟಿ 20 ಲಕ್ಷ ಕೊಟ್ಬಿಡ್ಬೋದು. ಅಂದ್ರೆ ಪರಿಸ್ಥಿತಿಗೆ ತಗೊಂಬರೋಂಥದ್ದು ಯಾರು? ಗೌರ್ಮೆಂಟ್. ಅಂದ್ರೆ ಗೌರ್ಮೆಂಟ್ ಅಲ್ಲಿರೋ ಮಿನಿಸ್ಟರ್ಸ್ ಇರ್ಬೋದು, ಈ ಮಿನಿಸ್ಟರ್ ಇರ್ಬೋದು, MLA ಇರ್ಬೋದು, ಈ ಒಂದು KPSC ಮೆಂಬರ್ಸ್ ಇರ್ಬೋದು, ಇವ್ರು ಮಾಡೋಂಥದ್ದು ಸರ್. ನಾನು ಹೇಳಿದೀನಿ ಮಧ್ಯವರ್ತಿಗಳು, ನಾನೇನು ಕಣ್ಣಾರೆ ನೋಡಿದೀನಿ. ಮಧ್ಯವರ್ತಿಗಳು ಏನ್ ಮಾಡಿದಾರೆ ಅಂತಂದ್ರೆ ಈ ಗೌರ್ಮೆಂಟ್ ಆಫೀಸರ್ ಯಾರು ಆಗಿರ್ತಾರೆ, ಅಪಾಯಿಂಟ್ ಆಗಿರ್ತಾರೆ, ಫಾರ್ ಎಕ್ಸಾಂಪಲ್ FDA, CTA, PDO ಆಗಿರ್ತಾರೆ, ಆಲ್ರೆಡಿ ಸೆಲೆಕ್ಟ್ ಮಾಡಿ ವರ್ಕ್ ಮಾಡ್ತಿರ್ತಾರೆ. ಇಲ್ಲ ತಹಸೀಲ್ದಾರ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ. ತಹಸೀಲ್ದಾರ್ ಕೂಡ ಅವ್ರಿಗೆ AC ಪೋಸ್ಟ್ ಬೇಕಾಗಿರುತ್ತೆ. ಅವನು 50 ಲಕ್ಷ ಅಲ್ಲ 5 ಕೋಟಿ ಕೊಡಕ್ಕೂ ರೆಡಿ ಇರ್ತಾನೆ. ಅಂತವ್ರನ್ನ ಹೋಗಿ ಮಧ್ಯವರ್ತಿಗಳು ಹೋಗಿ ರೀಚ್ ಮಾಡೋಂಥದ್ದು. ಆ ರೀಚ್ ಮಾಡಿ ಅವನ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಬಂದು ಇವ್ರ ಮೆಂಬರ್ಸು KPSC ಚೇರ್ಮನ್ಗೆ
ಕೊಟ್ಟು ಕೆಲಸ ಕೆಟ್ಟಿಸ್ಕೊಂಡಂತ ಕೆಲಸ ಮಾಡ್ತಾರೆ. ಇದು ಆಗ್ಬಾರ್ದು ಸರ್, ಇದು ಆಗ್ಬಾರ್ದು ಅಂತಾನೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿ ಹೋರಾಟ ಮಾಡ್ತಾ ಇರೋದು. ಅಂದ್ರೆ ಸರ್, ಈಗ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ KPSC ಇದು ಏನ್ ಹಗರಣ ಆಗ್ತಾ ಇದೆ ಇದ್ರ ಬಗ್ಗೆ ಎಲ್ಲ ತುಂಬಾ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ. ಅದನ್ನೆಲ್ಲ ನಾವು KPSC ಸುಮಾರು 10,000 ಜನದ್ದು ಹೋಲ್ಡ್ ಮಾಡಿದ್ರು ಸರ್. KPSC ಮುಂದೆ ಹೋಗಿ ಲೆಟರ್ ಹಾಕಿದ್ದು, ನಾನು ಅವರಿಗೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದೆ KPSC ಮುಂದೆನೆ. ಅಂದ್ರೆ ಅವ್ರದ್ದು ಎಲ್ಲಾ ಮೆಂಬರ್ಸ್ ಸುಮಾರು ಅವಾಗ ನಾನು ಹೋರಾಟ ಮಾಡಿದ್ದು, ಅವಾಗ 12 ಜನ ಮೆಂಬರ್ಸ್ ಒಂದ್ ಚೇರ್ಮನ್ ಇದ್ರು. 12 ಸಣ್ಣ ಮಡಕೆ ಮತ್ತೆ ಒಂದು ದೊಡ್ಡ ಮಡಕೆ ಇಟ್ಟು ಎಲ್ಲ ಪ್ರತಿಭಟನೆ ಅಂದ್ರೆ ಯಾಕೆ ಅಂತಂದ್ರೆ ಮಡಕೆ ಯಾಕೆ ಇಟ್ಟಿದ್ದೆ, ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರಿ. ಮಡಕೆ ಒಳಗಡೆ ಮೊಟ್ಟೆ ಇಟ್ಟಿದ್ದೆ. ಯಾಕೆಂದ್ರೆ ಸುಮಾರು 8-9 ಸಾವಿರ ಜನದ್ದು ರಿಸಲ್ಟ್ಸ್ ಬಿಡ್ತಿರ್ಲಿಲ್ಲ, ಎಕ್ಸಾಮ್ಸ್ ಆಗಿದೆ ರಿಸಲ್ಟ್ ಬಿಡ್ತಿರ್ಲಿಲ್ಲ. ಇವರೆಲ್ಲ ಮೊಟ್ಟೆ ಇಡ್ತಿದ್ದಾರೆ ಅಷ್ಟೇ ಮಡಕೆಯಲ್ಲಿ ಕುತ್ಕೊಂಡು ಅನ್ನೋ ತರ ಡಿಫ್ರೆಂಟ್ ಆಗಿ. ಸೊ ಹೊರಗಡೆ ಏನು ಬರ್ತಾ ಇಲ್ಲ, ಬರೀ ಮೊಟ್ಟೆಯಾಗಿ ಉಳ್ಕೊಂಡಿದೆ ಇದೆ ಅಂತ ಹೇಳಿ ಹೋರಾಟ ಮಾಡಿದ್ವಿ. ಹಿಂಗೆಲ್ಲ ಮಾಡಿದ್ದ ಎಷ್ಟೊಂದು ಹೋರಾಟ ಮಾಡಿದ್ದಾದ್ಮೇಲೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಸೆಷನ್ ಅಲ್ಲೇ ಹೇಳಿದ್ರು, ಅಂದ್ರೆ ಈಗ 16 ಜನ ಮೆಂಬರ್ಸ್ ಇದಾರೆ, ಅದು 16 ಜನ ಮೆಂಬರ್ಸ್, ಒಂದು ಚೇರ್ಮನ್ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ ಮ್ಯಾಕ್ಸಿಮಮ್ 5 ಮೆಂಬರ್ಸ್ ಇರ್ಲಿ, 5 to 6 ಮೆಂಬರ್ಸ್, 5 ಮೆಂಬರ್ಸ್ ಪ್ಲಸ್ ಒಂದು ಚೇರ್ಮನ್ ಅವಶ್ಯಕತೆ ಇಲ್ಲ. ಅವ್ರು ಯಾರಿರ್ಬೇಕು ಸರ್? ಹೈಕೋರ್ಟ್ ರಿಟೈರ್ಡ್ ಜಡ್ಜಸ್ ಇರಬೇಕು, ಇಲ್ಲ IAS ಆಫೀಸರ್ ಯಾರಾದ್ರೂ ರಿಟೈರ್ಡ್ ಆಗಿರೋರು ಇಂಥವ್ರು ಇರಬೇಕು. ಅದ್ರಲ್ಲೂ ಆನೆಸ್ಟ್ ಪರ್ಸನ್ ನ ತಗೊಂಬಂದು KPSC ಮೆಂಬರ್ಸ್ ಮಾಡಿ. ಯು ಥಿಂಕ್ ಆಲ್ IAS ಆಫೀಸರ್ KS ಆಫೀಸರ್ ಅಲ್ಲ ಪ್ಯೂರ್ಲಿ ಗೋಲ್ಡ್? ನಾನು ಎಲ್ರು ಹೇಳ್ತಾ ಇಲ್ಲ ಸರ್, ಎಲ್ರು ಒಳ್ಳೆಯವರು ಇಲ್ಲ, ಎಲ್ರು ಕೆಟ್ಟವರು ಇಲ್ಲ, ಇದೊಂತ ಹೇಳ್ತೀನಿ ಸರ್. ಎಲ್ರು ಯಾರು ಒಳ್ಳೆಯವರು ಇದಾರ ಜನನೇ ಐಡೆಂಟಿಫೈ ಮಾಡ್ತಾರೆ ಸರ್. ಈಗ ದುಡ್ಡು ಕೊಟ್ಟವ್ರಿಗೆ ಯಾಕೆ ಕೊಡ್ಬೇಕು ಇವರು? ಈಗ ಒಂದು ಕಾಲೇಜು ವೈಸ್ ಚಾನ್ಸಲರ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ, ಅಂತವ್ರನ್ನ ಇವರು ಅಲ್ಲಿ ಗೊತ್ತಿರುತ್ತೆ ಕಾಲೇಜಲ್ಲಿ ಅವನು ಒಳ್ಳೆಯವನ್ ಇರ್ತಾನ ಕೆಟ್ಟವನ್ ಇರ್ತಾನ, ಜನನೇ ಡಿಸೈಡ್ ಮಾಡಿರ್ತಾರೆ. ಅಲ್ಲೇ ಕ್ವಶನ್ ಪೇಪರ್ ಲೀಕ್ ಮಾಡ್ಕೊಂಡು ಎಕ್ಸಾಮ್ಸ್ ಮಾಡಿ ಅಂತವ್ರನ್ನ ಇವತ್ತು KPSC ಮೆಂಬರ್ಗೆ 2 ಕೋಟಿ 3 ಕೋಟಿ 5 ಕೋಟಿ ಕೊಟ್ಟು ಇವ್ರು KPSC ಮೆಂಬರ್ ಆಗಿರೋಂಥ ಕಥೆಗಳು ಡೈರೆಕ್ಟ್ ನನ್ನ ಹತ್ರ ಇದೆ ಸರ್. ಆಕ್ಚುಲಿ ಇವ್ರು ದುಡ್ಡು ಕೊಟ್ಟಿರೋದಿಲ್ಲ ಇಲ್ಲದೆ ಇರ್ಬೋದು, ಬಟ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನನ್ನ ಹತ್ರ ಮಾಹಿತಿ ಅಂತೂ ಇದೆ. ಈ ತರಾನೇ ಮೆಜಾರಿಟಿ KPSC ಮೆಂಬರ್ಸ್ ಆಗಂತದ್ದು ಇರೋರು. ಇದನ್ನ ಫಸ್ಟ್ KPSC ರಿಫಾರ್ಮ್ಸ್ ಆಗ್ಬೇಕು ಅಂತ ಹೇಳಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಇದೆ ಸರ್, ಪ್ರತಿಯೊಂದು ಸ್ಟೂಡೆಂಟ್ಸ್ ಎಲ್ಲ ಪ್ರತಿಯೊಂದು ಪೇರೆಂಟ್ಸ್ ಜೊತೆಲಿ ಸಾರ್ವಜನಿಕರು ಅಷ್ಟೇ. ನೀವೇ ಒಪಿನಿಯನ್ ಹೇಳಿದ್ರಿ, ಕರಪ್ಷನ್ ಹೆಂಗ್ ನಿಲ್ಬೇಕು? ಕರಪ್ಷನ್ ಇಲ್ಬೇಕಂದ್ರೆ ದೇರ್ ಇಸ್ ಎ ವೇ, ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಅಕೌಂಟಬಿಲಿಟಿ ಇರಬೇಕು. ಎಲ್ಲಿ ರೆಕ್ರೂಟ್ಮೆಂಟ್ ಆಗುತ್ತೆ, ರೆಕ್ರೂಟ್ಮೆಂಟ್ ಬೋರ್ಡ್ ಅಲ್ಲಿ ಇರ್ಬೇಕು ಸರ್. ಅದು ರೆಕ್ರೂಟ್ಮೆಂಟ್ ಬೋರ್ಡ್ ಅಲ್ಲೇ ಈಗ ಮನೆ ಒಳಗಡೆ ಕಳ್ಳ ಇದ್ದ ಅಂತಂದ್ರೆ ಹೊರಗಡೆ ನೀವು ಅದ್ ಹೆಂಗೆ ಇದ್ ಮಾಡಕ್ ಸರ್, ಅದು ಚೇಂಜಸ್ ಮಾಡೋಗುತ್ತೆ. ಎಲ್ಲಿ ರೆಕ್ರೂಟ್ಮೆಂಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ KPSC ಅಂತ ಅನ್ಕೊಳ್ಳಿ ಸರ್, ಒಂದು FD ಆಗಿರ್ಬೋದು, ಒಂದು ST ಆಗಿರ್ಬೋದು, ಅಲ್ಲೊಬ್ಬ ಏನೊಂದು ಜಾಯಿನ್ ಆಗ್ತಾನೆ, ಒಂದು ಎಂಪ್ಲಾಯ್ ಜಾಯಿನ್ ಆಗ್ತಾನೆ ಅಂತ ಅನ್ಕೊಳ್ಳಿ ಸರ್, ಅವ್ನು ರಿಟೈರ್ಡ್ ಆಗೋ ತನಕ ಅಲ್ಲೇ ಇರ್ತಾನೆ. ಅವ್ನಿಗೆ ಗೊತ್ತು ಎಲ್ಲಿ ಕರಪ್ಷನ್ ಮಾಡ್ಬೋದು, ಎಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡ್ಬೋದು, ಯಾರಿಗೆ ನಾವು ಜಾಬ್ ಕೊಡಿಸ್ಬೋದು, ಎಷ್ಟು ದುಡ್ಡು ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಎವ್ರಿ 2 years KPSC ರಿಫಾರ್ಮ್ಸ್ ಆಗ್ಬೇಕಂದ್ರೆ ಅಲ್ಲಿರೋ ಸಿಬ್ಬಂದಿನೆಲ್ಲ ಟ್ರಾನ್ಸ್ಫರ್ ಮಾಡಿ ಹೊಸ ಸಿಬ್ಬಂದಿನ ತಗೊಂಬರ್ಬೇಕು, ಮತ್ತೆ ಅಡ್ವಾನ್ಸ್ ಟೆಕ್ನಾಲಜಿ ತಗೊಂಬರ್ಬೇಕು. ಅಲ್ಲಿ ಇಷ್ಟು ಜನಕ್ಕೆ ಲಕ್ಷಾಂತರ ಜನ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸಾವಿರಾರು ವೇಕೆನ್ಸಿ ಅಂದ್ರೆ ಫಿಲ್ ಮಾಡೋದಿರುತ್ತೆ, ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರುತ್ತೆ. ಇವರಲ್ಲಿ ಅಲ್ಲೇ ಎಂಪ್ಲಾಯ್ಸ್ ಇಲ್ಲ ಅಂತ ಅಂದಾಗ ಮತ್ತೆ ಇಲ್ಲಿ ಚೇಂಜಸ್ ಆಗು ಅಂದ್ರೆ ಎಲ್ಲೆಲ್ಲ ಆಗುತ್ತೆ ಹೇಳಿ? ಎಕ್ಸಾಮ್ಸ್ ಅಂದ್ರೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಇವರು ಒಂದು ಎಕ್ಸಾಮ್ ಮಾಡಿ 3 ವರ್ಷ ಆದ್ಮೇಲೆ ರಿಸಲ್ಟ್ ಬಿಡ್ತಾರೆ. ಮೊನ್ನೆ ACCID ಎಕ್ಸಾಮ್ಸ್ ಆಗಿದೆ, ಸುಮಾರು 2 ವರ್ಷ ಆದ್ರೂ ಅವ್ರು ಇನ್ನು ಕರೆಕ್ಷನ್ ಮಾಡಿಲ್ಲ ಸರ್ ಮೇನ್ಸ್ ಕ್ವಶನ್ ಪೇಪರ್. ಏನು ರೀಸನ್ ಏನು? ಬಿಕಾಸ್ ಅದರಿಂದ ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿರೋ ಸಿಬ್ಬಂದಿನ ಸರ್ಕಾರ ನೀವು ನೋಡಿರ್ಬೇಕು, ಒಳ್ಳೆ ಸ್ಲೇವ್ ತರ ಯೂಸ್ ಮಾಡಿದ್ದಾರೆ ಸೆನ್ಸಸ್ಗೆ. ಅವ್ರ ನಾಯಿ ಎಣ್ಸೋದಕ್ಕೆ, ಇದು ಜನಗಳು ಇದ್ ಮಾಡೋದಕ್ಕೆ, ಜನಗಣತಿ ಮಾಡೋದಕ್ಕೆ ಇವ್ರನ್ನ ಅಲ್ಲಿರೋ ಸರ್ಕಾರಿ ಕೆಲಸದಲ್ಲಿರೋ ಪ್ರತಿಯೊಬ್ರು ಅಲ್ಲಿ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಮಾಡೋದು, ಇನ್ಕ್ಲೂಡಿಂಗ್ ಹೈಕೋರ್ಟ್ ಅಲ್ಲಿರೋ ಟೈಪಿಸ್ಟ್ ಬಿಟ್ಟಿಲ್ಲ ಸರ್ ಅವರು. ಹೈಕೋರ್ಟ್ ಅಲ್ಲಿ ಇರೋಂಥವ್ರನ್ನು ತಗೊಂಡಿವ್ರು ಸೆನ್ಸಸ್, ಅದಕ್ಕೊಂದು ಡೆಡ್ ಲೈನ್ ಇರುತ್ತೆ. ಹೌದು, 10 ದಿನದಲ್ಲಿ ಮಾಡ್ಬೇಕು, 15 ದಿನದಲ್ಲಿ ಮಾಡ್ಬೇಕು, ಮಾಡಿದಾದ್ಮೇಲೆ ಡಸ್ಟ್ಬಿನ್ ಬಿಸಾಕ್ಬೇಕು, ಮತ್ತೆ ಇನ್ನೊಂದ್ಸತಿ ಮಾಡಿ ಅಂತ ಹೇಳಿ ಆರ್ಡರ್ ಮಾಡ್ತಾರೆ. ಈಗ ನಿಮ್ ಪ್ರಕಾರ ಸೆನ್ಸಸ್ ಬಗ್ಗೆ ಮಾತಾಡ್ತಿದ್ದೀರಾ, ಅದ್ ಮಾಡಿದ್ರೆ ಒಳ್ಳೇದ ಕೆಟ್ಟದ? ಸರ್, ಸೆನ್ಸಸ್ ನೀಡ್ ಇರುತ್ತೆ, ಬಟ್ ಅದ್ ಯಾವಾಗ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ದೇರ್ ಇಸ್ ಎ ವೇ. ಈಗ ಸೆಂಟ್ರಲ್ ಅಲ್ಲೂ ಮಾಡ್ತಾರೆ, ಸ್ಟೇಟ್ ಅಲ್ಲೂ ಮಾಡ್ತಾರೆ. ಈಗ ಅವ್ರದ್ದು ಒಂದು ಈಗ 2026 ಮಾಡ್ಬೇಕಂತ ಎಂದ್ರು ಮಾಡಿಲ್ಲ ಇನ್ನ. ಯಾಕೆಂದ್ರೆ ಎವ್ರಿ 10 years ಮಾಡ್ಬೇಕಾಯ್ತು. ನಮ್ದು 2011 ಆದ್ಮೇಲೆ ಇನ್ನೂ ಮಾಡಿಲ್ಲ. ಸುಮಾರು ಆಲ್ಮೋಸ್ಟ್ 16 years ಆಯ್ತು. ಸೆನ್ಸಸ್ ನೀಡ್ ಇದೆ ಸರ್. ಯಾವುದೇ ಒಂದು ಸ್ಕೀಮು ಗ್ರಾಸ್ ರೂಟ್ ಲೆವೆಲ್ ರೀಚ್ ಆಗ್ಬೇಕಂತಂದ್ರೆ ಯಾರು ಬಡವ ಇದ್ದಾನೆ, ಯಾರು ಶ್ರೀಮಂತ ಇದ್ದಾನೆ, ಅದು ಗೌರ್ಮೆಂಟಿಗೆ ಒಂದು ಅಪ್ಡೇಟ್ಸ್. ಅದು ನಮ್ಮ ರಾಜ್ಯ ಹೆಂಗೆ, ನಮ್ಮ ದೇಶ ಹೆಂಗ್ ಡೆವಲಪ್ಮೆಂಟ್ ಆಗಿದೆ, ಹೆಂಗ್ ರೀಚ್ ಮಾಡ್ಬೋದು ಅದನ್ನ, ಮತ್ತೆ ಹೆಂಗೆ ಅವ್ರನ್ನ ಪಾವರ್ಟಿಯಿಂದ ಆಚೆ ತಗೊಂಡ್ಬರ್ಬೇಕು, ಮತ್ತೆ ಹೆಂಗೆ ಎಂಪ್ಲಾಯ್ಮೆಂಟ್ ಕೊಡ್ಬೇಕು, ಮತ್ತೆ ಎಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು, ಎಲ್ಲಿ ಇಂಡಸ್ಟ್ರಿ ಸೆಟಪ್ ಮಾಡ್ಬೋದು, ಎಲ್ಲಿ IT-BT ಕಂಪ್ನಿ ಸೆಟಪ್ ಮಾಡ್ಬೋದು, ಯಾವ ರೈತರು ಎಲ್ಲಿ ಜಾಸ್ತಿ ಇದ್ದಾರೆ, ಎಲ್ಲಿ ನಮಗೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಜಾಸ್ತಿ ಬರ್ತಾ ಇದೆ,
ಇದೆ. ಈ ಥರದ್ದೆಲ್ಲ ಮತ್ತೆ ಎಜುಕೇಶನ್ಸ್ ಅಷ್ಟೇ. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ವುಮೆನ್ ಲಿಟ್ರಸಿ ರೇಟ್ ತೊಗೊಂಡ್ರೆ ಯಾವ ಸ್ಟೇಟ್ಸ್ ಅಲ್ಲಿ ಇದೆ, ನಮ್ಮ ಕರ್ನಾಟಕ ಬಂದ್ರೆ ಎಲ್ಲಿ ಯಾವ ಡಿಸ್ಟಿಕ್ ಅಲ್ಲಿ ಇದೆ, ನಾವು ಅದನ್ನ ಹಿಂಗೆ ಆಚೆ ಅವರಿಂದ ಲಿಟ್ರಸಿ ಕೊಡ್ಬೋದು, ಎಲ್ಲಿ ಸ್ಕೂಲ್ನ ನಾವು ತಗೊಂಡ್ಬರ್ಬೋದು. ಈಗ ಎಲ್ಲಿ ಬರೀ ಪ್ರೈವೇಟ್ ಸ್ಕೂಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಮೊನ್ನೆ 600 ಯಾರ್ದು ಎಲ್ಲ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ಗಳಿದೆ. ಪ್ರೈವೇಟ್ ಸ್ಕೂಲ್ಗಳೆಲ್ಲ ಯಾರ್ದು? ಇಲ್ಲ ಒಬ್ಬ ಬಿಸ್ನೆಸ್ ಮ್ಯಾನು, ಇಲ್ಲ ಪೊಲಿಟಿಷಿಯನ್. 80% ಪೊಲಿಟಿಷಿಯನ್ಗಳು, ಇನ್ನು 20% ಬಿಸ್ನೆಸ್ ಮ್ಯಾನ್ಗಳು ಇರ್ತಾರೆ. ಆ ಬಿಸ್ನೆಸ್ ಮ್ಯಾನ್ಗಳು ಸ್ಕೂಲ್ ಮಾಡಿರ್ತಾನಲ್ಲ, ಅವನು ಸಾವಿರಾರು ಅಡಚಣೆಗಳು, ಕಾನೂನು ಅಡಚಣೆಗಳು ಆಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಓಕೆ. ಸೊ ಅಲ್ಲಿಂದ ಅದನ್ನ ಮಾಡ್ಕೊಡೋದಾರು ಹೇಗೇನು? ನೀವು ಇವಾಗ ಯಾರಿಗೋಸ್ಕರ ಹೋರಾಡ್ತಾ ಇದ್ರು ಇದೇ ಅಧಿಕಾರಿಗಳು ಸೈನ್ ಮಾಡ್ಕೊಡೋದು. ಸರ್, ಈ ಅಧಿಕಾರಿಗಳು ಯಾರ ಅಂಡರಲ್ಲಿ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸರ್, ನೀವು ಅಧಿಕಾರಿಗಳು ಅಂದ್ರೆ ಓದಿರ್ತೀರಾ, ನಿಮ್ದೇ ಆದ ಕಷ್ಟಪಟ್ಟು ಓದಿರ್ತೀರಾ. ಒಂದು ಆ ಡಿಪಾರ್ಟ್ಮೆಂಟ್ಗೆ ಆ ಹುದ್ದೆಗೆ ಹೋಗ್ಬೇಕಂತ ಅಂದ್ರೆ ನಿಮ್ದು ಎಫರ್ಟ್ ಇರುತ್ತೆ ಸರ್. ಯಾವನ್ನ ಬಂದ್ ಮಾಡಿರೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಇಲ್ಲಿ ನೀವ್ ಯಾಕೆ ತಲೆ ಬಾಗ್ತೀರಾ ಅವ್ರಿಗೆ? ಅದು ಕ್ಲಿಯರ್ ಆಗಿ ನಾನು ಹೇಳ್ತೀನಿ ನೋಡಿ ಸರ್. ಈಗ ಹೆಂಗೆ ಅಂತಂದ್ರೆ ಅಧಿಕಾರಿಗಳು ಹೆಂಗೆ ಹಾಕ್ಸ್ಕೊಂತಾರಂತಂದ್ರೆ, ಇಲ್ಲಿ ಅಲ್ಟಿಮೇಟ್ ಚೇಂಜ್ ಆಗ್ಬೇಕಾದ್ರೆ ಇರೋದು ಸಿಸ್ಟಮ್, ಲೆಜಿಸ್ಲೇಟಿವ್, ಪೊಲಿಟಿಷಿಯನ್ಸ್ ಚೇಂಜ್ ಆಗ್ಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ ಸರ್. ಇಲ್ಲಿ ಅಧಿಕಾರಿಗಳು ಸೈನ್ ಹಾಕಿಲ್ಲ ಅಂತಂದ್ರೆ, ಸೈನ್ ಹಾಕ ಅಂತ ಅಧಿಕಾರಿಗಳನ್ನ ತಗೊಂಬರೋದಕ್ಕೆ ಅಲ್ಲಿ ಲೋಕಲೈಟ್ಸ್ ಯಾರು ಇರ್ತಾರೆ, ಮಿಡಲ್ ಮೆನ್ಸು, ಅವರೇ 50 ಲಕ್ಷ 1 ಕೋಟಿ 2 ಕೋಟಿ ದುಡ್ಡು ಕೊಟ್ಬಿಟ್ಟು ಸರ್ಕಾರಕ್ಕೆ ಅಂತ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಸೈನ್ ಹಾಕ್ಸ್ಕೊಂತಾರೆ ಇವರು. ಪ್ರತಿಯೊಂದು ಅಧಿಕಾರಿಗಳ ಹಿಂದೆ ಯಾರು ಇರ್ತಾರಂತಂದ್ರೆ ಈ ಶ್ರೀಮಂತರು ಇರ್ತಾರೆ. ಅವರು ದುಡ್ಡು ಕೊಟ್ಟು ಅವ್ರಿಗೆ ಬೇಕಾಗಿರೋ ಅಂತ ಅಧಿಕಾರಿಗಳನ್ನ ಕರೆಸ್ಕೊಂಡು ಅವ್ರಿಗೆ ಬೇಕಾಗಿರೋಂಥ ಕೆಲಸ ಮಾಡಿಸ್ಕೊಂತಾರೆ ಇವತ್ತು. ಮತ್ತೆ ಕರಪ್ಷನ್ ಎಲ್ಲಿ ಇಳಿಸ್ತೀರಾ ಹಾಗಾದ್ರೆ? ನಾನು ಅದನ್ನ ಹೇಳ್ತಾ ಇದ್ದೀನಿ ಸರ್. ಅಲ್ಟಿಮೇಟ್ಲಿ ಜನ ಚೇಂಜ್ ಆಗಬೇಕು. ಜನ ರೈಟ್ ಪರ್ಸನ್ ನ. ಡಿಡ್ ಯು ಥಿಂಕ್ ದಿಸ್ ಪೀಪಲ್ ಗೋಯಿಂಗ್ ಟು ಚೇಂಜ್? 100% ಸರ್. ವೆನ್? ಯಾವಾಗ? ಅದು ಟೈಮ್ ಬರುತ್ತೆ ಸರ್. ಈಗಿರೋ ಒಂದು ಟೆಕ್ನಾಲಜಿ, ಈಗಿರೋ ಒಂದು ಡಿಜಿಟಲ್ ಕುಮಾರ್ ಅವರೇ ಸರ್ ಆಗಲ್ಲ ಅನ್ನೋದು ಏನಿಲ್ಲ ಸರ್. 100. ನನಗೆ ಇವಾಗ 34 ಸರ್. 33 ಕಂಪ್ಲೀಟ್ 34 ಅಲ್ವೇ? ನೀವು ಆಲ್ಮೋಸ್ಟ್ ಒಂದು 16-17 ವರ್ಷಕ್ಕೆಲ್ಲ ಸ್ವಲ್ಪ ಲೈಟ್ ಆನ್ ಆಗಿರುತ್ತೆ ನಿಮ್ಗೂ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ. ಹೆಚ್ಚು ಕಡಿಮೆ ಒಂದು 16-17 ವರ್ಷದಿಂದ ನೀವು ಹೆಚ್ಚು ಕಡಿಮೆ ನೋಡ್ತಾ 20 ವರ್ಷದಿಂದ ನೋಡಿದೀನಿ. 20 ವರ್ಷದಿಂದ ನೋಡ್ತಾ ಇದ್ದೀರಾ. ಆಮೇಲೆ ನೀವೆಲ್ಲಿ ಹುಟ್ಟಿ ಬೆಳೆದಿದ್ದೀರಾ? ನೀವು ಬೆಂಗಳೂರು ಹುಟ್ಟಿ ಬೆಳೆದಿದ್ರು, ನಿಮ್ಮ ಊರ್ ಕಡೆ ಇದೆಯಲ್ಲ ದೊಡ್ಡಬಳ್ಳಾಪುರ ಅಲ್ಲ? ಕರೆಕ್ಟ್. ಸೊ ಅಲ್ಲಿ ನಿಮ್ಗೆ ಈಚ್ ಅಂಡ್ ಎವ್ರಿಥಿಂಗ್. ನೀವು ಅಲ್ಲಿ ಹೋಗಿ ಬರ್ತಾ ಇದ್ರೆ, ಅಲ್ಲಿ ಸಂಬಂಧಗಳು ಇಟ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಕಷ್ಟಗಳಿದೆ, ಏನೇನ್ ಆಗ್ತಾ ಇದೆ ಅಂದ್ಬಿಟ್ಟು. ಅಲ್ಲಿ ಯಾವ್ದಾದ್ರು ಚೇಂಜ್ ಆಗಿದೆಯಾ ಸರ್? ಈಗ ನಾನೇ ಹೇಳ್ತಾ ಇದೀನಿಲ್ಲ, ಚೇಂಜ್ ಆಗಿಲ್ಲ ಅಂತಾನೆ ಹೇಳಿ. ಚೇಂಜ್ ಮಾಡಬೇಕು. ಇವಾಗ ನಾನು ಅಷ್ಟೇ ಒಂದು ಹಳ್ಳಿಯಿಂದ ಒಂದು ಸ್ಕೂಲ್ಗೆ ಹೋಗ್ಬೇಕಂದ್ರೆ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಯ್ತು. 7th ಆದ್ಮೇಲೆ 8ಗೆ. ಹೌದು, ಅದು ಗೌರ್ಮೆಂಟ್ ಸ್ಕೂಲ್ಗೆ ನಾನು ಹೇಳ್ತಾ ಇರೋದು. ಗೌರ್ಮೆಂಟ್ ಸ್ಕೂಲಿಗೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಾನು ಸ್ಕೂಲ್ ಕಲ್ತಿರೋದು ಅಪ್ ಟು 10th. ಅದಾದ್ಮೇಲೆ ಕಾಲೇಜ್ಗೆ ಹೋಗ್ಬೇಕಂದ್ರೆ PUCಗೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ಸಿಗೆ 10 ಕಿಲೋಮೀಟರ್ ಹೋಗ್ಬೇಕು. ಈ ಒಂದು ಪರಿಸ್ಥಿತಿಯಲ್ಲಿ ಇವಾಗೂ ಇದ್ದಾರೆ ಜನ. ಇವಾಗ್ಲೂ ಅದೇ ಪರಿಸ್ಥಿತಿ ಇದೆ ಸರ್. ಇದು ಬಿಡಿ, ನಾನು ಇಲ್ಲೆಲ್ಲ ಕೆಲವೊಂದು ಲೈಬ್ರರಿಗೆ ಹೋಗಿ, ಗೌರ್ಮೆಂಟ್ ಲೈಬ್ರರೀಸ್ಗೆ ಹೋದ್ರೆ ಕುಡಿಯೋ ನೀರು ಇರಲ್ಲ, ನ್ಯೂಸ್ ಪೇಪರ್ ಇರಲ್ಲ, ಮ್ಯಾಗಝಿನ್ಸ್ ಇರಲ್ಲ. ಆ ಪರಿಸ್ಥಿತಿಯಲ್ಲಿ ಇವಾಗೂ ಇದೆ. ಅದನ್ನ ಚೇಂಜ್ ಮಾಡ್ಬೇಕಾಗಿರೋದು ಜನ ಚೇಂಜ್ ಮಾಡ್ಬೇಕು ಸರ್. ಜನ ಪ್ರಶ್ನೆ ಮಾಡಬೇಕು. ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಸರ್? ಇಲ್ಲಿ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಯಾರ ಹತ್ರ ನಾವು ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಫೀಸ್ ಕಲೆಕ್ಟ್ ಮಾಡಿದ್ರು ಬಿಟ್ಟಿರೋ ದಟ್ ಇಸ್ ಲೆಫ್ಟ್ ಯು. ಯಾಕೆ ಅಂದ್ರೆ ಒಬ್ಬ ಹೋರಾಟ ಮಾಡಬೇಕು ಅಂದ್ರೆ ಆ ಹೋರಾಟಗಾರನಿಗೆ ಒಂದು ಜನ ಕೊಡ್ಸೋದು, ಪ್ಲಸ್ ಇದಕ್ಕೆ ಯಾರು ಸಂಬಂಧಪಟ್ಟಿರ್ತಾರೆ, ನಿಮ್ಮ ಹೋರಾಟಕ್ಕೆ ಸಂಬಂಧಪಟ್ಟಿರ್ತಾರೆ ಅವರೆಲ್ಲ ಕೂಡ್ಸೋದಕ್ಕೆ ಮತ್ತೆ ಎಲ್ಲ ಖರ್ಚು ವೆಚ್ಚಗಳು ಇರುತ್ತೆ. ಅದಕ್ಕೆಲ್ಲ ಹೇಗ್ ಮಾಡ್ತಾ ಇದ್ದೀರಾ ಅಂತ? ಅದಕ್ಕೆಲ್ಲ ನಾವು ಇವತ್ತಿಲ್ಲವರೆಗೂ ಯಾವ್ದು ಡಿಪೆಂಡ್ ಮಾಡಿಲ್ಲ ಸರ್. ನಾನೇನು ವರ್ಕ್ ಮಾಡ್ತಿದೀವಿ ಅದ್ರ ಮೇಲೆ ಇದು ಮಾಡಿ ಎಲ್ಲಾನು ಅದ್ರಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಸರ್. ಅಲ್ಲ, ಗೊತ್ತಾ, ಅದು ಅರ್ಥ ಆಯ್ತು. ಅಂದ್ರೆ ಈಗ ನಿಮ್ ತರ ಮನೋಭಾವನೆ ಎಲ್ಲರಿಗೂ ಇರ್ಬೇಕು. ಈಗ ನನಗಿಲ್ಲ. ನನಗೆ ಮೊದ್ಲಿಂದ ಇದೆ ಸರ್. ಸಮಾಜದಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕು ಅನ್ನೋದು ಮೊದ್ಲಿಂದಾನು ಇದೆ. ಈ ಪ್ರಶ್ನೆ ಮಾಡಬೇಕು. ನಾವು ಈಗ ಎಜುಕೇಶನ್ ಶಿಕ್ಷಣ ತಗೊಂಡಿದೀವಿ, ಸಂಘಟನೆ ಮಾಡಿದೀವಿ. ಒಂದು ಹೋರಾಟದ ಮುಖಾಂತರ ವಿದ್ಯಾರ್ಥಿಗಳಿಗಿರ್ಬೋದು, ಯಾರಿಗೆ ಅನ್ಯಾಯ ಆದ್ರೆ ಅವರಿಗೆ ಒಂದು ನ್ಯಾಯ ಕೊಡ್ಸೋಂತ ಕೆಲಸ ನಾವು ಮಾಡ್ಕೊಂಡ್ ಬಂದಿದೀವಿ. ಇವದೆಲ್ಲ ಇಟ್ಸ್ ಆಲ್ ಅಬೌಟ್ ಇಟ್ಸ್ ಮೈಂಡ್ ಸೆಟ್ ಸರ್. ಯಾರೇ ಆಗ್ಲಿ ಮಾಡ್ಲೇಬೇಕು ಅಂತ ಅಂದ ಆ ದೇವ್ರು ಕೂಡ ಬಂದು ನಿಮಗೆ ಹೆಲ್ಪ್ ಮಾಡ್ತಾನೆ ಯಾವ್ದಾದ್ರು ಒಂದು ರೂಪದಲ್ಲಿ. ಈಗ ನಮ್ ಸ್ನೇಹಿತರು ಇದಾರೆ ಸರ್, ಎಷ್ಟೋ ಜನ ಇದಾರೆ. ಎಲ್ಲರೂ ಈಗ IAS ಇದಾರೆ, IPS ಆಫೀಸರ್ ಇದೆ. ಗೌರ್ಮೆಂಟ್ ಅಲ್ಲೇ ನನ್ನ ಜೊತೆಲಿ ಓದಂತವ್ರು, ನನ್ನ ಜೊತೆ ಇದ್ದಂತವ್ರು 100 ಜನ 1000 ಜನ ಇದಾರೆ. ಆಲ್ರೆಡಿ ಗೌರ್ಮೆಂಟ್ ಅಲ್ಲಿ ಇದಾರೆ. ಅವ್ರಿಗೆ ನಾನು ಯಾರಿಗೇನ್ ಕೇಳಿದ್ರು ಅವರು ಬೇಡ ಅಂತ ಏನು ಹೇಳಲ್ಲ. ಎನಿ ಟೈಮ್ ಅವ್ರು ರೆಡಿ ಇರ್ತಾರೆ. ನೀನ್ ಏನ್ ಬೇಕಾದ್ರೂ ಮಾಡು, ನಾವಿದೀವಿ ನಿಮ್ ಜೊತೆ ಅಂತ. ಹಂಗಾಗಿ ಇವತ್ತಿನ ದುಡ್ಡು ಅಲ್ಲ, ಇಲ್ಲಿ ಅಲ್ಲ, ಈ ಕೆಲವೊಂದು ವೆಚ್ಚಗಳು ಬಯಸದಂತಿರುತ್ತೆ. ಯಾಕೆಂದ್ರೆ ಕೆಲವೊಂದ್ ಕಡೆ ನೀವು
ಈಗ ಸಾಮೇನ್ ಹಾಕ್ಸ್ಬೇಕಂದ್ರೆ ನೀವು ಫ್ರೀಯಾಗಿ ಹಾಕೊಡಲ್ಲ, ಒಂದಿನ ಹಾಕೊಡ್ತಾನೆ. ಸರ್ ಪ್ರತಿಯೊಂದು ಹೋರಾಟಕ್ಕೆ ನಾನೇ ಹೇಳ್ತೀನಿ ಸರ್, ಈಗ ಪ್ರತಿಯೊಂದು ಹೋರಾಟ ಕಡಿಮೆ ಅಂತಂದ್ರೂ 3 5 ಲಕ್ಷ ಬೇಕೇ ಬೇಕು. ಈಗ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ರೆ 2 3 ಲಕ್ಷ ಅಂತೂ ಖಂಡಿತ ಆಗುತ್ತೆ. ಧಾರವಾಡದಲ್ಲಿ ಹೋರಾಟ ಮಾಡ್ಬೋದು ಅನ್ನೋದು ಎಕ್ಸ್ಪೆಂಡಿಚರ್ ಡೈಲಿ ಏನಿಲ್ಲ ಅಂದ್ರೂ ಕಡಿಮೆ ಅಂತಂದ್ರೆ ಒಂದು 10,000 ರೂಪಾಯಿ ಎಕ್ಸ್ಪೆಂಡಿಚರ್ ಇದ್ದೇ ಇರುತ್ತೆ. 5 ರಿಂದ 10,000 ಓಡಾಟ ಇರ್ಬೋದು, ಅವ್ರಿಗೆಲ್ಲ ಊಟ ಎಲ್ಲ ಇದ್ದೇ ಇರುತ್ತೆ. ಬಟ್ ಅದ್ರಲ್ಲಿ ನಾನು ಹೇಳೋದಲ್ಲ ಸರ್, ದುಡ್ಡಿಗೆ ನಾನು ಯಾವತ್ತೂ ನನಗೆ ಬೇಡ ಅಂತ ಅಂದ್ರೂ ಅದು ಆ ಟೈಮಿಗೆ ದುಡ್ಡಿಲ್ಲ ಅಂದ್ರೆ ಎಷ್ಟು ಬೇಕಷ್ಟು ದುಡ್ಡು ಬರಲ್ಲ. ಯಾರೋ ಒಬ್ರು ಒಂದು ಹೆಲ್ಪ್ ಮಾಡ್ತಾರೆ, ಏನೋ ಒಳ್ಳೆ ಕೆಲಸಕ್ಕೆ ಹೋರಾಟ ಮಾಡ್ತಾ ಇದಾರೆ 100% ಹೋರಾಟ, ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ. ಒಬ್ರಲ್ಲ ಸರ್, 100 ಜನ ಇದ್ದಾರೆ ನನಗೆ ಹೆಲ್ಪ್ ಮಾಡ್ಲೇಬೇಕಂತಂದ್ರೆ 100 ಜನ ಇದ್ದಾರೆ. ಅದರಲ್ಲಿ ಬೇರೆ ಮಾತಿಲ್ಲ. ಸ್ಟೂಡೆಂಟ್ಸ್ ಪರವಾಗಿ ಅಂತ ನಾವು ಏನ್ ರೈಟ್ ಒಳ್ಳೆ ಕೆಲ್ಸಕ್ಕೋಸ್ಕರ ಎಲ್ರೂ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾವು ಇಲ್ಲಿವರೆಗೂ ಏನ್ ಕೆಲಸ ಮಾಡ್ಕೊಂಡ್ ಬಂದಿದೀವಿ ಅದೆಲ್ಲ ಓಪನ್ ಆಗಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಕರೆಕ್ಟ್, ಯಾಕಂದ್ರೆ ನಾನು ನೋಡಿರೋದಕ್ಕೋಸ್ಕರ ಕೇಳಿದೆ. ಕರೆಕ್ಟ್. ನಿಮ್ಮ ಪ್ರಕಾರ, ನಿಮ್ಮ ಅನಾಲಿಸಿಸ್ ಪ್ರಕಾರ, ನಿಮ್ಮ ಹತ್ರ ಮಾಹಿತಿ ಇರೋ ಪ್ರಕಾರ ರಾಜ್ಯದಲ್ಲಿ ಎಷ್ಟು ಖಾಲಿ ಹುದ್ದೆಗಳಿದೆ ಸರ್? 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಸರ್. ಓಕೆ. 7,84,881 ಹುದ್ದೆ ಖಾಲಿ ಇದೆ. ಓಕೆ. ಅದರಲ್ಲಿ KS ಎಷ್ಟು? ಈಗ ಸರ್ 43 ಇಲಾಖೆ ಅದು ಹೊರತುಪಡಿಸಿ ಎಲ್ಲ ಅಂದ್ರೆ ಇನ್ನು ಪೊಲೀಸ್ ಇಲಾಖೆ, ಫೈರ್ ಡಿಪಾರ್ಟ್ಮೆಂಟ್ ಎಲ್ಲ ಲೆಕ್ಕ ಹಾಕೊಂಡ್ರೆ ನೀವು ಮೋರ್ ದೆನ್ 5 lakhs ವೇಕೆನ್ಸಿ ನಮ್ಮ ಕರ್ನಾಟಕದಲ್ಲಿ ಇದೆ ಸರ್. 43 ಇಲಾಖೆ ಹೊರತುಪಡಿಸಿ ಇನ್ನು ಬೇರೆ ಇಲಾಖೆಗಳನ್ನೆಲ್ಲ ನಾವು ತಗೊಂಡ್ರೆ ಮೋರ್ ದೆನ್ 5 lakhs ವೇಕೆನ್ಸಿ ಇದೆ. ಓಕೆ. ಎಷ್ಟು ವರ್ಷದಿಂದ ಇದೆಲ್ಲ ಪೆಂಡಿಂಗ್ ಇದೆ ಸರ್ ಹಾಗಾದ್ರೆ? ಸರ್ ಇದು ಪ್ರತಿ ವರ್ಷ ಕಡಿಮೆ ಅಂತಂದ್ರೂ ಒಂದು 50,000 ಖಾಲಿ ಹುದ್ದೆಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸರ್. ಅಂದ್ರೆ ರಿಟೈರ್ಡ್ ಆಗ್ತಾ ಇರ್ತಾರೆ, ಎಷ್ಟೋ ಜನ ಡೆತ್ ಆಗ್ತಾ ಇರುತ್ತೆ. ಈ ಕೋವಿಡ್ ಟೈಮಲ್ಲಿ ಎಷ್ಟೊಂದು ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಡೆತ್ ಆಗಿದೆ, ದೇ ಲಾಸ್ಟ್ ದೇ ಲೈಫ್. ಹಂಗೆ ಮತ್ತೆ ಅದೇ ತರ ರಿಟೈರ್ಮೆಂಟ್ ಆಗ್ತಾ ಇದೆ. ಮತ್ತೆ ಈ ಒಂದು ರೀಸೆಂಟ್ಲಿ ಒಂದು 2 years ಎಕ್ಸ್ಟೆಂಡ್ ಮಾಡಿದ್ದಾರೆ ಸರ್. 60 ಇಂದ 62, 58 ಇತ್ತು ರಿಟೈರ್ಮೆಂಟ್, 60 ಮಾಡೋದು, 62 ಇದೆ. ಇದರಿಂದನೂ ಸ್ವಲ್ಪ ರಿಕ್ರೂಟ್ಮೆಂಟ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್. ಓಕೆ. ಒಂದೇ ಸತಿ ರಿಟೈರ್ಡ್ ಆಗ್ತಾರೆ, ಮತ್ತೆ ಈಗ ಪ್ರತಿ ವರ್ಷ ಆಗಂತದ್ದು ಮತ್ತೆ 2 ವರ್ಷ ಆದ್ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ರಿಟೈರ್ಡ್ ಆಗ್ತಾರೆ. ನಿಮ್ಗೆ ಇನ್ನೊಂದು ಸಮಸ್ಯೆ ಇದೆ ಗೊತ್ತಾ? ಏನ್ ಸಮಸ್ಯೆ ಇರ್ಬೋದು ಹೇಳಿ? ಏನ್ ಸಮಸ್ಯೆ? ರಿಕ್ರೂಟ್ಮೆಂಟ್ ನೋಡಿ, ಒಂದು ಹುದ್ದೆ, ಒಬ್ಬ ಮನುಷ್ಯನಿಗೆ ಒಂದು ಹುದ್ದೆ, ಅವನ IAS ಆಗಿರ್ಲಿ, ಅವರು KS ಆಗಿರ್ಲಿ, ಇಲ್ಲ IPS ಆಗಿರ್ಲಿ, ಯಾವುದೇ ಹುದ್ದೆ ಇರಲಿ, ಆಫೀಸರ್ಸ್ ಒಂದು 4-5 ಡಿಪಾರ್ಟ್ಮೆಂಟ್ ಅಲ್ಲಿ ಅವರೇ ಇರ್ತಾರೆ. ಇದ್ರ ಬಗ್ಗೆ ತಮಗೆ ಗಮನಕ್ಕಿದೆಯಾ? ಅಂದ್ರೆ ಸರ್ ಈಗ ಇವರು, ನಾನು ಹೇಳೋದು ಅವಾಗ ಒಂದು ಮಾತು ಹೇಳಿದೆ ಸರ್ ನಿಮಗೆ, ಅವ್ರಿಗೆ ಬೇಕಾಗಿರೋಂಥವ್ರಿಗೆ ಚಾರ್ಜ್ ಕೊಡ್ತಾರೆ. ಅಂದ್ರೆ ಈಗ ಒಂದೇ ಹುದ್ದೆ ಪರ್ಮನೆಂಟ್ ಒಂದಿರುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಇಲಾಖೆಯಲ್ಲಿ ಇರ್ತೀನಿ, ನೀವು ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ, ನನಗೆ ಇನ್ನೊಂದು ಅಡಿಷನಲ್ ಚಾರ್ಜ್ ಕೊಡ್ತಾರೆ, ಮತ್ತೆ ಇನ್ನೊಂದು ಇನ್ಚಾರ್ಜ್ ಕೊಡ್ತಾರೆ, 2-3 ಇನ್ಚಾರ್ಜ್ ಕೊಡ್ತಾರೆ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸರ್, ಈಗ ಒಬ್ಬ ಮಿನಿಸ್ಟರ್ಗೆ ಒಂದೇ ಪೋಸ್ಟ್ ಕೊಡಬೇಕು ಮಿನಿಸ್ಟರ್. ಈಗ ಹಾಗಾದ್ರೆ ಈಗ ಒಂದೊಂದು ಮಿನಿಸ್ಟರ್, ನಾನು ಯಾಕೆ ಓಪನ್ಲಿ ಹೇಳ್ತೀನಿ ಸರ್, ಅದು ಒಬ್ಬ ಮಿನಿಸ್ಟರ್ಗೆ, ಒಬ್ಬ ವ್ಯಕ್ತಿಗೆ ನೀವು ಯಾವಾಗ 2, 3, 4 ಮಿನಿಸ್ಟರ್ ಕೊಡ್ತೀರಾ, ಸೇಮ್ ಏರಾರ್ಕಿ ಇಲ್ಲೂ ಸ್ಟಾರ್ಟ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಒಳಗಡೆ ಒಬ್ಬ ASಗೆ ಒಂದೇ ಕೊಡಬೇಕು. ಅವನಿಗೆ ಅವಾಗ ಅಲ್ಲಿ ಟೈಮ್ ಇರುತ್ತೆ, ರಾತ್ರಿ 12 ಆದರೂ ಅಲ್ಲೇ ಇರಬೇಕು. ಇಲ್ಲ ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಾ, ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಾ, ಇಲ್ಲ ಇಲ್ಲೂ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ, ಅಲ್ಲೂ ಪ್ರೊಟೆಸ್ಟ್ ಮಾಡ್ತಾರೆ, ಏನೋ ಒಂದು ಸಮಸ್ಯೆ ಇರುತ್ತೆ, ಅಲ್ಲೂ ಅರ್ಜೆನ್ಸಿ ಇರುತ್ತೆ, ಇಲ್ಲೂ ಅರ್ಜೆನ್ಸಿ ಇರುತ್ತೆ. ಈಗ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ, ಅವರಿಗೆ ನೀವು ಅಪಾಯಿಂಟ್ ಮಾಡಿ ಅವ್ರಿಗೊಂದು ಹುದ್ದೆ ಖಾಲಿ, ಅವ್ರಿಗೆ ಸಪ್ರೇಟ್ ಕೊಟ್ಟರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸೇಮ್ ಇದು ಅಷ್ಟೇ, ಪೊಲಿಟಿಕಲಿ ಅಷ್ಟೇ, ಒಬ್ಬ ವ್ಯಕ್ತಿಗೆ ಒಂದು ಮಿನಿಸ್ಟರ್ ಕೊಡಬೇಕು. ಅವಾಗ ಅದು ಅವನು ಆ ಇಲಾಖೆ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ತಗೊಂಡು ರೆಗ್ಯುಲರ್ ಮೀಟಿಂಗ್ಸ್ ಇರ್ಬೋದು, ಅಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಅಲ್ಲಿ ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಕರಪ್ಷನ್ ಜಾಸ್ತಿ ಆಗುತ್ತೆ ಸರ್. ಅಲ್ಟಿಮೇಟ್ ಕರಪ್ಷನ್ ಮಾಡೋದಕ್ಕೋಸ್ಕರನೇ 2-3 ಇಲಾಖೆ ತಗೊಳೋದು. ನಾನು ಏನಕ್ಕೆ ಕೇಳಿದೆ ಅಂದ್ರೆ, ನೀವು ಹಿಂದೆ ಉಳ್ಕೊಳ್ಳೋದಕ್ಕೆ ಅಂತ ಅಂದ್ರೆ ಈ ಏನಕ್ಕೆ ಜಾಬ್ ಕ್ರಿಯೇಟ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು ಕಾರಣ. 100% ಸರ್, ಇದು ಇಟ್ಸ್ ಮೇಜರ್ ರೀಸನ್ ಇದು ಒಂದು. ಯಾಕೆಂದ್ರೆ ಅವ್ರು ರೆಕ್ರೂಟ್ಮೆಂಟ್ 2-3 ಅವರೇ ಕೊಡ್ತಾರೆ. ನಾನು ಇವಾಗ ಹೇಳ್ತಾ ಇದ್ದೀನಲ್ಲ ಸರ್, ಈಗ ನೀವು ಸರ್ಕಾರಿ ಯಾವುದೇ ಇಲಾಖೆಗೆ ಹೋಗಿ 2-3 ಜನ ಮಾಡೋ ಕೆಲಸ ಒಬ್ಬ ವ್ಯಕ್ತಿ ಮಾಡ್ತಿದ್ದಾರೆ. ಅಲ್ಲಿ ಇನ್ಚಾರ್ಜ್ ತಗೊಂಡ ಅಂದ್ರೆ, ಫಾರ್ ಎಕ್ಸಾಂಪಲ್ ಫುಡ್ ಅಂಡ್ ಸಿವಿಲ್ ಸಪ್ಲೈ, ಇವರು ಅನ್ನಭಾಗ್ಯ ಅಂತ ಕೊಡ್ತಾರೆ. ಅಲ್ಲಿ ಗೋಡನ್, ಫುಡ್ ಅಂಡ್ ಸಿವಿಲ್ ಸಪ್ಲೈ, ಇದು ಈ ರೇಷನ್ ಗೋಡನ್ ಇದೆಯಲ್ಲ ಸರ್, ಆ ಗೋಡನ್ನು ಒಬ್ಬೊಬ್ಬಂಗೆ 3-4 ಗೋಡನ್ ಇನ್ಚಾರ್ಜ್ ಕೊಡ್ತಾರೆ ಮ್ಯಾನೇಜ್ಮೆಂಟ್. ಅವ್ರು ಹೇಗೆ ಮಾಡಬೇಕು ಸರ್? ಅದು ಫುಲ್ ಕರಪ್ಷನ್. ಒಂದು ಗೋಡನ್ ಇನ್ಚಾರ್ಜ್ ತಗೊಂಡ ಅಂದ್ರೆ ಕೋಟಿ ಕರಪ್ಷನ್ ಅದು. ನಾನು ಅವರಿಗೆ ಡೈರೆಕ್ಟ್ ಆಗಿ ಹೇಳಿದ್ದೆ, KH ಮುನಿಯಪ್ಪ ಸರ್ಗೆ, ಮಿನಿಸ್ಟರ್ ನೀವಿದ್ದೀರಾ ಸರ್, ಈ ತರ ಹಿಂಗಿದ್ದಾರೆ, MDನೇ ಕರಪ್ಷನ್ ಇದೆ ಸರ್. ನಾನು ಅವನು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡ್ಸಿದೀವಿ ನಾವು, ಅದ್ರಲ್ಲಿ ಸ್ಕೋರ್ ಲಿಸ್ಟ್ ಟಾಪ್ ಇರೋನ್ ಸೈಡಿಗೆ ಇಟ್ಟು ಬೇರೆ ಸೇರಿಸಿದಾನ. ಅದ್ರಲ್ಲಿ
ಅಂದರೆ ಯಾವ ರೀತಿ ಕರಪ್ಷನ್ ಮಾಡ್ಬೋದು ಯೋಚನೆ ಮಾಡಿ ಸರ್. ಅಲ್ಲಿ ನಾವು ಇಂದ ಎಕ್ಸಾಮ್ ಮಾಡಿ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಟ್ಟರು ಕೂಡ ಅವ್ರು ಆ ರೀತಿ ಮಾಡ್ತಾರಂತಂದ್ರೆ ಯೋಚನೆ ಮಾಡ್ಬೇಕು ಸರ್ ಯಾವ ರೀತಿ ಕರಪ್ಷನ್ ಆಗುತ್ತೆ ಅಂತ. ಆಮೇಲೆ ಆ ಅಫಿಷಿಯಲ್ಸ್ಗಳಿಗೆ ಕೆಲವೊಬ್ಬರು ಅಧಿಕಾರಿಗಳಿಗೆ ತುಂಬಾ ಇನ್ಫ್ಲೂಯೆನ್ಸ್ ಇರುತ್ತೆ ಸರ್. ತುಂಬಾ ಇನ್ಫ್ಲೂಯೆನ್ಸ್ ಎಲ್ಲ ಇದು ಅದು ಡೈರೆಕ್ಟ್ ಓಪನ್ ಆಗಿ ಬಂದ್ಬಿಡ್ತೀನಿ. ನೀವು ಓಪನ್ ಅಂದ್ರೆ ಈಗ ಮೇಜರ್ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತಂದ್ರೆ ತುಂಬಾ ಇನ್ಫ್ಲೂಯೆನ್ಸ್ ಎಲ್ಲ ಸರ್. ಅವ್ರ ಸಂಬಂಧಿಕರೇ, ಒಂದು ಹಳ್ಳಿಯ ಇರ್ತಾನೆ, ಮಾವನ್ ಮಗಳು ಇರ್ತಾರೆ, ಯಾರೋ ಒಬ್ರು ಸಂಬಂಧಿಕರೇ AC ಇಲ್ಲ DC ಯಾರೋ ಒಬ್ರು ಇರ್ತಾರಲ್ಲ, ಅವ್ರನ್ನ ಆ ಡಿಪಾರ್ಟ್ಮೆಂಟ್ಗೆ ಹಾಕೊಂಡು ಯಾವ್ದಕ್ ಬೇಕೋ ಅವ್ರಿಗೆ ಸೈನ್ ಹಾಕ್ಸ್ಕೊಂತಾರೆ ಅಷ್ಟೇ. ವೆರಿ ಸಿಂಪಲ್ ಸರ್ ಅದು. ನೀವು ಅದಕ್ಕೆ ಒಂದು ಹೊಸ ಕಾನೂನು ಮಾಡ್ಬೋದಲ್ವಾ ಸರ್? ಇದು ಕಾನೂನು ಆಲ್ರೆಡಿ ಏನು ಕಾನೂನು ಇದಾವಲ್ಲ ಸರ್. ಇವರು ಈಗ ಓನ್ಲಿ ಈಗ ಇವರೇ ಫಾಲೋ ಮಾಡ್ತಾ ಇಲ್ಲ. ಪೊಲಿಟಿಷಿಯನ್ಸ್ ಫಾಲೋ ಮಾಡಿದ್ರೆ 100% ಅವ್ರಿಗೆ ಆಗುತ್ತೆ. ಈಗ ಅವ್ರಿಗೆ ಯಾಕೆ ಕಾನೂನು ಮಾಡ್ತಾ ಇಲ್ಲ ಅಂತಂದ್ರೆ ನಾಳೆ ದಿನ ಇವರಿಗೂ ಕ್ವಶನ್ ಆಗುತ್ತಲ್ಲ. ಇವ್ರು ನಮಗೂ ಕಾನೂನು ಮಾಡಿ ಅಂತ ಕೇಳ್ತಾರೆ ಅಂದ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಫ್ರೀ ಆಗಿ ಬಿಟ್ಟಿದ್ದಾರೆ ಅಷ್ಟೇ ಇಲ್ಲಿ. ಸೊ ಫ್ರೀ ಆಗಿಬಿಟ್ರೆ ಇಲ್ಲಿ ಹಾಳಾಗದೆ ಯಾರು? ಹಾಗಾದ್ರೆ ಅಲ್ಟಿಮೇಟ್ ಇಲ್ಲಿ ಜನ ಎಚ್ಚೆತ್ಕೊಂಡು ಜನ ಪ್ರಶ್ನೆ ಮಾಡ್ಬೇಕು ಸರ್. ಇದು ಸಿಸ್ಟಮ್ ಚೇಂಜ್ ಆಗ್ಬೇಕಂತಂದ್ರೆ ಪ್ರಶ್ನೆ ಮಾಡೋರು ಜಾಸ್ತಿ ಆಗಬೇಕು. ಪ್ರಶ್ನೆ ಮಾಡೋರು ಯಾವಾಗ ಜಾಸ್ತಿ ಆಗಲ್ಲೋ ಸಿಸ್ಟಮ್ಮು ಅಂದ್ರೆ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಲ್ಲ. ಸಿಸ್ಟಮ್ ನೀಟ್ ಆಗ್ಬೇಕು. ಇದನ್ನ ಪ್ರಾಪರ್ ಮಾಡಿಲ್ಲ ಅಂದ್ರೆ ಸಿಸ್ಟಮ್ ಕರಪ್ಷನ್ ನ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನೀವು ಹೇಳ್ತಾ ಇರೋದು. 100% ಸರ್. ಈಗ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಒಂದು ನೆಪೋಟಿಸಮ್ ಹೋಗ್ಬೇಕು. ಇಲ್ಲಿ ಅಪ್ಪ ಅಮ್ಮನ ಮಗ ಆದ್ಮೇಲೆ ಮಕ್ಕಳು. ಮತ್ತೆ ಈಗ IAS ಅಲ್ಲೂ ಅಷ್ಟೇ, IAS ಅವ್ರ ಮಕ್ಕಳೇ ಇರ್ತಾರೆ. ಈಗ ಒಬ್ಬ IAS ಆದ್ರೆ ಇಲ್ಲಿ ಅಲ್ಲಿ UPSC ಎಕ್ಸಾಮ್ಸ್ ಕ್ಲಿಯರ್ ಆಗಿ ಮಾಡೋಕ್ಕಾಗಿಲ್ಲ ಅಂದ್ರೆ, IAS IPS ಆಗಿಲ್ಲ ಅಂತಂದ್ರೆ ಇಲ್ಲಿ ಸ್ಟೇಟಲ್ಲಿ AC ಮಾಡ್ತಾರೆ. 5 ಕೋಟಿ ಇಲ್ಲ 10 ಕೋಟಿ ಬೇಕಾದ್ರೂ ಕೊಡ್ತಾರೆ ಅವರು. ಅಂತವ್ರು ತಿರುಗಿ ಮತ್ತೆ ಒಂದು 5 ವರ್ಷ ಆದ್ಮೇಲೆ ಅವ್ನು DC ಆಗ್ತಾನೆ. ಮತ್ತೆ ಅಗೈನ್ ಕರಪ್ಷನ್ನು. ಇದು ಒಂದು ಕ್ಲಿಯರ್ ಒಂದು ಕರಪ್ಷನ್. ಅದನ್ನ ಹೇಳ್ದಲ್ಲ ಸರ್, ಸಿಸ್ಟಮ್ನ ಚೇಂಜ್ ಮಾಡ್ಬೇಕಂತಂದ್ರೆ ಯಾರು ರೈಟ್ ಪರ್ಸನ್ ಇದನ್ನ ಅವ್ರನ್ನ ಚೇಂಜ್ ಮಾಡ್ಬೇಕು. ಅವ್ರನ್ನ ಒಬ್ಬ ಬೋರ್ಡ್ ಮೆಂಬರ್ಸ್ ಇರ್ಬೋದು. ಇವತ್ತು ಬೋರ್ಡ್ ಮೆಂಬರ್ಸ್ ಯಾರಿದ್ದಾರೆ ಸರ್? ಎಲ್ಲ ಭ್ರಷ್ಟರು. ಒಬ್ಬ ಯಾರು MLAಗಳು ಯಾರಿದ್ದಾರೆ ಸರ್? ಇವತ್ತು MLCಗಳು ಯಾರಿದ್ದಾರೆ? ಅವರವೇ 110 ಸ್ಕೂಲ್ ಇರ್ತವೆ, ಕಾಲೇಜಸ್ ಇರುತ್ತೆ. ಇಲ್ಲ ಒಂದು ಅವನ ಮೇಲೆ ಒಂದು 20-30 ಕೇಸಸ್ ಇರುತ್ತೆ. ಯಾವ ಕೇಸ್? ಅದು ಪಬ್ಲಿಕ್ ಏನು ಒಳ್ಳೆ ಕೆಲಸ ಮಾಡಿದೀವಿ ಅಂತಲ್ಲ, ಎಲ್ಲ ಕ್ರಿಮಿನಲ್ ಕೇಸಸ್ ಇರುತ್ತೆ. ಇವನ್ ಅಫಿಷಿಯಲ್ಸ್ಗಳ ಮೇಲೆ ಸುಮಾರು ಕೇಸಸ್ಗಳಿದೆ. ಅದೇ ಸರ್. ಈಗ ಅದೇ ಅಂಥವ್ರಿಗೆ ಇವಾಗ ಜನ ಚೇಂಜ್ ಆಗ್ಬೇಕಾದ್ರೆ ಹೆಂಗೆ ಅಂತಂದ್ರೆ ಅವನ ಹತ್ರ ಎಷ್ಟು ಕೋಟಿ ದುಡ್ಡಿದೆ, ಎಷ್ಟು ಆಸ್ತಿ ಇದೆ, ಮತ್ತೆ ಅವ್ನು ಹೆಂಗ್ ಬಂದಿದ್ದಾನೆ, ಅವ್ನ ಹಿಂದೆ ಯಾವ ರೌಡಿಸಮ್ ಇದಾರ ಏನಿದೆ ಅದ್ರ ನೋಡಿ ಅಲ್ಲ. ಯಾವ ವ್ಯಕ್ತಿ ಪ್ರಾಮಾಣಿಕವಾಗಿದ್ದಾನೆ, ಕೆಲ್ಸಕ್ಕೆ ನಮ್ಮ ಪರವಾಗಿ ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತಾನ, ನಮಗೆ ಇಲ್ಲಿ ಕಷ್ಟ ಅಂದಾಗ ಅವ್ನು ನಮ್ಮ ಜೊತೆ ನಿಂತ್ಕೊಂತಾನ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಂಥವ್ರಿಗೆ ನೀವು ಎಲೆಕ್ಟ್ ಮಾಡಿ. ಒಬ್ಬ ಮೆಂಬರ್ಸ್ ಇರ್ಬೋದು, ಗ್ರಾಮ ಸಭಾ ಮೆಂಬರ್ ಇರ್ಬೋದು. ಒಂದು ಹಳ್ಳಿ ಉದ್ಧಾರ ಆಗ್ಬೇಕಂದ್ರೆ ಮೆಂಬರಿಂದಾನೆ ಸರ್. ಒಂದು ರೋಡ್ ಆಗಲಿ, ಒಂದು ಚರಂಡಿ ಆಗಲಿ, ಒಂದು ನೀರಿನ ವ್ಯವಸ್ಥೆ ಬೇಕು, ಒಂದು ಲೈಟಿನ ವ್ಯವಸ್ಥೆ ಬೇಕು ಅಂತಂದರೆ ಆ ಮೆಂಬರ್ ಹೋಗಿ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಪ್ರಶ್ನೆ ಮಾಡಿದ್ರೆ ಆ ಹಳ್ಳಿ ಉದ್ಧಾರ ಆಗುತ್ತೆ. ಅಲ್ಲೋಗಿ ಪ್ರಶ್ನೆ ಮಾಡದೇ ಇರೋಂಥವ್ರಿಗೆ ನೀವು 80 ವರ್ಷ 70 ವರ್ಷ ಇರೋರನ್ನ ಆಯ್ಕೆ ಮಾಡಿಕೊಂಡು ನೀವು ವಿಧಾನಸಭೆ ಕಳಿಸಿದ್ರೆ, ನೀವು ಇವತ್ತು ನೋಡಿ ಸರ್, ಯಾರಾದರೂ 50 ವರ್ಷ 30 ವರ್ಷ 40 ವರ್ಷದವ್ರು ಯಾರಾದರೂ ಇದ್ದಾರಲ್ಲಿ? ಬಿಕಾಸ್ ಆಫ್ ಅದೇ ಸರ್, ದುಡ್ಡಿಂದು. ಅಂದರೆ ಇಲ್ಲಿ ನಮ್ಮ ಜನ ಚೇಂಜ್ ಆಗಿಲ್ಲ. ಅವರು ಬರೀ ಲಾಸ್ಟ್ ಮೂಮೆಂಟಲ್ಲಿ 1,000 500 2,000 5,000 ರೂಪಾಯಿ ಕೈ ದುಡ್ಡು ಇಸ್ಕೊತಾರೆ. ಇವ್ರು 5 ವರ್ಷ ಪ್ರಶ್ನೆ ಮಾಡಲ್ಲ. ಕೇಳಿದ್ರೆ ಅವ್ರು ದುಡ್ಡು ಕೊಟ್ಟಿರ್ತಾರಲ್ಲ, ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾವ ಮನೆಗೆ ಎಷ್ಟು ದುಡ್ಡು ಹೋಗಿದ್ರು ಅಂತ ಒಂದು MLA ಗೊತ್ತಿರಲ್ವ ಸರ್? ಒಬ್ಬ ಊರಿನ ಮುಖಂಡಂಗೆ ಗೊತ್ತಿರಲ್ವ ನಿಂಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ? ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ ಪ್ರಶ್ನೆ ಮಾಡ್ಬೋದು. ದುಡ್ಡು ಓಟ್ ಹಾಕ್ಬೇಕಾದ್ರೆ ನಿಮಗೆ ಅಧಿಕಾರ ಏನು? ಪ್ರಭುತ್ವದಲ್ಲಿ ಓಟ್ ಹಾಕಂಥದ್ದೇ ನಿಮಗೆ ಪವರು. ಆ ಪವರ್ ಯೂಟಿಲೈಸ್ ಮಾಡ್ಕೊಂಡು ನೀವು ಏನು ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಹಂಗೆ ನೀವು ಎಲೆಕ್ಷನ್ ಟೈಮಲ್ಲಿ 1,000 500 5,000 ಇಸ್ಕೊಂಡ್ರೆ ಅದು ಏನಿರುತ್ತೆ ಹೇಳಿ? ಒಂದ್ಸತಿ ನಿಮಗೆ ಹುಷಾರ್ ತಪ್ಪಿದ್ರೆ ನೀವು 50,000 1 ಲಕ್ಷ 5 ಕೋಟಿ 50,000 1 ಲಕ್ಷ 2 ಲಕ್ಷ 5 ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ನೀವು ಕೊನೆ ಮೂಮೆಂಟಲ್ಲಿ ಇಡೀ ನಾಳೆ ಓಟ್ ಇರುತ್ತಂದ್ರೆ ರಾತ್ರಿ ಎಲ್ಲ ಡೋರ್ ತಕೊಂಡಿರ್ತೀರ, ಯಾವಾಗ ನಮ್ಮ ಮನೆಗೆ ಬಂದು ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಈ ಸಿಸ್ಟಮ್ ಫಸ್ಟ್ ಚೇಂಜ್ ಆಗ್ಬೇಕು ಸರ್. ದುಡ್ಡು ಇಲ್ದಿರ ಎಲೆಕ್ಷನ್ ಅಂತ ನೀವು ಹೇಳ್ತಾ ಇದೀರಿ, ನಾವು ಹೇಳ್ತಾ ಇರ್ತೀವಿ, ಮಾಧ್ಯಮಗಳು ಹೇಳ್ತಾ ಇಲ್ಲ ಸರ್. ಈಗ ಇದನ್ನ ಯಾವಾಗ ಆದ್ರೆ ಇದುವರೆಗೂ ಯಾವ ಜನಗಳು ಚೇಂಜ್ ಆಗಿಲ್ಲ. ಇಲ್ಲ ಸರ್, ಇಲ್ಲಿವರೆಗೂ ಚೇಂಜ್ ಆಗದೆ ಇರ್ಬೋದು. ಮುಂದಿನ ದಿನಗಳಲ್ಲಿ 100% ಇದು ಚೇಂಜ್ ಆಗುತ್ತೆ ಅನ್ನೋ ಒಂದು ಭರವಸೆ. ನಾನು ಇಂಟರ್ವ್ಯೂ ಮಾಡೋದ್ರಲ್ಲಿ ನೀವೊಂದು 9ನೇರೋ 10ನೇರೋ ಇರಬೇಕು ಸೇಮ್ ಹೇಳ್ತಾ ಇರೋದು. ನನಗೆ ಗೊತ್ತಿಲ್ಲ, ಆದ್ರೆ ತುಂಬಾ ಒಳ್ಳೇದು, ನಿಮ್ಗೂ ಒಳ್ಳೇದು. ಇಲ್ಲ 100% ಚೇಂಜ್ ಆಗುತ್ತೆ ಸರ್. ನಾನು ಹೇಳ್ತೀನಿ, ನನಗೆ ಗ್ಯಾರಂಟಿ ಇದೆ. ಜನ ಇವತ್ತು ಏನೇ ಚೇಂಜಸ್ ಆಗಬೇಕು ಅಂದರೆ ಸೋಷಿಯಲ್ ಮೀಡಿಯಾ ರೀಚ್ ಆಗುತ್ತೆ. ಈಗ ಯಾವುದೇ ಪ್ರತಿಭಟನೆ ಇರ್ಬೋದು, ಪ್ರಶ್ನೆ ಮಾಡೋದಂತ ಇರ್ಬೋದು. ಈಗ ಎಲ್ಲರೂ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರ್ಕಾರ ಪ್ರಶ್ನೆ ಮಾಡ್ತಾರೆ. ಈಗ ಎಲ್ರಿಗೂ ಹೊತ್ತು ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಸ್ಟೂಡೆಂಟ್ಸ್ ಎಲ್ಲ ಒಗ್ಗಟ್ಟಾಗಿಲ್ಲ ಸರ್. ನಾವು ಕರೆ ಕೊಟ್ಟರೆ ಇಲ್ಲಿ ಧಾರವಾಡ, ಬೆಂಗಳೂರಿಗೂ ಅಷ್ಟೇ, ಎಲ್ಲ ಬೀದರಿಂದ ಬೆಂಗಳೂರು ಬಂದು ಹೋರಾಟ ಮಾಡ್ತೀವಿ. ಪ್ರತಿಯೊಂದು ಲಿಸ್ಟ್ ಇರ್ಬೋದು, ಏನೇ ಒಂದು ಸಮಸ್ಯೆ ಇದ್ರು ಎಲ್ಲರೂ ಒಗ್ಗಟ್ಟಾಗ್ತಾರೆ. ಇವತ್ತು ಅನ್ನೆಸೆಸರಿ, ಇವತ್ತು ನನಗೆ ರಿಲೇಟೆಡ್ ಇಲ್ಲ ಅಂತಂದ್ರು ಸ್ಟೂಡೆಂಟ್ಸು
ಯಾರಿಗಾದ್ರೂ ಅನುಕೂಲ ಆಗುತ್ತೆ ಅಂತ ಹೇಳಿ ಬರ್ತಾರೆ ಅವರು. ಇವತ್ತು ಸೊ ನಾನು ಹೇಳ್ತಾ ಇರೋದು ಆ ಮನೋಭಾವನೆ ಎಲ್ಲಾರ್ಗೂ ಇರ್ಬೇಕಲ್ಲ, ಅವಾಗ್ಲೇ ತಾನೇ ಕರಪ್ಷನ್ ಮತ್ತೆ ಈ ತರ ನಿಮ್ಮ ಹುದ್ದೆಗಳು ಕ್ರಿಯೇಟ್ ಆಗೋದು. ಅಂದ್ರೆ ಅಲ್ಲಿ ಮುಂದೆ ನಿಂತ್ಕೊಂಡಿರೋಂಥ ವ್ಯಕ್ತಿಗಳು ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ಅದೇ ಅಂತಲ್ಲ ಸರ್, ಯಾವುದೇ ಕಾಸ್ ಇರ್ಬೋದು, ಹೌದು, ಮುಂದೆ ನಿಂತ್ಕೊಂಡಿರೋಂಥ ವ್ಯಕ್ತಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಷ್ಟೇ. ಹಾಗಾದ್ರೆ ಕಾಂತರಾಜ್ ಅವರು ಎಷ್ಟು ಪ್ರಾಮಾಣಿಕರು? ಸರ್ ಅದು ನಾನು ಹೇಳಲ್ಲ, ಸ್ಟೂಡೆಂಟ್ಸ್ ಹೇಳ್ತಾರೆ, ವಿದ್ಯಾರ್ಥಿ ಆಸ್ಪಿರೆಂಟ್ಸ್ ಹೇಳ್ಬೋದು, ಇಲ್ಲ ನೀವೇ ಹೇಳ್ಬೋದು, ಜನಸಾಮಾನ್ಯ ನೀವು ಇಷ್ಟ ದಿನ ನೀವು ನೋಡಿರ್ತೀರಾ, ನಿಮಗೇನನ್ಸುತ್ತೆ ಇವತ್ತು ಜನಸಾಮಾನ್ಯರು ಶಿವಕುಮಾರ್ಗೆ ಏನೋ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕಾಂತರಾಜ್ ಅವರು ಅನಿಸಿದೆ. ಈಗ ನಿಮಗೆ ಆ ತರ ಅನಿಸ್ತಾ ಇದೆ ಅಂತಂದ್ರೆ ಸರ್, ಈಗ ಗ್ರಾಸ್ ರೂಟ್ ಅಲ್ಲಿ ಯಾವುದೇ ಒಂದು ಸ್ಟೂಡೆಂಟ್ಸ್ ಇರ್ಬೋದು, ಯಾವುದೇ ಒಂದು ವ್ಯಕ್ತಿ ನಾವು ಕೇಳಿ ನನ್ನ ಬಗ್ಗೆ ಏನಾದ್ರು ನಿಮ್ಗೆ ಅಂದ್ರೆ ಆ ತರ ಅನ್ಸುತ್ತೆ ಅಂದ್ರೆ ನಾನು ಅವತ್ತೇ ಹೋರಾಟ ಮಾಡೋದು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ, ನೀವು ಒಬ್ಬ ಹೋರಾಟಕ್ಕೆ ನಿಂತ್ಕೊಂಡ್ರೆ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಅಂದ್ರೆ ಹೊಗಳೋರು ಇರ್ತಾರೆ, ತಗಳೋರು ಇರ್ತಾರೆ, ಅದು ನಿಜ. ಅದು ಎಲ್ಲ ಕಡೆ ಆಯ್ತಾ, ನಿಮ್ಮ ಟೀಮಲ್ಲೇ ಇರ್ತಾರೆ, ಅದು ಬೇರೆಯವ್ರು ಯಾರು ಮಾತ್ರ ಮಾಡಲ್ಲ. ಆಯ್ತಾ, ಅದು ಪಕ್ಕಕ್ಕಿಡೋಣ ಸದ್ಯಕ್ಕೆ. ಇನ್ನೊಂದು ವಿಷಯ ಏನಂತ ಅಂದ್ರೆ, ನನಗೆ ನೀವೊಂದು ಆನೆಸ್ಟ್ ಆಗಿ ಹೇಳಿ, ಈ 224 ಜನದಲ್ಲಿ ಎಷ್ಟು ಆನೆಸ್ಟ್ ಆಗಿ ನಿಜವಾಗ್ಲೂ ವರ್ಕ್ ಮಾಡೋ MLAಗಳು ಇದ್ದಾರೆ? ಅದರಲ್ಲಿ ನನಗೆ ಅನ್ಸ್ದಂಗೆ ಒಂದು 10% ಇಲ್ಲ ಸರ್, ಒಂದು 10%. 90% ಆಫ್ ದಿ MLAs ಅವ್ರ ವೈಯಕ್ತಿಕಗಳು ಇವತ್ತು ಏನು ಇಲ್ದವರು ಇವತ್ತು ನಾನು ನೋಡಿದೀನಿ ಸರ್. ಇವಾಗ MLA ಆಗೋದಕ್ಕೆ ಮುಂಚೆ ಏನು ಇಲ್ಲ ಅನ್ನೋ ತರ ಏನು ಇರಲ್ಲ. MLA ಆಗಿದ್ದು ಕೂಡಲೇ 3 ಕೋಟಿ 5 ಕೋಟಿ ಕಾರ್ ತಗೊಂಡು ಓಡೋಣ ಅಂತ ಪರಿಸ್ಥಿತಿಯಲ್ಲಿ ಅವ್ರು ಬರ್ತಾರಂತಂದಾಗ ಅವ್ರ ಪ್ರಾಮಾಣಿಕ ವ್ಯಕ್ತಿ ಅಂತ ಹೆಂಗ್ ಹೇಳ್ತೀವಿ? ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಅದು ಇದು ಮಾಡಿ ಪರ್ಸನಲ್ ಏನಾದ್ರು ಮಾಡಿದ್ರೆ ಓಕೆ, ಅದರಿಂದ ಈ ಎಲೆಕ್ಷನ್ ಬಂದಾದ್ಮೇಲೆ ಆ ರೀತಿ ಬಂದಾಗ 100% ಅದು ಅನ್ಸುತ್ತೆ. ಈಗ ಅದೇ ದುಡ್ಡನ್ನ ಜನಗಳಿಗೆ ಇನ್ವೆಸ್ಟ್ ಮಾಡಿ ಎಜುಕೇಶನ್, ಹೆಲ್ತ್ ಮೇಲೆ ರೋಡ್ ಹಾಕ್ಸಿ, ನೀರು ಕೊಡಿ. ಎಷ್ಟೋ ಜನಕ್ಕೆ ರೈತರಿಗೆ ಇವತ್ತು ಅವರಿಗೆ ಪ್ರಾಪರ್ ಫರ್ಟಿಲೈಸರ್ ಸಿಗ್ತಾ ಇಲ್ಲ, ಸ್ಟೂಡೆಂಟ್ಸ್ಗೆ ಒಂದು ಲೈಬ್ರರಿ ಇಲ್ಲ, ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲ ಪ್ರಾಪರ್. ಈ ಥರ ಸ್ಕೂಲ್ ಕ್ಲೋಸ್ ಮಾಡ್ತಿದ್ದಾರೆ, ಸ್ಕೂಲ್ ಕಟ್ಟಿ, ಹಾಸ್ಪಿಟಲ್ ಕಟ್ಟಿ, ಈ ಥರ ಎಷ್ಟೊಂದು ಮಾಡೋಂಥದ್ದು ಎಷ್ಟೊಂದು ಇರುತ್ತೆ ಸರ್. ಒಬ್ಬ MLA ಮನ್ಸು ಮಾಡಿದ್ರೆ ಒಂದು ಕಾನ್ಸ್ಟಿಟ್ಯೂನ್ಸಿನ ಏನು ಬೇಕಾದ್ರೂ ಮಾಡ್ಬೋದು. ಅದೇ ಇವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ, ಹೋಟೆಲ್ಸ್ ಈ ಥರದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ರೆ ಇಲ್ಲಿ ಸರ್. ಈಗ ದೇಶದ ಎಲ್ಲೆಡೆ ನೀವು ಕರ್ನಾಟಕದ ಮಾತ್ರ ಸೀಮಿತನೋ ಅಥವಾ ದೇಶದ ಎಲ್ಲ ಕಡೆ ಹೋರಾಟ ಮಾಡ್ತೀರಾ? ಸರ್ ಇವಾಗ ನಾವು ಕರ್ನಾಟಕದಲ್ಲಿ ಹೋರಾಟ ಮಾಡ್ತಿದ್ವಿ, ಮುಂದಿನ ದಿನಗಳಲ್ಲಿ ನಾವು ಕಾಂತಕುಮಾರ್ ಅವ್ರ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ BJP ಗೌರ್ಮೆಂಟ್ ಇದೆ, ಅಲ್ಲೆಲ್ಲ ಕರೆಕ್ಟ್ ಆಗಿದೆಯಾ, ಪರ್ಫೆಕ್ಟ್ ಆಗಿದೆಯಾ? ಹಾಗಾದ್ರೆ ಸರ್ ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ, ಯಾವ್ದು ಗೌರ್ಮೆಂಟ್ ಅಷ್ಟೇ ಪರ್ಫೆಕ್ಟ್ ಅಂತ ನಾನು ಹೇಳಕ್ಕಾಗಲ್ಲ, ಅದಕ್ಕೆ ಪರ್ಫೆಕ್ಟ್ ಆಗೋದು ಇಲ್ಲ ಸರ್. ನೀವೇನಕ್ಕೆ ಈ ಒಂದು ಮೆಮೊರಂಡಮ್ ಆಗಲಿ ಅಥವಾ ಬೇರೆ ನಿಮ್ಮ ಹೋರಾಟದ ಹಾದಿ ಬಗ್ಗೆ ಯಾಕೆ ಅಲ್ಲಿ ಕೇಂದ್ರ ಸರ್ಕಾರದ ಗಮನಕ್ಕೆ ಯಾಕೆ ತರ್ತಾ ಇಲ್ಲ? ಸರ್ ಕೇಂದ್ರ ಸರ್ಕಾರಕ್ಕೆ ನಾವು ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ಹಿಂದೆ ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಅದು ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟಿವಿ. UPSC ಕನ್ನಡ ಬರಬೇಕಂದ್ರೆ ಮೇನ್ಸ್ ಕ್ವಶನ್ ಪೇಪರ್ ಇರ್ಬೋದು, ಪ್ರಿಲಿಮ್ಸ್ ಇರ್ಬೋದು, ಅದು ಕನ್ನಡದಲ್ಲಿ ಬರಬೇಕು. ಯಾಕೆಂದ್ರೆ ಈಗ ಮೆಜಾರಿಟಿ ನಮ್ಮ ಕನ್ನಡದವರು ಕನ್ನಡದಲ್ಲೇ ಕ್ವಶನ್ ಪೇಪರ್ ಬಂದರೆ ಅವ್ರಿಗೆ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ, ಎಲ್ಲರೂ ಅಪ್ಲೈ ಮಾಡ್ತಾರೆ ಎಕ್ಸಾಮ್ಸ್ಗೆ. ಮತ್ತು ಪರ್ಸೆಂಟೇಜ್ ಏನಿರುತ್ತೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ರಿಸಲ್ಟ್ಸು, ಫೈನಲ್ ರಿಸಲ್ಟ್ಸು. ಈಗ ಮೆಜಾರಿಟಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಅಂತ ಬಂದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು ಅಪ್ಲೈ ಮಾಡಿದ್ರು ಕೂಡ ಅದರಲ್ಲಿ ರಿಸಲ್ಟ್ ತುಂಬ ಕಡಿಮೆ. ಬಿಕಾಸ್ ಯಾಕೆಂದರೆ ಒಂದು ಅವೇರ್ನೆಸ್ ಇಲ್ಲ. ಎರಡನೇದೇನಪ್ಪ ಅಂತಂದರೆ ಅವೇರ್ನೆಸ್ ಇದ್ದರೂ ಕೂಡ ಇಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ ಇದೆ. ಅಲ್ಲಿ ಪ್ಯೂರ್ಲಿ ಇಂಗ್ಲೀಷಲ್ಲಿರುತ್ತೆ, ಹಿಂದಿಯಲ್ಲಿರುತ್ತೆ ಕ್ವಶನ್ ಪೇಪರು. ಅದೇ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇತ್ತಂದರೆ ತುಂಬ ಜನ ಅವಕಾಶ ಸಿಗುತ್ತೆ. ಅದ್ರ ಬಗ್ಗೆನೂ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್, ಇಲ್ಲ ಅಂತಲ್ಲ. ಅದ್ರ ಜೊತೆಯಲ್ಲಿ ನಮಗೆ ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟು ವಿ ಆರ್ ದ ಸೆಕೆಂಡ್ ರಿಚೆಸ್ಟ್ ನಾವು ರೆವಿನ್ಯೂ ಕೊಡೋದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್. ಹಂಗಾಗಿ ನಮಗೆ ರಿಸರ್ವೇಷನ್ ಬೇಕು ಅಂತಾನು ಕೇಳ್ತಾ ಇದ್ವಿ ನಾವು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇಷ್ಟು % ಕರ್ನಾಟಕದಲ್ಲಿ ಗೌರ್ಮೆಂಟ್ ಕೆಲಸ ಏನು ನೋಟಿಫಿಕೇಶನ್ ಮಾಡ್ತಾರೆ, ಅದ್ರಲ್ಲಿ ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು % ರಿಸರ್ವೇಷನ್ ಕೊಡಬೇಕು. ಯಾಕೆ ಅಂತಂದರೆ ನಾವು ಇಷ್ಟೆಲ್ಲ ರೆವಿನ್ಯೂ ಕೊಟ್ಟು ನಮ್ಮ ಕರ್ನಾಟಕದಿಂದ ಯಾರು ಅಲ್ಲಿ ಗೌರ್ಮೆಂಟ್ ಆಫೀಸರೇ ಆಗ್ತಾ ಇಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ತಾ ಇಲ್ಲ ಅಂತಂದರೆ ಅದು ನಾವು ಇಷ್ಟೆಲ್ಲ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಏನು ಕರ್ನಾಟಕದಿಂದ ಅಷ್ಟು ಇಂಡಿಯಾ ಕಾಂಟ್ರಿಬ್ಯೂಟ್ ಕೊಡ್ಬೇಕಂತಂದ್ರೆ ಕರ್ನಾಟಕದಿಂದ ಅಷ್ಟು ಜನ ಸೆಲೆಕ್ಟ್ ಮಾಡಲೇಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಒಂದಷ್ಟು ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತೀವಿ. ನಾನು PSI ಬಗ್ಗೆ ಸ್ವಲ್ಪ 2021-22 ಸ್ಟಾರ್ಟ್ ಆಗಿತ್ತು. ಕರೆಕ್ಟ್ ಸರ್, ಕರೆಕ್ಟ್ ಅಲ್ಲ? 2021 ಅದು 22ಕ್ಕೆ ಒಂದು ಸ್ವಲ್ಪ ತಾರಕರಾಯಿತು. ಕರೆಕ್ಟ್ ಸರ್. ಆಮೇಲೆ 23ಕ್ಕೆ ರೀ ಎಕ್ಸಾಮ್ ಆಯಿತು. ಅದರಲ್ಲಿ ಅದಕ್ಕಿಂತ ದೊಡ್ಡ ಕರಪ್ಷನ್ ಬೇರೊಂದಿಲ್ಲ. ಕರ್ನಾಟಕದಲ್ಲಿ PSI ಸ್ಕ್ಯಾಮ್ ಅನ್ನೋದು ಆ ರೀತಿ ಪ್ರೂಫ್ ಇತ್ತು ಸರ್ ನಮ್ಮ ಹತ್ರ. ಅಂದರೆ OMR ಶೀಟ್ಸ್ ಏನಿತ್ತು ಆ ಪ್ರೂಫ್, ಒಂದು ಸಣ್ಣ ಪ್ರೂಫಿಂದ
ತನಿಖೆ ಆಗಕ್ಕೆ ಸ್ಟಾರ್ಟ್ ಆಗಿ ಸುಮಾರು 113 ಜನ ಕಲ್ಪ್ರಿಟ್ ಸಿಕ್ಕಿದ್ರು. ಅದರಲ್ಲಿ ADGP ಅಮೃತ್ಪಾಲ್ ಅವರೇ ಸುಮಾರು 2-3 ವರ್ಷ ಜೈಲಲ್ಲಿ ಇದ್ರು. ಆ ಪರಿಸ್ಥಿತಿಗೆ ಅಂದ್ರೆ ಈ ಹಿಂದೆ ಆಗಂತದ್ದು ಏನಾಗ್ತಿತ್ತದ ರಿಕ್ರೂಟ್ಮೆಂಟ್ಸ್, ನಮ್ಮ ಹೋರಾಟದಿಂದ ಮೊದಲು ಪ್ರತಿ ಒಂದು ರಿಕ್ರೂಟ್ಮೆಂಟ್ ಅಲ್ಲೂ ಯಾವುದೇ PSA ಆಗಿರ್ಬೋದು, PDO, CTA, KS, FDA, STA, JE, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಇರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು, ಅಪೆಕ್ಸ್, DCC ಬ್ಯಾಂಕ್ ಎಲ್ಲಾನು, ನಿಗಮ ಮಂಡಳಿದು ಯಾವುದೇ ಒಂದು ಎಕ್ಸಾಮ್ಸ್ ಅಲ್ಲಿ ಮೋರ್ ದೆನ್ 60% ಕರಪ್ಷನ್ ಸರ್. ಮೋರ್ ದೆನ್ 60%. ಸ್ಕೋರ್ ಲಿಸ್ಟ್ ಬಿಡ್ತಿರ್ಲಿಲ್ಲ, ಟೈಮಿಗೆ ರಿಸಲ್ಟ್ ಬಿಡ್ತಿರ್ಲಿಲ್ಲ, ಯಾರಿಗೆ ದುಡ್ಡು ಕೊಡ್ತಾರೆ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಪ್ರಶ್ನೆ ಮಾಡ್ತೀನಿ ಅಂತಂದ್ರೆ ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಹೋಗುತ್ತೆ, ಮತ್ತೆ ಇವ್ರು ಏನಿಗೆ ಬಂದಿದ್ದಾರೆ ಅನ್ನೋದು ಅವ್ರ ಮೇಲೆ FIR ಮಾಡ್ತೀನಿ ಅನ್ನೋ ಒಂದು ಬೆದರಿಕೆ ಹಾಕ್ತಾರೆ, ಬೇರೆ ಎಕ್ಸಾಮ್ ಬರೀಬಾರ್ದು ಅಂತ ಈ ರೀತಿ ಒಂದು ಸೃಷ್ಟಿ ಮಾಡ್ಬಿಟ್ಟಿದ್ರು. ಅಂದ್ರೆ ದುಡ್ಡಿದ್ರೆ ಮಾತ್ರ ಗೌರ್ಮೆಂಟ್ ಜಾಬ್ ಅನ್ನೋ ತರ. ಮೋರ್ ದೆನ್ 60% ಸರ್. ನಾನೇ ಹೇಳ್ತೀನಿ, ಸ್ವತಃ ಅದರಲ್ಲಿ 545 ಜನ ಎಕ್ಸಾಮ್ ಬರ್ದಿದ್ದು. 545 ಜನದಲ್ಲಿ 113 ಜನ ಕಲ್ಪ್ರಿಂಟ್ ಇದ್ದಾರೆ ಅಂತಂದ್ರೆ ತನಿಖೆ ಮಾಡಿದಾಗ 113 ಜನ ಸಿಕ್ಕಿದ್ರು. ಅಂದ್ರೆ ಅದು ಇನ್ ಡೆಪ್ತ್ ಆಗ ನೀವೇನಾದ್ರೂ CBI ಏನಾದ್ರು ಕೊಟ್ಟು ಇನ್ ಡೆಪ್ತ್ ಮಾಡಿದ್ರೆ ಮೋರ್ ದೆನ್ 250 ಇಂದ 300 ತನಕ ಸಿಗ್ತಾ ಇದ್ರು. ಆದ್ರೆ ಈ ಹೋರಾಟಗಾರರು ಅನ್ನಿಸ್ಕೊಂಡವರು ಈಗ ಹೋರಾಟ ಮಾಡ್ತಾ ಇರೋರು ಒಂದು ಪಕ್ಷ, ಆಡಳಿತ ಪಕ್ಷ ಇದ್ದಾಗ ಆಡಳಿತ ಪಕ್ಷಕ್ಕೆ ಕೆಲವೊಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ, ಇನ್ನೊಬ್ರು ಹೈಜಾಕ್ ಮಾಡ್ತಾರೆ ಆಪೋಸಿಷನ್ ಅವರು. ನೀವು ಯಾರ ಜೊತೆ ಮಿಂಗಲ್ ಆಗಿದ್ದೀರಾ ಹಾಗಾದ್ರೆ? ಇಲ್ಲಿವರೆಗೂ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ ಸರ್. ಯಾರ ಜೊತೆ ಏನಿಲ್ಲ, ವಿದ್ಯಾರ್ಥಿಗಳ ಪರವಾಗಿ ಯಾರಿದ್ದಾರೆ ಅವ್ರ ಪರವಾಗಿ ನಾವು ಇದೀವಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇದು ಪಕ್ಷ ಅಂತ ಬರಲ್ಲ ಸರ್. ಯಾಕೆಂದ್ರೆ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಇವತ್ತಿಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೆ ಆಗ್ತಾ ಇರೋ ಕಾರಣ ಏನಪ್ಪಾ ಅಂತಂದ್ರೆ ಇದು ಯಾವುದೇ ಪಕ್ಷಾತೀತವಾಗಿ ನಾವು ಮಾಡ್ತಾ ಇರೋಂಥದ್ದು. ಸೊ ಹಾಗಾದ್ರೆ ನೀವು ಪಕ್ಷಾತೀತವಾಗಿ ಮಾಡದಿದ್ರೆ ಯಾವುದೇ ಪಕ್ಷದ ಜೊತೆಗೆ ಸೇರ್ಕೋಬಾರ್ದಲ್ವಾ ಸರ್? ಈಗ ಪಕ್ಷ ಆ ಒಂದು ನಿಮ್ಗೆ ವೆಲ್ ಎಜುಕೇಟೆಡ್ ಆಗಿ ನಿಮ್ಗೆ ಅದೊಂದು ಮೈಂಡ್ ಅಲ್ಲಿ ಇಲ್ವಾ? ಇವಾಗ ಇವಾಗ ನಾವು ವಿದ್ಯಾರ್ಥಿಗಳ ಪರವಾಗಿ ನೋಡಿ ಸರ್. ಈಗ ನಾವು ಯಾವುದೇ ಹೋರಾಟ ಮಾಡಿದಾಗ ಕೆಲವೊಂದು ಮುಖಂಡರನ್ನ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಇರ್ಬೋದು, ಹೋರಾಟಕ್ಕಾಗ್ಲಿ ಕರ್ಸಂತದ್ದು ನಾವು ಮಾಡ್ಲೇಬೇಕಾಗುತ್ತೆ. ಯಾಕೆಂತಂದ್ರೆ ಅಲ್ಲಿನ ಸಮಸ್ಯೆ ಅವರು ಅಲ್ಲಿ ಅಸೆಂಬ್ಲಿಲಿ ಮಾತಾಡ್ಲೇಬೇಕಾಗುತ್ತೆ. ಇವತ್ತು ನಾವು ಸಮಸ್ಯೆನ ಅವ್ರಿಗೆ ರೀಚ್ ಮಾಡಿಲ್ಲ ಅಂತಂದ್ರೆ ಇಲ್ಲ ಸಮಸ್ಯೆ ಅಸೆಂಬ್ಲಿಯಲ್ಲಿ ಮಾತಾಡ್ಬೇಕು ಸರ್. ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ಬೇಕು. ಇಲ್ಲಿನ ಸಮಸ್ಯೆ ನಾವೇ ಹೋರಾಟ ಮಾಡೋಂಥದ್ದಲ್ಲ. ಒಂದು ಆಪೋಸಿಷನ್ ಲೀಡರ್ ಅಂತ ಅಂದಾಗ ಈಗ ಯಾವುದೇ ಸರ್ಕಾರ ಫಾರ್ಮ್ ಮಾಡಿದ್ರು ಅಷ್ಟೇ, ಸರ್ಕಾರ ಮಾಡೋದಕ್ಕೆ ಮೊದಲು ಅದೊಂದು ಪರ್ಟಿಕ್ಯುಲರ್ ಒಂದು ಪಕ್ಷ ಆಗುತ್ತೆ. ಸರ್ಕಾರ ಫಾರ್ಮ್ ಆದ್ಮೇಲೆ ಅದು ಪಾರ್ಟಿ ಅಂತ ಬರಲ್ಲ ಸರ್. ಯಾಕೆಂದ್ರೆ ಎಲ್ರು ಈಕ್ವಲ್ ಆಗಿ ನೋಡ್ಬೇಕಾಗುತ್ತೆ. ಈಗ ಬರೀ ಏನೋ ಕಾಂಗ್ರೆಸ್ ಬಂದಿದೆ, ಈ ಕಾಂಗ್ರೆಸ್ ಸರ್ಕಾರ ಇದೆ ಅಂದ್ರೆ ಬರೀ ಕಾಂಗ್ರೆಸ್ ಅಲ್ಲಿ ಇರೋರಿಗೆ ನೀವು ಬೆನಿಫಿಟ್ ಕೊಡ್ಬೇಕನ್ನೋದಿಲ್ಲ. ಇಲ್ಲ ಬಿಜೆಪಿ ಮತ್ತೆ ಬಿಜೆಪಿಗೆ ಬೆನಿಫಿಟ್ ಕೊಡ್ಬೇಕನ್ನೋದಿಲ್ಲ ಸರ್. ಕೆಲವೊಂದು ಮಾತುಗಳಿಗೆ ನನ್ನ ಸಂಪೂರ್ಣ ಮತ ಇದೆ, ಅದ್ರಲ್ಲಿ ನಂದು ಅಲಿಗೇಷನ್ ಇಲ್ಲ. ಐ ಆಮ್ ಓಕೆ ವಿತ್ ದಟ್. ಥಿಂಗ್ ಇಸ್, ನನಗೆ ಅನಿಸಿದ್ದು ನಾನು ಬಿಜೆಪಿನ ಅಥವಾ ಕಾಂಗ್ರೆಸ್ ಅಥವಾ JDS ಇವರು ಎಲ್ಲ ಹೇಗೆ ಬೆಳೆ ಬೇಯಿಸ್ಕೋತಾರೆ ಅಂತ ನಿಮಗೆ ಗೊತ್ತಿಲ್ಲ. 100% ಇಷ್ಟು ಹೋರಾಟದಲ್ಲಿ ಇಷ್ಟು ಜನ ನಿಮಗಿಂತ ಮುಂಚೆನ ಹೋರಾಟ ಮಾಡಿದ್ದಾರೆ. ಎಲ್ಲರ ಜೊತೆಗೂ ಇಲ್ಲ ಯಾವ್ದಾದ್ರು ಒಂದು ಕನೆಕ್ಟಿವಿಟಿ ಇರುತ್ತೆ. ರಾಜಕೀಯ ವ್ಯಕ್ತಿಗಳು ಇಲ್ಲ ರಾಜಕೀಯ ಪಕ್ಷಗಳ ಜೊತೆಗೆ ಒಂದು ಕನೆಕ್ಟಿವಿಟಿ ಸಂಭವ ಇದ್ದೇ ಇರುತ್ತೆ. ಯಾರು ಅದನ್ನ ಅಲ್ಲಿಗಿಳಿಯಕ್ ಆಗಲ್ಲ. ಇಲ್ಲ ನಾವು ಇನ್ಕ್ಲೂಡಿಂಗ್ ನೀವು ಕೂಡ ಹೇಳ್ತಾ ಇದ್ದೀನಿ, ನಾನು ಅಲ್ಲಿಗಿಳಿಯಕ್ ಆಗಲ್ಲ. ಏನಕ್ಕೆ ಅಂತ ಅಂದ್ರೆ ಯಾವ್ದಾದ್ರು ಒಂದ್ ರೀತಿ ಸಂಬಂಧ ಇರುತ್ತೆ. ಇಲ್ಲ ಅವ್ರು ಬಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾರೆ, ನೋಡಪ್ಪ ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ಆಪೋಸಿಷನ್ ಅಲ್ಲಿ ಇದೀವಿ ಅಂದ್ಬಿಟ್ಟು ಆಡಳಿತ ಪಕ್ಷದಲ್ಲಿ ಬರ್ತಾರೆ. ಕೆಲವೊಬ್ರು ಆಡಳಿತ ಪಕ್ಷದಲ್ಲಿ ಇದ್ರು ಕೂಡ ನಿಮ್ಗೆ ಹೆಲ್ಪ್ ಮಾಡೋರಿದ್ದಾರೆ. ಅದನ್ನ ನೀವು ಅಲೆಗಿಳಕ್ ಆಗಲ್ಲ. ಇಲ್ಲ ಸರ್, ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಸ್ಟೂಡೆಂಟ್ಸ್ ಪರವಾಗಿ ನಾನು ಓಪನ್ ಆಗಿ ಹೇಳ್ತೀನಿ ಸರ್. ಇವಾಗ್ಲೂ ಹೇಳ್ತೀನಿ, ಸ್ಟೂಡೆಂಟ್ಸ್ ಪರವಾಗಿ ಯಾರು ಧ್ವನಿ ಎತ್ತಾರೆ, ಇನ್ಕ್ಲೂಡಿಂಗ್ ನಾನು ಹೇಳಿದ್ನಲ್ಲ ಸರ್, ಈ ಕಾಂಗ್ರೆಸ್ ಅಲ್ಲಿ ನಾವು ಈ ಹಿಂದೆ ನಾವು PSA ಹಗರಣ ಮಾಡಿದಾಗ ಪ್ರಿಯಾಂಕ್ ಖರ್ಗೆ ಸರ್ ಜೊತೆ ಇದ್ದು ಹೋರಾಟ ಮಾಡಿದ್ರು. ಓಪನ್ ಆಗಿ ಹೆಸರು ಹೇಳ್ತೀನಿ. ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಪ್ರಾಮಾಣಿಕವಾಗಿ ಏನೇ ಒಂದು ಸಮಸ್ಯೆ ಕೇಳಿದಾಗ ಕೂಡ ಅವ್ರು ನಮಗೆ ಸ್ಪಂದಿಸ್ತಾರೆ. ನಾವು ಸ್ಪಂದಿಸಿದಾಗ ಬಹುಶಃ ಇವತ್ತು ಈಗಲೂ ಕೂಡ ಸ್ಪಂದಿಸಬಹುದು ಅವರು, ಗೊತ್ತಿಲ್ಲ ಸರ್, ಸ್ಪಂದಿಸ್ತಾರೆ. ನಾನು ಅದ್ರಲ್ಲಿ 2 ಮಾತು ಹೇಳಲ್ಲ. ಯಾವುದೇ ಟೈಮ್ ಹೋಗ್ಲಿ ಅವೈಲೇಬಲ್ ಇರ್ತಾರೆ. ವಿದ್ಯಾರ್ಥಿಗಳ ಕರ್ಕೊಂಡು ಹೋದ್ರೆ ಆನ್ ಸ್ಪಾಟ್ ಅವ್ರು ಏನಿದೆ ಅದನ್ನ ಎಲ್ಲರಿಗೂ, ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇ ಸಮಸ್ಯೆ ಇದ್ರೆ ಅವ್ರ ಹತ್ರ ಹೋಗಿದಾಗ ಚರ್ಚೆ ಮಾಡಿ ಆಯ್ತು ಮಾಡೋಣ ಅಂತ ಹೇಳ್ತಾರೆ.
ಈಗ ಮೊನ್ನೆ ಈಗ ಸಂತೋಷ್ ಲಾಡ್ ಸರ್ ಹತ್ರ ಭೇಟಿ ಮಾಡಿದೆ, ಆಗ ಅವರು ಸ್ಪಂದಿಸೋರು. ಯಾವ ರೀತಿ ಅಂತಂದ್ರೆ ಅವ್ರ ಒಂಥರ ಫ್ರೆಂಡ್ ಇದೀವಿ ಕಣೋ ಹಂಗೆ ಅಂತ ಈ ತರ ಸ್ಪಂದಿಸ್ತಾರೆ, ಇಲ್ಲ ಅಂತ ಇಲ್ಲ. ಈ ರಾಮಲಿಂಗಾರೆಡ್ಡಿ ಸರ್ ಹತ್ರ ಹೋದ್ವಿ, ಅವ್ರ ಹತ್ರನೂ ಅಷ್ಟೇ ಸ್ಪಂದಿಸ್ತಾರೆ. ಮಿನಿಸ್ಟರ್ ಹತ್ರ ಹೋದಾಗ ನಾವೀಗ ಅಪೋಸಿಷನ್ ಲೀಡರ್ ವಿಜೇಂದ್ರ ಸರ್ ಇದಾರೆ, ಅವ್ರ ಹತ್ರ ಹೋದಾಗ ಸರ್ ಈ ತರ ಹೋರಾಟ ಇದೆ ಬರ್ಬೇಕು ನೀವು ಮಾಡ್ಬೇಕು ಸ್ಪಂದಿಸ್ತಾರ. ಅಂದ್ರೆ ನಾವೇನು ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಅಪೋಸಿಷನ್ ಲೀಡರ್ ಇದಾರೆ ಫಸ್ಟ್ ಈ ಹೋರಾಟ ಅಂತ ಬಂದಾಗ ಇಲ್ಲಿ ಅಲ್ಲ ಹೋರಾಟಕ್ಕೆ ಬರೋದಲ್ಲ, ಅಪೋಸಿಷನ್ ಲೀಡರ್ಗೆ ಇಲ್ಲ ಅಶೋಕ್ ಸರ್ ನಾನು ಹೇಳ್ದಲ್ಲ ಸರ್, ಅಪೋಸಿಷನ್ ಲೀಡರ್ ಇರ್ಬೋದು, ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಸರ್ ಇರ್ಬೋದು, ಅವ್ರ ನಮ್ಮ ಹೋರಾಟಕ್ಕೆ ಇಲ್ಲಿ ಕರೆದಾಗ ನಮ್ಗೆ ನಾನು ಹೇಳ್ತೀನಿ ಸರ್, ವೈಯಕ್ತಿಕವಾಗಿ ಸ್ಟೂಡೆಂಟ್ಸ್ ಪರವಾಗಿ ನಾನು ಯಾರನ್ನೂ ಯಾವ ಹೋರಾಟಕ್ಕೂ ಸುಮ್ನೆ ಕರೆಯಲ್ಲ ಸರ್, ಅದಂತ ಹೇಳ್ತೀನಿ. ಯಾವ ಹೋರಾಟಕ್ಕೆ ನೀಡಿದೆ ಅವರ ಪ್ರೆಸೆನ್ಸ್ ಯಾವಾಗ ಇಂಪಾರ್ಟೆನ್ಸ್ ಇರುತ್ತೆ ಅವಾಗಷ್ಟೇ ಕರಿತೀನಿ. ಸುಮ್ನೆ ಕರೆಯೋದು ಅವಶ್ಯಕತೆ ಇರಲ್ಲ. ಕೆಲವೊಂದು ವಿಚಾರಗಳು ನಾವು ಸ್ಟೂಡೆಂಟ್ಸೇ ಹೋರಾಟ ಮಾಡಿದಾಗ ಆ ಸಮಸ್ಯೆ ಬಗೆಹರಿದಿರೋಂಥದ್ದು 100 ಸಮಸ್ಯೆ ಬಗೆಹರಿಸಿದೀವಿ ನಾವು. ಇಲ್ಲ ಓನ್ಲಿ ಹೋಗಿ ಸುಮ್ನೆ ಲೆಟರ್ ಕೊಟ್ಟು ನಾವು ಈ ತರದ್ದು ಕೇಳಿದಾಗ 100% ಸ್ಪಂದಿಸಿದ್ದಾರೆ. ಫಾರ್ ಎಕ್ಸಾಂಪಲ್ 622 AEJ ಇದು KPC 5ನೇ ತಾರೀಕು ಹೋರಾಟ ಇಟ್ಟಿದ್ದೀವಿ ಸರ್, ಮಾರ್ಚ್ 5ನೇ ತಾರೀಕು. ನಮಗೆ ನಾನು ಹೇಳ್ತೀನಿ ಸರ್, ವೈಯಕ್ತಿಕವಾಗಿ ಸ್ಟೂಡೆಂಟ್ಸ್ ಪರವಾಗಿ ನಾನು ಯಾರನ್ನೂ ಯಾವ ಹೋರಾಟಕ್ಕೂ ಸುಮ್ನೆ ಕರೆಯಲ್ಲ ಸರ್, ಅದಂತ ಹೇಳ್ತೀನಿ. ಯಾವ ಹೋರಾಟಕ್ಕೆ ನೀಡಿದೆ ಅವರ ಪ್ರೆಸೆನ್ಸ್ ಯಾವಾಗ ಇಂಪಾರ್ಟೆನ್ಸ್ ಇರುತ್ತೆ ಅವಾಗಷ್ಟೇ ಕರಿತೀನಿ. ಸುಮ್ನೆ ಕರೆಯೋದು ಅವಶ್ಯಕತೆ ಇರಲ್ಲ. ಕೆಲವೊಂದು ವಿಚಾರಗಳು ನಾವು ಸ್ಟೂಡೆಂಟ್ಸೇ ಹೋರಾಟ ಮಾಡಿದಾಗ ಆ ಸಮಸ್ಯೆ ಬಗೆಹರಿದಿರೋಂಥದ್ದು 100 ಸಮಸ್ಯೆ ಬಗೆಹರಿಸಿದೀವಿ ನಾವು. ಇಲ್ಲ ಓನ್ಲಿ ಹೋಗಿ ಸುಮ್ನೆ ಲೆಟರ್ ಕೊಟ್ಟು ನಾವು ಈ ತರದ್ದು ಕೇಳಿದಾಗ 100% ಸ್ಪಂದಿಸಿದ್ದಾರೆ. ಫಾರ್ ಎಕ್ಸಾಂಪಲ್ 622 AEJ ಇದು KPC 5ನೇ ತಾರೀಕು ಹೋರಾಟ ಇಟ್ಟಿದ್ದೀವಿ ಸರ್, ಮಾರ್ಚ್ 5ನೇ ತಾರೀಕು. ನಾನು 28 ಒಳಗಡೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ. 2ನೇ ತಾರೀಕು ಒಳಗಡೆ ಅವ್ರ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳ್ತಿದ್ರೆ ನಾನು ಹೇಳಿದೆ, ನನಗೆ ಹೋರಾಟ ಮಾಡೋದು ಉದ್ದೇಶ ಅಲ್ಲ, ನೀವು ಸಮಸ್ಯೆ ಬಗೆಹರಿಸಿ 1 or 2 days ಕೇಳ್ಕೊಳ್ಳಿ. ಎಲ್ಲದಕ್ಕೂ ಹೋರಾಟ ಒಂದೇ ಮಂತ್ರ ಅಲ್ಲ. ನಾನು ಹೇಳ್ತೀನಿ 1 or 2 days ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅಂದ್ರೆ 1 or 2 days ನಾನು ಹೇಳಿದೆ 28 1 or 2 days, ಇನ್ನು 2 ದಿನ 2ನೇ ತಾರೀಕು ಕೊಡ್ತೀನಿ, ಇಲ್ಲ 3ನೇ ತಾರೀಕು ಕೊಡ್ತೀನಿ, 10ನೇ ತಾರೀಕಿಗೆ ಕೊಡಿ, ಬಟ್ ಮಾಡ್ತೀನಿ ಅಂತ ಅವ್ರು ಮಾತು ಕೊಟ್ಟಾಗ ನಾನು ಅದನ್ನ ಮೀರಲ್ಲ ಸರ್. ಒಂದ್ಸತಿ ಅವ್ರು ಮಾತು ಕೊಡ್ತಾರ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಚರ್ಚೆ ಮಾಡಿದ್ವಿ, 1 ಗಂಟೆ ಚರ್ಚೆ ಮಾಡಿದ್ವಿ ಸುವರ್ಣಸೌಧದಲ್ಲಿ. ಆ ವ್ಯಕ್ತಿತ್ವ ಹೆಂಗಿದೆ ಅಂತ ಸರ್, ಒಂದ್ಸತಿ ಹೇಳಿದ್ಮೇಲೆ ಅವ್ರು ಮಾಡ್ತಾರೆ. ನನಗೆ ಅದಕ್ಕೆ ಇಷ್ಟ. ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಹೇಳ್ತೀನಲ್ಲ ಸರ್, ನಾನು ನಿಮ್ಮ ಪರವಾಗಿದ್ದು ನಾನು ಏಜ್ ರಿಲ್ಯಾಕ್ಸೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಧಾರವಾಡದಲ್ಲಿ 5 ಕ್ಯಾಂಟೀನ್ ಓಪನ್ ಮಾಡ್ತೀನಿ ಅಂತ ಹೇಳಿ, ಇಂದಿರಾ ಕ್ಯಾಂಟೀನ್ ತರ ಸ್ಟೂಡೆಂಟ್ಸ್ಗೆ 5 ಕ್ಯಾಂಟೀನ್ ಕೇಳಿದ್ದೆ ಸರ್ ನಾನು. ನಿಮ್ಮ ಬೇಡಿಕೆಗಳು ಇಟ್ಟಿದ್ದೆ 25 ಸಮಸ್ಯೆಗಳಲ್ಲಿ ಅದು ಕೇಳಿದ್ದೆ. 4 ಅವರು ಜಾಗ ನೋಡ್ಕೊಂಡ್ ಬಂದಿದ್ದಾರೆ. 4 ಕ್ಯಾಂಟೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಮತ್ತೆ 5,000 ಜನ ಕುತ್ಕೊಂಡು ಲೈಬ್ರರಿ, 5,000 ಜನ ಕುತ್ಕೋಣ ಅಂತದ್ದು 5 ಲೈಬ್ರರಿ, 1,000 ಜನ ಕುತ್ಕೊಳ್ಳೋಂತ 5 ಲೈಬ್ರರಿ ಮಾಡ್ಕೊಡಿ ಸರ್ ಅಂತ ಕೇಳಿದ್ದೆ, ನಾನು ರಿಕ್ವೆಸ್ಟ್ ಮಾಡಿದ್ದೆ. ಆಯ್ತು ಅಂತ ಇನ್ನು ಅದ್ರ ಬಗ್ಗೆ ಇನ್ನೂ ಮಾಡಿಲ್ಲ, ಬಟ್ ಮಾಡ್ಲೇಬೇಕು. ಇದು ನನಗೋಸ್ಕರ ಮಾಡ್ತಾ ಇಲ್ಲ, ಅವ್ರಿಗೋಸ್ಕರ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿರೋ ದುಡ್ಡು ಬಡವರಿಗೋಸ್ಕರ ಮಾಡ್ತಾ ಇರೋಂಥದ್ದು, ಬಡವರಿಗೋಸ್ಕರ ನೀಡಿದೆ. ಅಲ್ಲಿ ಕಮಿಷನರ್ ಸರ್ ನೀವು ಹೇಳಿದ್ರಲ್ಲ ಸರ್, ಶಶಿಕುಮಾರ್ ಸರ್ ಅದಕ್ಕೆ ಸ್ಪಂದಿಸಿದ್ದಾರೆ, ಅಲ್ಲಿರೋಂಥ IAS ಆಫೀಸರು ಸ್ಪಂದಿಸಿದ್ದಾರೆ. ಆ ಸ್ಪಂದಿಸಿದಾಗ ನಾವು ಅದನ್ನ ಓಪನ್ ಆಗಿ ಹೇಳ್ತೀನಿ, ಸ್ಟೂಡೆಂಟ್ಸ್ ಮುಂದೆ ಹೇಳ್ತೀನಿ, ಜನಸಾಮಾನ್ಯರ ಮುಂದೆ ಹೇಳ್ತೀನಿ, ಇವರು ಈ ತರ ಸ್ಪಂದಿಸ್ತಿದ್ದಾರೆ. ನಾನು ವೈಯಕ್ತಿಕವಾಗಿ ಇಂಥವ್ರನ್ನ ಬ್ಲೇಮ್ ಅಂತ ಯಾರನ್ನೂ ಮಾಡಕ್ ಹೋಗಲ್ಲ ಸರ್. ಪರ್ಟಿಕ್ಯುಲರ್ ಪರ್ಸನ್ಗೆ ನಾನು ಅವನೇನಾದ್ರು ಕೆಟ್ಟದ್ದು ಮಾಡ್ದ, ಉನ್ನತ ಶಿಕ್ಷಣ ಸಚಿವರು ಯಾರು MC ಸುಧಾಕರ್ ಅವರು ಡೈರೆಕ್ಟ್ ಆಗಿ 1-2-3 ಜನ ಬಿಟ್ಟು FIR ಮಾಡಿಸೋಂಥದ್ದು ಇದೆಲ್ಲ ಮಾಡಿದ್ರು. UGC ಹೋರಾಟ ಮಾಡಿದಾಗ UGC ಗೈಡ್ ಲೈನ್ ಫಾಲೋ ಮಾಡಿ, ಕೋರ್ಟ್ ಆರ್ಡರ್ ಫಾಲೋ ಮಾಡಿ ಅಂತ ಹೇಳಿದೆ, ಡಿವಿಷನ್ ಬೆಂಚ್ದು. ಅದು ಫಾಲೋ ಮಾಡಿ ಅಂತ ಹೇಳಿದಾಗ 2-3 ಜನದ ಕೈಲಿ ನನ್ನ ಮೇಲೆ FIR ಹಾಕ್ಸಿದ್ರು ಬೇಕು ಅಂತ. ಬಿಕಾಸ್ ಅದು 10,000 ಜನ, ಒಂದಷ್ಟು ಜನ ವೈಯಕ್ತಿಕನ ಅಥವಾ ನಿಮ್ಮ ಹೋರಾಟನ ನಿಲ್ಲಿಸಬೇಕು ಅಂತ, ಹೋರಾಟ ನಿಲ್ಲಿಸಬೇಕು ಅಂತ ಹೇಳಿ ಸರ್. ಯಾಕೆಂದ್ರೆ ಏನ್ ರೀಸನ್ ಏನು, ಹೋರಾಟ ನಿಲ್ಸಿದ್ರೆ ಏನ್ ಅವ್ರಿಗೆ ಏನ್ ಬೆನಿಫಿಟ್? ಅವರಿಗೆ ನಾನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇಂದ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ. MC ಸುಧಾಕರ್ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ ನಿಮ್ಮ ಹತ್ರ ಪ್ರೂಫ್ ಇದೆಯಾ, ದಾಖಲೆಗಳಿದೆಯಾ? ದಾಖಲೆಗಳಿದಾವೆ ಸರ್. ನಾನು ದಾಖಲೆಗಳು ಯಾಕೆ ಬಿಟ್ಟಿಲ್ಲ ನೀವು? ದಾಖಲೆಗಳು ಬಿಟ್ಟಿದೀನಿ ಸರ್ ಅದನ್ನ. ಯಾಕೆಂದ್ರೆ ಸುಮಾರು ಒಬ್ಬೊಬ್ರು 2-3 ಲಕ್ಷ 5 ಲಕ್ಷ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ. ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನ? ಅವ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಸರ್ ಅಕೌಂಟಿಗೆ. ಆ ದಾಖಲೆಗಳು ಕೊಡ್ತೀನಿ ನಿಮಗೆ. ಅಂದ್ರೆ ದಯವಿಟ್ಟು ಕೊಡಿ ನಮ್ಗೆ. ಖಂಡಿತ ಕೊಡ್ತೀನಿ ಸರ್, ಅಷ್ಟು ಇದೆ. ಅವನ ಮೇಲೆ FIR ಕೂಡ ಆಗಿದೆ. ಸರ್ಕಾರ ಅದ್ರ ಮೇಲೆ ಆಕ್ಷನ್ ತಗೊಳಲ್ಲ, ಆ ಒಂದು ಪರಿಸ್ಥಿತಿ ಹಂಗಿದೆ. ಎಲ್ಲಿ ಈ ದುಡ್ಡು ತಗೊಳ್ಳೋದ್ರ ಹಿಂದೆ ಸುಧಾಕರ್ ಇದ್ದಾರೆ, ಎಜುಕೇಶನ್ ಮಿನಿಸ್ಟರ್ ಸುಧಾಕರ್. FIR ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸರ್ ಅವರಲ್ಲಿ. ಆ ವ್ಯಕ್ತಿ ಯಾರು ದುಡ್ಡು ಇಸ್ಕೊಂಡಿದ್ದಾನೆ ಅವ್ನು ಅವ್ರಿಗೆ ದುಡ್ಡು ಕೊಡ್ಬೇಕಂತ ಹೇಳ್ಬಿಟ್ಟು ಆ ವ್ಯಕ್ತಿನ ಮಾತ್ರ ಕ್ಲೋಸ್ ಅಲ್ಲಿ ಇಟ್ಕೊಂತಾರ. ಅವನ್ನ ಅದನ್ನ ನೀವ್ ಯಾಕೆ ಕ್ರಿಯೇಟ್ ಮಾಡಿರ್ಬೋದು, ಆತರ ವ್ಯಕ್ತಿಗಳನ್ನ?
ಯಾಕೆಂದ್ರೆ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಅಂದ್ಬಿಟ್ಟು ಯಾರ ಮೇಲಾದ್ರೂ ಒಂದು ಗೂಬೆ ಕೂರಿಸಿದ್ರೆ ಸರಿ ಹೋಗುತ್ತೆ ಅಂತ ಯಾಕೆ ನೀವು ಮಾಡಿರ್ಬೋದು, ಕ್ರಿಯೇಟ್ ಮಾಡಿರ್ಬೋದು ಅಂತ ನನ್ನ ಕ್ವಶನ್ ತಮ್ಗೆ. ಈಗ ಯಾರೋ ದುಡ್ಡು ಕೊಟ್ಟಿದ್ದಾರೆ ಅಂತ ಇದಿರಲ್ಲ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಇದ್ರಲ್ಲ, ನಾನು ಕೇಳ್ತಾ ಇರೋದು. ಇಲ್ಲ, ಅದು ನೀವು ದಾರಿ ತಪ್ಪಿಸೋ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ. ಇಲ್ಲ ಸರ್, ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋಂಥದ್ದು ಇದೆ, ಫುಲ್ ಲಿಸ್ಟ್ ಮಾಡ್ಕೊಂಡು. ಈಗ ಸುಮ್ಮನೆ ಮಾಡೋಕ್ಕಾಗಲ್ಲ ಸರ್. ನಾನು ಹೋರಾಟ ಮಾಡ್ದಲ್ಲ ಅವ್ರು FIR ಮಾಡ್ತಾ ಇಲ್ಲ, ಮುಂಚೆನೇ ಆಗಿದೆ, ಅದು ದುಡ್ಡು ಕೊಟ್ಟಿದ್ದಾರೆ. ಅದನ್ನ ಇವಾಗ ನಮಗೆ ಕೊಟ್ಟಿರೋಂಥದ್ದು ದಾಖಲೆಗಳು. ಯಾಕೆಂದ್ರೆ ಅವ್ರಿಗೆ ಕೆಲಸ ಸಿಗ್ಲಿಲ್ಲ ಸರ್. ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಟು ಅವನಿಗೆ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಅವನ್ನ ಆಚೆ ಹಾಕಿದ್ರೆ, ಕೆಲಸದಿಂದ ಆಚೆ ಹಾಕಿದಾಗ ಅವನ ಹತ್ರ ಇರೋ ಪ್ರೂಫ್ ಅವನ ಹೊರಗಡೆ ಬಿಡ್ತಾನೆ. ಆ ರೀತಿಯಾಗಿರೋ ಸರ್ ಅದೊಂದು ಕರಪ್ಷನ್ ಅಲ್ವಾ? 100% ಸರ್. ಅದು ತನಿಖೆ ಆಗ್ಬೇಕು, ಅದನ್ನ ತನಿಖೆ ಮಾಡಲ್ಲ ಸರ್. ತನಿಖೆಗೆ ಯಾಕೆ ಕೇಳ್ತೀರಾ ಸರ್? ಕೋರ್ಟ್ ಇದೆ ಸರ್. ಕೋರ್ಟ್ ಅದೇ ಹೇಳದಲ್ಲ, FIR ಹಾಕಿದ್ಮೇಲೆ ಕೋರ್ಟ್ ಹೋಗ್ಬೇಕು ಸರ್. ಈಗ ಪೊಲೀಸ್ ಹೋಗಿ ಹೋರಾಟ ಮಾಡಿ ಮಿನಿಸ್ಟರ್ ಸೀಟ್ ಕೆಳಗಡೆ ಇಳಿಸಿ ಅವ್ರನ್ನ. 100% ಸರ್. ಆ ಪ್ರೂಫ್ ಇಟ್ಕೊಂಡು ನಾವೆಲ್ಲಾ ವ್ಯವಸ್ಥೆ ಮಾಡಿದೀವಿ ಸರ್. ಅದನ್ನ FIR ನ ತನಿಖೆ ಮಾಡಬೇಕು, ಕೋರ್ಟಿಗೆ ಅಪ್ರೋಚ್ ಮಾಡ್ತಾ ಇದೀವಿ. ಅದನ್ನ ಬಿಡಲ್ಲ ಹಂಗೆ ಯಾವುದನ್ನು ಅಷ್ಟೇ ಸರ್. ಅಷ್ಟು ಈಸಿಯಾಗಿ ನಾವು ಯಾವ್ದು ಬಿಟ್ಟಿಲ್ಲ. ಹಂಗೆಲ್ಲ ಯಾವುದೇ ಕಾರಣಕ್ಕೂ ಸರ್ ತಪ್ಪು ಮಾಡಿದ್ರೆ ನಮ್ಮ ಅಣ್ಣ ತಮ್ಮಂದಿರ್ನೇ ಬಿಡಲ್ಲ ಅಂತದ್ದು. ಇನ್ನು ಹೊರಗಡೆ ಅವ್ರನ್ನ ಬಿಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ ಸರ್. ಯಾರಿದ್ದಾರೆ ಅವ್ರನ್ನ ಖಂಡಿಸ್ತೀವಿ, ಅವರಿಗೆ ಶಿಕ್ಷೆ ಆಗ್ಲೇಬೇಕಾಗುತ್ತೆ. ಅದ್ರ ಮೊದಲು 2 ಮಾತಿಲ್ಲ. ಯಾರೇ ಇರಲಿ ಸರ್, ಪ್ರಶ್ನೆ ಮಾಡಿದ್ರೆ ಸಿಕ್ಕಾಕೊಂಡಿದ್ರೆ 100% ನಾವು ಕೋರ್ಟು, ಈ ಪೊಲೀಸ್ ಸ್ಟೇಷನ್ ಇರ್ಬೋದು, FIR ಆನ್ ಸ್ಪಾಟ್ ಸರ್. ನಾನು ಹೇಳಿದ್ನಲ್ಲ, ಇದು ಅಷ್ಟೇ. ವಿಲೇಜ್ ಅಕೌಂಟೆಂಟ್ದು ಲಿಸ್ಟ್ ಚೇಂಜ್ ಮಾಡಿದ್ರು ತುಮಕೂರಲ್ಲಿ. ಇಡೀ ರಾತ್ರಿ ಒಬ್ರು ತಹಸೀಲ್ದಾರರು ಮತ್ತೆ AC ಇದು ಕಮಿಷನರು ಇಡೀ ರಾತ್ರಿ ಮತ್ತು ನಾನೇನು ವಿಡಿಯೋ ಮಾಡಿ 2 FIR ಮಾಡಿದ್ದೆ ರಾಜಾಜಿನಗರ ಚಂದ್ರಾಲಯ ಹೋಟೆಲ್. ಆ FIR ವಾಪಸ್ ತಗೊಂಡು ಮಧ್ಯರಾತ್ರಿ 10 ಗಂಟೆಗೆ 12 ಗಂಟೆಗೆ ಕಾಲ್ ಮಾಡಿ ರಾತ್ರಿ ಎಲ್ಲ ವರ್ಕ್ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ಲಿಸ್ಟ್ ಚೇಂಜ್ ಮಾಡಿ ಲಿಸ್ಟ್ ಬಿಟ್ಟಿದ್ದಾರೆ. ಅಂದರೆ ಆ ರೀತಿ ನಾವು ಪ್ರಶ್ನೆ ಮಾಡೋದ್ರಿಂದ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ ಸರ್. ಅದೇ ಅಂತಲ್ಲ, ಪ್ರತಿ ಒಂದು ಇಲಾಖೆಯಲ್ಲೂ ಅಷ್ಟೇ, ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಪ್ರತಿ ಒಬ್ಬರಿಗೂ ಏನು ಪ್ರಾಮಾಣಿಕವಾಗಿ ಓದ್ತಿದ್ದಾರೆ ಅಂಥವ್ರಿಗೆ ನ್ಯಾಯ ಕೊಡ್ಸೋಂಥ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ಬಿಡೋದು. ಕಾಂತಕುಮಾರ್ ಮೇಲೆ ಪರ್ಸನಲ್ ಆಗಿ FIR ಎಷ್ಟಾಗಿದೆ? ನಿಮ್ಮ ಸಂಘದ ಮೇಲೆ ಸೇರಿಸಿ ಎಷ್ಟು FIRಗಳಾಗಿದೆ? ಇಲ್ಲ, ನಾನು ಆ್ಯಕ್ಚುಲಿ ಸರ್ ಈಗ ಪರ್ಸ್ನಲಿನೇ ನನಗೆ ಆಲ್ಮೋಸ್ಟ್ ನಾನು ಲಾಸ್ಟ್ ಒಂದು 2 months ಬ್ಯಾಕ್ ಒಂದು 19 ಕೇಸ್ ಏನೋ ಇತ್ತು ಸರ್. ಈಗ ಮೊನ್ನೆ ಅಲ್ಲಿ ಧಾರವಾಡದಲ್ಲಿ 2 ಕೇಸು, ಮತ್ತೆ ಅದು ಏನೋ ಕಮೆಂಟ್ಸು ಸ್ಟೂಡೆಂಟ್ಸ್ ಕಮೆಂಟ್ ಹಾಕಿರೋ ಅದ್ರ ಮೇಲೇನೋ ಒಂದು 8 ಕೇಸ್ ಮಾಡಿದಾರಂತೆ. ಟೋಟಲ್ ಮೊನ್ನೆ 10 ಕೇಸ್ ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಬರೀ ಕಮೆಂಟ್ ಕೇಸ್ಗಳ ಅಥವಾ ಬೇರೆ ಏನೋ? ಕಮೆಂಟ್ ಅಲ್ಲಿ 8 ಕೇಸ್ ಸರ್. ಅದು ಬಿಟ್ಟು 2 ಕೇಸು ಇವರು ಮೊನ್ನೆ ಹೋರಾಟ ಮಾಡಿರೋದ್ರಲ್ಲಿ ನಾನು ಏನು ಮಾಡೇ ಇಲ್ಲ. ಇನ್ನು ನನ್ನ ಕಾಲು ಇಂಜುರಿ ಆಗಿದೆ, ನೀ ಇಂಜುರಿ ಆಗಿದೆ, ಬ್ಯಾಕ್ ಇಂಜುರಿ ಆಗಿದೆ, ಬ್ಯಾಕ್ ಪೇನು, ಈ ಥರ ಎಲ್ಲ ನನಗೆ ಆಗಿರೋಂಥದ್ದು, ಎಳ್ಕೊಂಡು ಹೋಗೋಂಥದ್ದು ಮಾಡಿರೋಂಥದ್ದು. ನಾನು ಮಧ್ಯದಲ್ಲಿ ನಾವು ಯಾವುದೂ ಅಷ್ಟೇ ಅಲ್ಲಿ ಅವತ್ತು ಅಷ್ಟೇ ಒಂದೇ ಸತಿ ನೋಡ್ಬೇಕು, ಸೆಪ್ಟೆಂಬರ್ 25 ಅದಕ್ಕೆ ಮುಂಚೆ ಹೋರಾಟದಲ್ಲಿ ಎಲ್ಲೂ ಇಲ್ಲಿವರೆಗೂ ಕಾನೂನನ್ನ ವೈಲೇಟ್ ಮಾಡೇ ಇಲ್ಲ ಸರ್. ಬೇಕಂತ ಸರ್ಕಾರ ಪೊಲೀಸ್ ಕೈಯಲ್ಲಿ ಹತ್ತಿಕ್ಕಂತ ಕೆಲಸ ಮಾಡಿದ್ದು. ಈ ಒಂದು ಎಳ್ದಾಟದಿಂದ ಒಂದ್ ಕಡೆ ಸ್ಟೂಡೆಂಟ್ಸ್ ಹಿಡಿತಾ ಇದ್ದಾರೆ, ಇನ್ನೊಂದ್ ಕಡೆ ಪೊಲೀಸ್ ಹಿಡಿತಾ ಇರ್ಬೇಕು. ಹಂಗಾಗಿ ಸ್ವಲ್ಪ ನನಗೆ ಆಗಿದೆ. ಅದರಲ್ಲಿ ನಾವು ಪೊಲೀಸ್ ಮೇಲೆ ಯಾವತ್ತೂ ಅಷ್ಟೇ ಸರ್, ಅವ್ರಿಗೆ ಮೇಲೆ ದ್ವೇಷ ಇಲ್ಲ. ಪೊಲೀಸ್ ಮೇಲೆ ನಾನು ಕಂಪ್ಲೀಟ್ಲಿ ಕ್ವಶನ್ ಮಾಡೋದು ಸರ್ಕಾರಕ್ಕೆ. ಇವತ್ತು ಪೊಲೀಸ್ಗೆ ಯಾಕೆ ಅಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತಂದರೆ, ಅವರಿಗೆ ಡೇ ಆ್ಯಂಡ್ ನೈಟ್ ಅವರಷ್ಟು ಕಷ್ಟ ಬೇರೆ ಯಾರಿಲ್ಲ ಸರ್. ಅವ್ರಿಗೆ ಡೇ ಯಾವುದು ನೈಟ್ ಅನ್ನೋದೇ ಯಾವುದು ಅನ್ನೋದೇ ಗೊತ್ತಿಲ್ಲ. ವಾರಕ್ಕೊಂದು ದಿವಸ ರಜಾ ಇಲ್ಲ, ವಾರಕ್ಕಲ್ಲ ಸರ್, ತಿಂಗಳಿಗೊಂದು ರಜಾ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ಕೆಲಸ ಮಾಡ್ತಿದ್ದಾರೆ. ಬೆಳಗಿನ ಜಾವ ರಾತ್ರಿ ಎಲ್ಲ ಏನಾದ್ರು ಒಂದು ಗಲಾಟೆ ಆಯ್ತು ಅಂತಂದ್ರೆ ರಾತ್ರಿ ಎಲ್ಲ ಕೆಲಸ ಮಾಡ್ಬೇಕು, 4 ಗಂಟೆ ತನಕ. ಬೆಳಗಿನ ಜಾವ ತಿರುಗಿ ಮತ್ತೆ ಹೋಗಿ ಇಲ್ಲ ನಮ್ಮ ಹೋರಾಟ ಒಂದ್ ಕಡೆ ಸರ್ಕಾರದಿಂದ. ಈಗ ನಮ್ಮ ಹೋರಾಟಗಾರರು ಅಂದ್ರೆ ಹೋರಾಟಗಾರರು ಅಂದ್ರೆ ನಾನು ಸ್ಪೆಸಿಫಿಕ್ ಆಗಿ ನಿಮ್ಮನ್ನೇ ಇದ್ ಮಾಡಿ ಹೇಳ್ತಾ ಇಲ್ಲ. ಅಂದ್ರೆ ಕೆಲವೊಂದು ಕಡೆ ಕೆಲವೊಂದು ಹೋರಾಟಗಳು ನಡೀತಾ ಇರೋದು. ಡಿಸ್ಟ್ರಿಕ್ಟ್ ಅಲ್ಲಿ ಅಟ್ಲೀಸ್ಟ್ ಹೋರಾಟಗಳು ನಡೀತದೆ, ತಾಲೂಕ್ ಲೆವೆಲ್ ನಡೀತಿದೆ, ಹೋಬಳಿ ಲೆವೆಲ್ಗಳಲ್ಲಿ ನಡೆಯುತ್ತೆ. ನಮ್ಮ ಹೋರಾಟಕ್ಕೆ ನಾನು ಹೇಳ್ತೀನಿ ಸರ್, ಪೊಲೀಸ್ ಅವಶ್ಯಕತೆನೇ ಇಲ್ಲ. ನಾವೇ ಪೊಲೀಸ್ಗೆ ಸೆಕ್ಯೂರಿಟಿ ಕೊಡ್ತೀವಿ. ಆ ರೀತಿ ನಾವು ಹೋರಾಟ ಮಾಡ್ತೀವಿ. ಯಾಕೆಂದ್ರೆ ಆ ರೀತಿ ಎಲ್ಲ ಎಜುಕೇಟೆಡ್ ಯೂತ್ಸು, ಹಂಗಾಗಿ ಯಾರೋ ಅವರು ಕಾನೂನು ಮೀರಲ್ಲ. ನಾ ಗ್ಯಾರಂಟಿ ಕೊಡ್ತೀನಿ. ಹಂಗಂತ ಮಾಡಿದ್ರೆ ಒಂದೇ ನಿಮಿಷ ಸಾಕು. ನಾವೇನಾದ್ರೂ ಹೇಳ್ಬಿಟ್ಟು ಮಾಡಿದ್ಬೇಕು ಅಂತಂದ್ರೆ 1 ನಿಮಿಷ ಸಾಕು. 1 ಲಕ್ಷ ಜನ 1 ನಿಮಿಷ ಸಾಕು, ಏನ್ ಬೇಕಾದ್ರೂ ಮಾಡ್ತಾರೆ. ಬಟ್ ಆ ರೀತಿ ಮಾಡಲ್ಲ ಯಾರು. ನಾನ್ ಗ್ಯಾರಂಟಿ ನಾನು ಮಾಡಿಸಲ್ಲ ಸರ್, ಮಾಡೋದು ಇಲ್ಲ. ಇಲ್ಲಿವರೆಗೂ ಮಾಡಿಲ್ಲ, ಈಗಲೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಯಾಕೆಂತಂದ್ರೆ ನಾವು ಅಲ್ಲಿ ಒಗ್ಗಟ್ಟು ಏನ್ ಪ್ರದರ್ಶನ ಮಾಡ್ತೀವಿ, ನಾವೇನ್ ಪ್ರಶ್ನೆ ಮಾಡ್ತೀವಿ, ಅದು ಚೇಂಜ್ ಮಾಡಿಲ್ಲ ಅಂತಂದ್ರೆ ಬೇರೆ ಬೇರೆ ವಿಧಾನ ಇದಾವೆ ಹೋರಾಟ ಮಾಡೋದಕ್ಕೆ. ಆ ರೀತಿ ಹೋರಾಟ ಮಾಡ್ತೀನಿ. ಹೊರತು ಸಾರ್ವಜನಿಕರಿಗಾಗಿರ್ಬೋದು, ಮತ್ತೆ ಪ್ರಾಪರ್ಟಿ ಇರ್ಬೋದು, ಅಫಿಷಿಯಲ್ಸ್ಗಳಿಗೆ ಹಾನಿ ಆಗೋದಾಗ್ಲಿ, ತೊಂದರೆ ಕೊಡೋದಾಗ್ಲಿ, ಆ ತರ ಹೋರಾಟ ನೀವು ಮಾಡ್ತಾ ಇಲ್ಲ, ಮಾಡಲ್ಲ ಸರ್. ಮುಂದಕ್ಕೂ ಮಾಡಲ್ಲ ಸರ್. ಎಸ್ ಸರ್.
ಆದ್ಮೇಲೆ ಮತ್ತೆ ಅವರು ಕೋರ್ಟ್ ಹೋಗಕ್ ಮುಂಚೆ ಇಲ್ಲಿ ಫುಲ್ಲು ಅಂದ್ರೆ ನಾವು ಹೋರಾಟಕ್ಕೆಲ್ಲ ಸುಮಾರು 15 ದಿನ ಡೇ ಅಂಡ್ ನೈಟ್ ಸರ್, ನಿದ್ದೆನೇ ಇಲ್ಲ. ಎಲ್ಲ ಡಿಸ್ಟಿಕ್ ತಾಲೂಕು ಎಲ್ಲ ಕಡೆ ಓಡಾಡ್ಕೊಂಬಂದು ಎಲ್ಲ ಆರ್ಗನೈಸ್ ಮಾಡಿದೀವಿ. ಮಾಡಿದ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮಗೆ ಪರ್ಮಿಷನ್ಸ್ ಕೊಡಲ್ಲ, ನಾವಿರೋವರೆಗೂ ಈ ತರ ಪೊಲೀಸ್ ಇಲಾಖೆಯಲ್ಲಿ ಒತ್ತಡ ಇದೆ, ರಾಜಕೀಯ ಒತ್ತಡ ಇದೆ. ಅದಾದ್ಮೇಲೆ ನಾವು ಹೋಗ್ಬಿಟ್ಟು ಸೇಮ್ ಮಿನಿಸ್ಟರ್ಸ್ ಯಾರಿದ್ದಾರೆ, ಇನ್ಚಾರ್ಜ್ ಯಾರಿದ್ದಾರೆ, ಧಾರವಾಡದ ಸಂತೋಷ್ ಲಾಡ್ ಸರ್ ಇದ್ದಾರೆ, ಅವ್ರಿಗೆ ಭೇಟಿ ಮಾಡಿ ಈ ಥರ ಹಿಂಗೆ ಹೇಳಿದ್ವಿ, ಪರ್ಮಿಷನ್ಸ್ ಕೊಟ್ಟಿಲ್ಲ. ಮತ್ತಾದ್ಮೇಲೆ ಇವ್ರಿಗೆ ಹೋದ್ವಿ, ಅಪೋಸಿಷನ್ ಡೆಪ್ಯೂಟಿ ಅಪೋಸಿಷನ್ ಲೀಡರ್ ಬೆಲ್ಲ ಸರ್, ಅವ್ರು ನಾನು ಮಾಡ್ತೀನಿ ತೊಗೊತೀನಿ ಪರ್ಮಿಷನ್ಸ್ ಏನಿಲ್ಲ, ನಮಗೆ ಕೊಡ್ತಾರೆ ಅಂತ ಹೇಳಿದ್ರು. ನಮಗೆ ಅಲ್ಟಿಮೇಟ್ ಸ್ಟೂಡೆಂಟ್ಸ್ಗೆ ಒಳ್ಳೇದಾಗಬೇಕು. ಯಾವುದೇ ಲೀಡರ್, ಇನ್ನೊಂದೇನು ಸರ್, ಇದು ಪ್ರಜಾಪ್ರಭುತ್ವದಲ್ಲಿ ಅಪೋಸಿಷನ್ ಲೀಡರ್ ಅಂತ ಅಂದಾಗ ಅವರು 100% ಪಬ್ಲಿಕ್ ಸಮಸ್ಯೆ ಇಶ್ಯೂಸ್ ಇದ್ದಾಗ ಬರಲೇಬೇಕು, ಕೇಳಲೇಬೇಕು, ಕ್ವಶನ್ ಮಾಡಬೇಕು. ಒಂದು ಅವರಿಗೆ ಯಾವ ಥರ ಬರ್ಬೇಕು ಸರ್, ವಿತ್ ಇನ್ವಿಟೇಷನ್? ನೋ ಹಂಗೆ ಬರ್ಬೇಕು ಸರ್. ಆ್ಯಕ್ಚುಲಿ ಏನು ಹೇಳಲೇಬೇಕು ಅಂತ ಏನಿಲ್ಲ. ಅಲ್ಲ, ನೀವು ಅವಾಗಲೇ, ಯಾಕೆಂದ್ರೆ ನೀವು 2019 ಹೋರಾಟಕ್ಕೆ ಬಂದ್ರಿ. 2019 ಹೋರಾಟಕ್ಕೆ ಬಂದ್ರೆ ಹೆಂಗ್ ಬಂದ್ರಿ? ಸ್ಟ್ರೀಟ್ ಅಲ್ಲಿ ನಿಂತ್ಕೊಂತಿದ್ರಿ, ಹೋರಾಟ ಮಾಡ್ತಿದ್ರಿ. ಕೆಲವೊಬ್ರು ಸಾಥು ಕೊಟ್ಟಿದ್ದಾರೆ ನಿಮ್ಗೆ, ಇಲ್ಲ ಅಂತ ಅಲ್ಲ. ನಾನೆಲ್ಲ ಸಂಪೂರ್ಣವಾಗಿ ನಾನು ಇವಾಗ ರೋಡ್ ಅಲ್ಲಿ ನಿಂತ್ಕೊಂಡೆ ಹೋರಾಟ ಮಾಡ್ತೀವಿ ಸರ್. ಅಲ್ಲ, ನಾನು ಹೇಳ್ತಾ ಇರೋದು, ಅವಾಗ ನೀವು ಯಾರನ್ನ ಕರೆಯಕ್ ಹೋಗ್ತಿರ್ಲಿಲ್ಲ. ಅಲ್ಲ ಸರ್, ಇವಾಗ ನಿಮ್ಮ ಹೋರಾಟ ಯಾವಾಗ ಒಂದು ಲೆವೆಲ್ಗೆ ಜಾಸ್ತಿ ಆಗ್ತಾ ಬಂತು, ಆಗ ರಾಜಕೀಯ ಪಕ್ಷಗಳು ಯಾವುದೇ ಇರಲಿ, ಅವ್ರು ಒಬ್ಬೊಬ್ಬರಾಗಿ ಬಂದರು. ಕೆಲವೊಬ್ರು ಬರ್ತಾರೆ, ದಾರಿ ತಪ್ಪಿಸ್ತಾರೆ. ಕೆಲವೊಬ್ರು ಬರ್ತಾರೆ, ಅವ್ರಿಗೇನಾಗಬೇಕು ಮಾಡ್ಕೊತಾರೆ. ಯಾರೂ ಅವ್ರ ಅಜೆಂಡಾ ಇಲ್ದರೆ ನಿಮ್ಮ ಒಂದು ಹೋರಾಟಕ್ಕೆ ಮಿಡಿಯೋದಕ್ಕಂತೂ ಬರಲ್ಲ ಅವರು. ಇಲ್ಲ ಒಬ್ಬರು ಹೋರಾಟ ನಿಲ್ಸಕ್ಕೆ ಬರ್ತಾರೆ, ಇಲ್ಲ ಹೋರಾಟ ಹತ್ತಿಕ್ಕಕ್ಕೆ ಬರ್ತಾರೆ ಒಬ್ರು. ಸರ್, ಈಗ ನಮಗೆ ಕ್ಲಿಯರ್ ಕಟ್ಟಾಗಿ ನಾನು ಒಂದಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಸರ್. ಈಗ ನಾನು ಪೊಲಿಟಿಕಲಿ ಮಾಡಬೇಕು, ಇಲ್ಲ ಪೊಲಿಟಿಕಲ್ ಲೀಡರ್ಗೆ ಏನಾದರೂ ಆಗಬೇಕು ಅಂತ ಅದು ಉದ್ದೇಶ ಅಲ್ಲ ಸರ್. ಇಲ್ಲಿ ಅಲ್ಟಿಮೇಟ್ ಯಾರಾದರೂ ಬರಲಿ, ಆ ಸಮಸ್ಯೆ ಬಗೆಹರಿಬೇಕಷ್ಟೇ. ನನಗೆ ಆ ಸಮಸ್ಯೆ ಹಂಗೆ ಉಳಿಬಾರ್ದು. ಆ ಸಮಸ್ಯೆ ಅವರಿಂದ ಆಗಿಲ್ವಾ, ಅವ್ರ ಜೊತೆಲಿ ಇನ್ನೂ ಯಾರಿದ್ದಾರೆ, ಇನ್ನೂ ಅಷ್ಟು ಜನ ಸೇರ್ಸೋಣ. ನಾಳೆ ದಿನ ಎಷ್ಟು ಇಡೀ ಕರ್ನಾಟಕದಲ್ಲಿರೋ ಎಲ್ಲರೂ ಬರಲಿ, ವಾಲಂಟ್ರಿ, ನನಗೆ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರಾದರೂ ಬರಲಿ, ಲೀಡರ್ಸು ಯಾವುದೇ ಸಂಘಟನೆ ಬರಲಿ, ಎಲ್ರಿಗೂ ಅವಕಾಶ ಮಾಡಿಕೊಡ್ತೀವಿ. ಎಲ್ರಿಗೂ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಇದನ್ನ ಮಾತ್ರ ಏನಂದ್ರೆ ಅಲ್ಟಿಮೇಟು ಆ ಸಮಸ್ಯೆ ನಾವೇನು ಇಟ್ಕೊಂಡಿದ್ದೀವಿ ಕಾಸು, ಅದು ಫುಲ್ಫಿಲ್ ಆಗಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಇವಾಗಲೂ ಅಷ್ಟೇ. ನಾವು ಪಾದಯಾತ್ರೆ 11ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ವಿ, ಮಾರ್ಚ್ 11ನೇ ತಾರೀಕು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಯಾವುದೇ ಪಾರ್ಟಿ ಬರಲಿ, ಯಾವುದೇ ಸಂಘಟನೆ ಬರಲಿ, ಅಲ್ಟಿಮೇಟ್ ಏನು ಇವೆಂಟ್ ಆಫ್ ಕ್ಯಾಲೆಂಡರ್ 56,432 ಪೋಸ್ಟ್ ಏನು ಅನೌನ್ಸ್ ಮಾಡಿದ್ದೀರಾ, 1 ತಿಂಗಳು ಟೈಮ್ ಕೊಟ್ಟಿದ್ದೀರಾ, ಇಲ್ಲ 10 ದಿನದಲ್ಲಿ ನೀವು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಅದೊಂದೇ ಡಿಮ್ಯಾಂಡು. ಈಗ ಭರವಸೆಯಾಗಿ ಉಳ್ಕೊಂಬಾರ್ದು. ಈಗ ಯಾವುದೋ ಒಂದು ಇಲಾಖೆಯಲ್ಲಿ 1-2 ಪೋಸ್ಟ್ ಕರೆಯೋದು, ಸುಮ್ಮನೆ ತಿರುಗಿ ಮತ್ತೆ ಹಂಗೆ ಡ್ರ್ಯಾಗ್ ಮಾಡ್ಕೊಂಡು 1 ವರ್ಷ 2 ವರ್ಷ ಹೋಗೋದು. ಈಗ ಜಸ್ಟ್ ಇನ್ನೊಂದು ತಿಂಗಳು ಬಿಟ್ಟರೆ 45 ದಿವಸ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಸರ್. ಇದು ಅವಾಗ ಯಾವುದೋ ನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ. ನಮಗೆ ಅಲ್ಟಿಮೇಟ್ ಏನು, ಈ ಸಮಸ್ಯೆಗೆ ಪರಿಹಾರ ಸಿಗಬೇಕೇ ಹೊರತು ಇಲ್ಲಿ ಪಕ್ಷ ಈಗ ನಂದು ಈಗ ಅದೇನು ಮಾಡ್ತೀನಿ ಅಂತ ಹೇಳಿದ್ರಲ್ಲ ಕ್ಯಾಬಿನೆಟ್ ಪಕ್ಷದಗಳ ಬಗ್ಗೆ ಮಾತಾಡೋದಕ್ಕೆ ರೀಸನ್ ಇದೆ. ಇದೆ ಸರ್, ನಿಮಗೆ ಗೊತ್ತಿದೆ ಸರ್. ಏನಕ್ಕೆ ಅಂದ್ರೆ ತಗೊಂಡ್ರೋ ಪರವಾಗಿಲ್ಲ, ನನಗೆ ಬೇಜಾರಿಲ್ಲ. ಯಾಕೆ ಅಂದ್ರೆ ನಿಮಗೆ ಒಂದು ಕಿವಿ ಮಾತು ಹೇಳುವಷ್ಟು ಅದಕ್ಕೋಸ್ಕರ ನಾನು ತಮ್ಗೆ ಹೇಳ್ತಾ ಇರೋದು. ಇಲ್ಲಿ 100% ನೀವೇನು ಹೇಳಿದಾರೆ ಅದನ್ನ ನಾನು ಪರ್ಸನಲಿ ತಗೊಳಲ್ಲ, ಅದನ್ನ ನಾನು ಅಪೋಸ್ ಮಾಡಲ್ಲ, ಅದನ್ನ ಸ್ವಾಗತ ಮಾಡ್ತೀನಿ. ಯಾಕೆ ಹೇಳ್ತೀರಾ ಅಂತ ನೀವೇ ಅಂತಲ್ಲ, ಇದು ಪ್ರತಿಯೊಬ್ಬರ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ಬಂದಿರೋ ಒಂದು ಪ್ರಶ್ನೆನ ನೀವು ನನಗೆ ಕೇಳಿದಿರ. ಹೌದು, ಅದ್ರಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ ಸರ್. ನಿಮ್ಮ ಇದ್ರಲ್ಲಿ ಕಮೆಂಟ್ ನೋಡ್ಕೊಂಡೆ ಇಲ್ಲ ಅದೇ ನಾನು ಅಕ್ಸೆಪ್ಟ್ ಮಾಡಿ, ನಾನು ಅದನ್ನ ಹೇಳ್ದಲ್ಲ ಸರ್, ಅಕ್ಸೆಪ್ಟ್ ಮಾಡಿ. ಅದು ಕೇಳೋದು ನ್ಯಾಯ ಇದೆ, ನಾನು ಆನ್ಸರ್ ಮಾಡ್ಲೇಬೇಕಾದ್ರು ಒನ್ ಆರ್ ದಿ ಅದರ್ ವೇ ನಾನು ಆನ್ಸರ್ ಮಾಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ಅಲ್ಟಿಮೇಟ್ ನಾನು ಹೇಳ್ದಲ್ಲ ಸರ್, ಯಾರನ್ನೇ ಕರೆದ್ರು, ಯಾರನ್ನೇ ಮಾಡಿದ್ರು, ಇವತ್ತು ಕ್ರೆಡಿಟ್ಸ್ ನಾನ್ ತಗೊಳೋದಾಗಿರ್ಬೋದು, ಇನ್ನೊಬ್ರು ಪಾರ್ಟಿ ತಗೊಂಡೋಗಿರ್ಬೋದು, ಇನ್ನೊಬ್ಬ ವ್ಯಕ್ತಿ ಅಲ್ಲ, ಅವರು ಕ್ರೆಡಿಟ್ಸ್ ತಗೊಳೋದು ಅವರಲ್ಲ. ಈಗ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಇರುತ್ತೆ, ವಿದ್ಯಾರ್ಥಿಗಳಿಗೆ ಸಿಗ್ಬೇಕಾಗಿರೋಂಥ ಒಂದು ಗೆಲುವು ಇದು. ವಿದ್ಯಾರ್ಥಿಗಳು ಇವತ್ತು ಅವ್ರಿಲ್ಲ ಅಂತಂದ್ರೆ ಏನಿಲ್ಲ ಸರ್. ಈಗ ಯಾವುದೇ ಹೋರಾಟ ಸಕ್ಸಸ್ ಆಗಬೇಕು, ನಾನು ಪ್ರತಿಯೊಬ್ಬರಿಗೂ ಸ್ಟೂಡೆಂಟ್ಸ್ಗೆ ಅದೇ ಹೇಳೋದು, ಆಸ್ಪಿರೆಂಟ್ಸ್ಗೆ, ಹೋರಾಟ ಸಕ್ಸಸ್ ಆಗಬೇಕು, ಆಗೋದಕ್ಕೂ ನೀವೇ ಕಾರಣ, ಆಗದಿರೋದಕ್ಕೂ ನೀವೇ ಕಾರಣ. ನೀವು ಬಂದ್ರೆ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟು. ನೀವು ಬಂದೇನಲ್ಲಿ ಲಾಂಗು ಮಚ್ ತಗೊಂಬಂದು ಅಲ್ಲಿ ನಾಟ್ ನೆಸೆಸರಿ, ನೀವು ವೆಪನ್ಸ್ ಏನು ಯುದ್ಧ ಮಾಡಕ್ ಹೋಗ್ತಾ ಇಲ್ಲ. ನಿಮ್ಮ ಪ್ರೆಸೆನ್ಸ್, ನೀವು ಬನ್ನಿ, ಒಂದು ಬುಕ್ ಇಟ್ಕೊಂಬರ್ತೀರಾ, ಒಂದು ನ್ಯೂಸ್ ಪೇಪರ್ ಇಟ್ಕೊಂಬರ್ತೀರಾ, ಬಂದು ಟೈಮ್ ವೇಸ್ಟ್ ಮಾಡೋಗುತ್ತಾ ಅಂದ್ರೆ ಓದ್ಕೊಳ್ಳಿ ಬೇಕಾರಲ್ಲೇ. ಇಲ್ಲಿ ಅವೇರ್ನೆಸ್ ಸಿಗುತ್ತೆ, ನೀವು ಸೊಸೈಟಿಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನು ವಿಚಾರ ತಿಳಿ. ಅವ್ರ ಕಷ್ಟ ಏನಂದಿದೆ, ಸ್ಟೂಡೆಂಟ್ಸ್ ಕಷ್ಟ. ಈಗ ನಾನು ಮೈಕ್ ಯಾವುದೇ ಒಂದು ಪ್ರೊಟೆಸ್ಟ್ ಅಲ್ಲ ಸರ್, ಅಲ್ಲಿ ಲೀಡರ್ಸ್ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ಗೆ ಕೊಡೋದು.
ಅವರೇ ಮಾತಾಡೋದು. ಪ್ರತಿ ಒಬ್ಬರಿಗೂ ಮಾತಾಡಿಸ್ತೀವಿ ನಾವು. ಪ್ರತಿ ಒಬ್ರು ಲೀಡರೇ ಸ್ಟೂಡೆಂಟ್ಸ್ ಯಾರಿದ್ದಾರೆ ಆಸ್ಪಿರೆಂಟ್ಸ್ ಆಗಿರ್ಬೋದು ನಮ್ಮ ಜೊತೆ ಹೋರಾಟಕ್ಕೆ ಬರೋದು. ಅಲ್ಲ, ಈ ಮನೋಭಾವನೆಯನ್ನ ಕಾಂತಕುಮಾರ್ ಇಟ್ಕೊಂಡು ಹೋರಾಟ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆ ನಿಮ್ಗೂ ಒಳ್ಳೇದು, ನಾನು ಲೀಡರ್ ಅಂತ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ ನೀವು. 100% ಯಾಕೆಂತಂದ್ರೆ ಅವರೆಲ್ಲರೂ ವೆಲ್ ಎಜುಕೇಟೆಡ್ ಸರ್. ಇವತ್ತು ಬೆಳೆಯತಕ್ಕಂತ ಒಬ್ಬ ಲೀಡರ್ ಬೆಳೆಯತಕ್ಕಂತ ಒಂದು ಇದು ಈ ಮನೋಭಾವನೆ ಇದೆ ನೋಡಿ, ಇದು ತುಂಬಾ ಒಳ್ಳೆಯದು ಸರ್. ನಾನು ಪ್ರತಿಯೊಬ್ರು ಯಾಕೆ ಅವರೆಲ್ಲ ಪ್ರತಿಯೊಬ್ರು ಲೀಡರ್ ಅಂತಂದ್ರೆ ನಾನು ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಚಾರ ಕಲ್ತ್ಕೊಂಡಿದೀನಿ. ನಾನು ಕಲ್ತ್ಕೋಬೇಕಾಗುತ್ತೆ ನಿಮ್ಗೆ ಹಿಂಗಿರ್ಬೇಕು, ಏನ್ ಮಾಡ್ಬೇಕು, ಎಲ್ಲಾ ವಿಚಾರಗಳನ್ನ ನನಗಿಂತ ಜಾಸ್ತಿ ಅವ್ರ ಕಡೆಯಿಂದ ಕಲ್ತಿರೋದೇ ಜಾಸ್ತಿ ಇದೆ ಇವತ್ತು. ನಾನು ಹಿಂಗಿರೋದಕ್ಕೆ ಕಾರಣ ಬಿಕಾಸ್ ಆಫ್ ಅವರು. ಕರೆಕ್ಟ್. ಅವರಿಂದಾನೇ ನಾನು ಹಿಂಗಿದ್ದೀನಿ ಅಂದ್ಮೇಲೆ ನಾನು ಅವ್ರನ್ನ ಪ್ರತಿಯೊಬ್ಬರನ್ನ ಲೀಡರ್ ಆಗಿ ಥಿಂಕ್ ಮಾಡ್ತೀನಿ. ಪ್ರತಿಯೊಬ್ರು ಲೀಡರ್ ಸರ್. 100% ಹೇಳ್ತೀನಿ ಕೇರಿ. ಅವ್ರಿಗೆ ಇರೋಷ್ಟು ನಾಲೆಡ್ಜು ಯಾವ ಅಧಿಕಾರಿಗಳಿಗೂ ಇರಲ್ಲ. ಅಧಿಕಾರಿಗಳು 1-2 ವರ್ಷ ಓದ್ಬಿಟ್ಟು ಜಾಬ್ ತೊಗೊಂಡಿರ್ಬೋದು, ಇವ್ರು ಅದಕ್ಕಿಂತ ಜಾಸ್ತಿ ವರ್ಷ ಓದಿದ್ರು ಒಂದು ಜಾಬ್ ತೊಗೊಬೇಕು ಅಂತ ಹೇಳಿ. ಅವ್ರಿಗೆ ಆ ಮೂಮೆಂಟಲ್ಲಿ ತೊಗೊಂಡು ಹಿಂಗೆ ಹೋಗಿರ್ಬೋದು. ಬಟ್ ಈ ಲಾಸ್ಟ್ 5-6 ವರ್ಷದಿಂದ ಯಾವುದೋ ರೆಕ್ರೂಟ್ಮೆಂಟ್ ಇಲ್ದಿರ ಅವ್ರು ಜಾಸ್ತಿನೇ ಓದಿದ್ದಾರೆ, ಅವ್ರ ಹತ್ರ ಜಾಸ್ತಿ ನಾಲೆಡ್ಜ್ ಇದೆ. ನಾನು ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಯಾರೇ ಇದ್ರು, ಒಂದು MLA ಇದ್ರು, ಅವ್ರು ಯಾರಿಗೂ ಅಷ್ಟು ನಾಲೆಡ್ಜ್ ಇರಲ್ಲ. ಆ ಆಸ್ಪಿರೆಂಟ್ಸ್ಗೆ ಅಷ್ಟು ನಾಲೆಡ್ಜ್ ಇರುತ್ತೆ, ಆ ಯುವಕರಿಗೆ ಅಷ್ಟು ನಾಲೆಡ್ಜ್ ಇದೆ. ಹಂಗಾಗಿ ಪ್ರತಿ ಒಬ್ಬರು ಲೀಡರೇ ಸರ್. PSI ಹಗರಣದಲ್ಲಿ ವಿಜಯೇಂದ್ರ ಹೆಸರು ಕೇಳಿ ಬಂತು. ನೀವು ಹೋಗಿ ಇನ್ವೈಟ್ ಮಾಡ್ತೀರಾ? ವಿಜಯೇಂದ್ರ ಅವ್ರನ್ನ ಇನ್ವೈಟ್ ಮಾಡ್ತೀರಾ? ಅದೇ ಪಕ್ಷದವರು ಯಾರು ಕರಪ್ಷನ್ನಲ್ಲಿ ಕೆಲವೊಬ್ರು ಅಧಿಕಾರಿಗಳು ಹೊರಟು ಬಂದರು ಜೈಲಿಗೆ. ಆ ಜೈಲ್ಗೆ ಹೋಗೋ ಕಾರಣ ಯಾರಿದ್ರು ಅಂತ ಹೇಳ್ತಾ ಇದ್ದಾರೆ ಜನಗಳು, ನಿಮಗೂ ಗೊತ್ತಿರುತ್ತೆ. ಅವ್ರನ್ನೇ ಹೋಗಿ ಇನ್ವೈಟ್ ಮಾಡ್ತೀರಾ? ಅದೆಷ್ಟು ಸರಿ ಸರ್ ಅದು? ಈಗ ಒಬ್ರು ಪಕ್ಷದ ಅಧ್ಯಕ್ಷರಾಗಿ ನಾವು ಹೋರಾಟಕ್ಕಂದ್ರೆ ಅಪೋಸಿಷನ್ ಲೀಡರ್ ಇರ್ಬೋದು, ಡೆಪ್ಯೂಟಿ ಅಪೋಸಿಷನ್ ಲೀಡರ್ ಇರ್ಬೋದು, ವಿಧಾನಸಭಾ ಕೌನ್ಸಿಲ್, ವಿಧಾನಸಭಾ ಅಸೆಂಬ್ಲಿಲಿ ಯಾರೇ ಇದ್ರು ಸರ್, ಈಗ ನಾವು ಹೋಗಿ ಅವ್ರನ್ನ ಕರೆದು ಹೋರಾಟಕ್ಕೆ ಬೆಂಬಲ ತಗೊಳ್ಲೇಬೇಕಾಗುತ್ತೆ. ಕೆಲವೊಂದು ಹೋರಾಟಕ್ಕೆ, ಎಲ್ಲ ಹೋರಾಟಕ್ಕೂ ನಾವು ಕರಿಬೇಕಂತಿಲ್ಲ. ಈ ಹೋರಾಟ ಯಶಸ್ವಿ ಆಗಬೇಕು, ವಿದ್ಯಾರ್ಥಿಗಳು ಒಳ್ಳೇದಾಗಬೇಕಂತಂದ್ರೆ ನಮ್ಮ ವಿಚಾರವಾಗಿ ಅಪೋಸಿಷನ್ ಲೀಡರ್ ಕೆಲವೊಂದು ಟೈಮು ಅವಶ್ಯಕತೆ ಇದೆ. ಆ ಟೈಮಲ್ಲಿ ಮಾತ್ರ ನಾವು ಇದು ಮಾಡಿದ್ದೀವಿ ಸರ್, ಇನ್ವೈಟ್ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ತಾವು ಹೋಗಿ ಅವ್ರನ್ನ ಇನ್ವೈಟ್ ಮಾಡೋದು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಪಬ್ಲಿಕ್ ಏನಿರುತ್ತೆ ಅವ್ರ ಮೇಲೆ ಒಂದು ನೆಗೆಟಿವ್ ಇರುತ್ತೆ. ನೆಗೆಟಿವ್ ಅಂತಂದರೆ ಈ ಕರಪ್ಷನಲ್ಲಿ ಈ ಮನುಷ್ಯನದು ಪಾತ್ರ ಇದೆ ಅಂತ ಹೇಳ್ತಾರಲ್ಲ, ಆ ಥರ ಮನುಷ್ಯನೇ ಹೋಗ್ಬಿಟ್ಟು ನೀವು ಇನ್ವೈಟ್ ಮಾಡ್ತೀರಾ? ಆ ಥರದವ್ರನ್ನೇ, ಅದು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಓಕೆ, ಆ ಥರದವ್ರನ್ನ ಇನ್ವೈಟ್ ಮಾಡಿದಾಗ ನಿಮ್ಮ ಹೋರಾಟಕ್ಕೆ ಎಷ್ಟು ಬಲ ಇರುತ್ತೆ, ಯಾವ ಥರ ಜನ ಥಿಂಕ್ ಮಾಡ್ತಾರೆ ಅನ್ನೋದೊಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವ ನೀವು ಒಬ್ಬ ಹೋರಾಟಗಾರನಾಗಿ? ಅಲ್ಲ, ನೀವು ಹೇಳೋದು ಕರೆಕ್ಟ್ ಇದೆ ಸರ್. ಕೆಲವೊಂದು ಸನ್ನಿವೇಶ ಹಂಗೆ ಬಂದೇ ಬರುತ್ತೆ. ಈಗ ನಾವು ಕರಿಬಾರ್ದಂತಲ್ಲ, ಸನ್ನಿವೇಶದಲ್ಲಿ ಈಗ ವ್ಯಕ್ತಿಗಳು ನಮಗೆ ಯಾರೋ ಈಗ ಒಂದ್ಸತಿ ಈಗ ನಮ್ಮ ಹತ್ರ ಯಾವ ರೀತಿ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಎಂಥ ವ್ಯಕ್ತಿನೂ ನಮ್ಮ ಹತ್ರ ಯಾವ ರೀತಿ ಇರುತ್ತೆ, ಆ ವ್ಯಕ್ತಿ ಬರೋದ್ರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು. ಸಾರಿ ಕಾಂತರಾಜ್ ಅವರೇ, ನಮ್ಮ ಹತ್ರ ಇರೋದು ಬೇರೆ. ವೈಯಕ್ತಿಕವಾಗಿ ಕಾಂತರಾಜ್ ಅವ್ರು ನನಗೆ ವೈಯಕ್ತಿಕವಾಗಿ ಏನಾದರೂ ಇದ್ರೆ ಅದು ವೈಯಕ್ತಿಕವಾಗುತ್ತೆ ಹೊರತು ನನಗೆ ಸಪೋರ್ಟ್ ಮಾಡೋದಾಗ್ಲಿ, ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡೋದಾಗಲಿ ಅದು ವೈಯಕ್ತಿಕ ಆಗುತ್ತೆ ಹೊರತು ಒಬ್ಬ ಕರಪ್ಷನ್ನು ಈ ಮನುಷ್ಯ ಅದ್ರ ಜೊತೆ ಸೇರ್ಕೊಂಡಿದ್ದ ಆ ಸ್ಕ್ಯಾಮಲ್ಲಿ ಇವ್ರು ಇದ್ರು ಅಂತ ಹೇಳ್ತಾರಲ್ಲ, ಅವ್ರ ಜೊತೆ ಕೈ ಜೋಡಿಸೋದು ಎಷ್ಟು ನಿಮಗೆ ಒಳ್ಳೇದು ಅಂತ ನಾನು ಹೇಳ್ತಾ ಇರೋದು ಸರ್. ಈಗ ನಾವು ಕೈ ಜೋಡಿಸೋದಂತಲ್ಲ ಸರ್, ಯಾವುದೇ ಒಂದು ಹೋರಾಟಕ್ಕೆ ಮೂಲವಾಗಿ ನಾವು ಚರ್ಚೆ ಮಾಡ್ತೀವಿ ಸರ್. ಸ್ಟೂಡೆಂಟ್ಸ್ ಪರವಾಗಿ ಚರ್ಚೆ ಮಾಡ್ತೀವಿ. ಯಾವುದೇ ಇರ್ಬೋದು, ಅದು ಫ್ರೀಡಮ್ ಪಾರ್ಕಲ್ಲಿ ಇರ್ಬೋದು, ಯಾವುದೇ ಡಿಸ್ಟಿಕಲ್ಲಿ ಏನೇ ಮಾಡಿದ್ರು ಫಸ್ಟು ನಾವು ಪೂರ್ವ ಸಿದ್ಧತೆ ಮಾಡಬೇಕಾದ್ರೆ ಎಲ್ಲರ ಹತ್ರ ಚರ್ಚೆ ಮಾಡ್ತೀವಿ, ಒಪಿನಿಯನ್ ತೊಗೊತೀವಿ. ಯಾಕೆಂದ್ರೆ ಏಕಾಏಕಿ ಒಂದು ಹೋರಾಟ ಸುಮ್ಮನೆ ಮಾಡಲ್ಲ, ಅದಾಗಲ್ಲ. ಅದು ಸಕ್ಸಸ್ ಆಗ್ಬೇಕಂದ್ರೆ ಎಲ್ಲರ ಒಪಿನಿಯನ್ ಬೇಕಾಗುತ್ತೆ. ಅದರಲ್ಲಿ ಮೆಜಾರಿಟಿ ಏನಿರುತ್ತೆ ಅದ್ರ ಪ್ರಕಾರ ನಾವು ಹೋಗ್ತೀವಿ ಸರ್. ಆ ಮೂಮೆಂಟಲ್ಲಿ ನಾನು ಹೋಗಿ ಇನ್ವೈಟ್ ಮಾಡಿ ನನ್ನ ಪರವಾಗಿ, ನಾನೇ ಅಂತಲ್ಲ, ಅವ್ರು ಯಾರಿಗೆ ಅನ್ಯಾಯ ಆಗಿರುತ್ತೆ ಅಟ್ಲೀಸ್ಟ್ ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಅವ್ರಿಗೆ ಯಾರು ಸೂಕ್ತ, ಅವ್ರು ಬರಬೇಕಾ ಬೇಡವಾ, ಆ ಮೂಮೆಂಟಲ್ಲಿ ಏನಿರುತ್ತೆ, ಅಸೆಂಬ್ಲಿಯಲ್ಲಿ ಮಾತಾಡಬೇಕು. ಈಗ ನ್ಯೂಸ್ ಚಾನಲ್ ಇರ್ಬೋದು, ನ್ಯೂಸ್ ಚಾನಲ್ ಅವ್ರು ಕೂಡ ನಾವೇ ಹೋರಾಟ ಮಾಡಿದಾಗ ಬರಲ್ಲ, ಅವ್ರ ವ್ಯಕ್ತಿ ಬಂದಾಗ ಬರ್ತಾರೆ. ಈ ಥರದ್ದೆಲ್ಲ ಚರ್ಚೆ ಆದಾಗ ಅವಾಗ ನಾವು ಆಬ್ವಿಯಸ್ಲಿ ಸರ್ ಅವ್ರಿಗೆ ನಮಗೆ ಸಮಸ್ಯೆ ಬಗೆಹರಿಬೇಕು. ಆ ಮನುಷ್ಯಂಗೆ ಒಂದು ಜಾಬ್ ಸಿಗುತ್ತೆ, ಇಲ್ಲ 100 ಜನಕ್ಕೆ ಒಳ್ಳೇದಾಗುತ್ತೆ ಅಂತಂದರೆ ಆ ವ್ಯಕ್ತಿ ಯಾರಿದ್ರು ಅಷ್ಟೇ ಆ ಟೈಮಲ್ಲಿ ನಾವು ಅದನ್ನು ಕರೆದು ಮಾಡಿರ್ತೀವಿ. ನೀವು ಹೇಳಿದ ಕರೆಕ್ಟ್, ಇಲ್ಲ ಅಂತ ಹೇಳಿಲ್ಲ ಸರ್. ಈಗ ಎಂತೆಂಥೋ ಇದರಲ್ಲಿ ಯಾರ್ಯಾರು ಏನೇನೋ ಮಾಡಿದ್ದಾರೆ, ಹಂಗಂತಂದಾಗ ನಾವು ಅವ್ರನ್ನ ನಾವು ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ, ಇಗ್ನೋರು ಮಾಡೋಕ್ಕಾಗಲ್ಲ. ಸನ್ನಿವೇಶ ಬಂದಾಗ ನಾವೆಲ್ಲರೂ ಒಗ್ಗೂಡಿಸ್ಕೊಂಡು, ಸಮಾಜ ಇರೋದೇ ಹಂಗೆ, ನಾವು ಒಳ್ಳೆಯದನ್ನ ಎಲ್ಲರೂ ಒಳ್ಳೆಯವರು ಅಂತ ಭಾವಿಸೋಕ್ಕಾಗಲ್ಲ, ಎಲ್ಲರೂ ಕೆಟ್ಟವರು ಅಂತಲೂ ಭಾವಿಸೋಕ್ಕಾಗಲ್ಲ. ಹಂಗಾಗಿ ನಾವು ಈ ಒಂದು ಹೋರಾಟಕ್ಕೆ ಸೀಮಿತ ಅಂದರೆ ಬೇಕು ಅಂದಾಗ 100% ನಾವೆಲ್ಲರಿಗೂ ಕರ್ಕೊಂಡು. ನಾನು ಏನಕ್ಕೆ ಈ ವಿಚಾರ ಹೇಳಿದೆ ಅಂದರೆ, ನಿಮ್ಮನ್ನು ಅವರು ಹೈಜಾಕ್ ಮಾಡ್ಬೋದು, ಯಾವ್ದಾದ್ರು ಒಂದು ರೀತಿ ಮನವೊಲಿಸಿ
ಸೊ ಆ ಉದ್ದೇಶಪೂರ್ವಕವಾಗಿ ನಾನು ಇದನ್ನ ಕೇಳಿದ್ದೆ ಹೊರತು ಬೇರೆ ಇಲ್ಲ, ಈಗ ಸರ್ ಪಬ್ಲಿಕ್ ಏನ್ ಮಾತಾಡುತ್ತೆ ಅದನ್ನ ಮಾತ್ರ ನಾವು ಕೇಳಿದ್ವಿ ಸರ್. ಸರ್ ಈಗ ನೀವು 100% ಸತ್ಯ. ನಮಗೆ ಸ್ಟೂಡೆಂಟ್ಸ್ ಇವಾಗ ಅಲ್ಲೇ ನಾನು ನೋಡಿದಾಗ, ನಾನು ಧಾರವಾಡದಲ್ಲಿ ನೋಡಿದಾಗ ಅವ್ರ ಪ್ರೀತಿ ವಿಶ್ವಾಸ ನನಗೆ ಈ ಹೋರಾಟದಲ್ಲೇ ಗೊತ್ತಾಗಿದ್ದು ಎಷ್ಟು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನನ್ನನ್ನು ಕೂಡ ಅವ್ರ ಜೊತೆ ಸೇರ್ಸಕ್ಕೆ ಇದು ಮಾಡ ಸ್ಟೂಡೆಂಟ್ಸ್ ಇಷ್ಟ ಆಗಲ್ಲ. ಅಂದರೆ ಆಸ್ಪಿರೆಂಟ್ಸು ಇಲ್ಲ ನಮ್ಮ ಪರವಾಗಿ ನೀವು ಅಷ್ಟೇ ಇಷ್ಟು ವರ್ಷ ಧ್ವನಿ ಎತ್ತಿದ್ದೀರಾ, ನೀವು ಬೇರೆ ಯಾರನ್ನೂ ಕರ್ಕೊಂಬರಂಗಿಲ್ಲ, ಹಂಗೆ ಮಾಡಂಗಿಲ್ಲ, ಹಿಂಗೆ ಏನೇ ಆದರೂ ಪಾಪ ನಾನು ಸ್ಟೂಡೆಂಟ್ಸ್ಗೆ ಕನ್ವಿನ್ಸ್ ಮಾಡಿದ್ದೀನಿ ಸರ್, ಪರಿಸ್ಥಿತಿ ಹಿಂಗಿದೆ, ನಮಗೆ ಬೇಕು ಅಂದಾಗ ನಾವು ಇದು ಮಾಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಸರಿ ಅಂತಾನೆ ನಾನು ಹೇಳ್ಬೋದು. ಅದು ಅಲ್ಲೇ ಸರ್ ಆ ಮೂಮೆಂಟಾಗಿ ನಾನು ಈಗ ಅವ್ರ ಸ್ಟೂಡೆಂಟ್ಸಿಗೆ ಪಾಪ ಗೊತ್ತಿರಲ್ಲ, ಆಸ್ಪಿರೆಂಟ್ಸಿಗೆ ನಾನು ರಿಯಾಲಿಟಿ ಹೇಳ್ತೀನಿ, ಅವಾಗ ಅವ್ರು ಅಕ್ಸೆಪ್ಟ್ ಮಾಡ್ಕೊತಾರೆ ನನಗೆ, ಹೌದು ಮಾಡ್ತಾ ಇರೋದು ಈಗ ಓಕೆ. ನಾನು ಏನು ಹೇಳ್ತೀನಿ ಅದನ್ನ ಅವ್ರ ಹತ್ರ ಒಂದು ಇವ್ರ ಹತ್ರ ಒಂದು ಏನು ಹೇಳಿರಲ್ಲ ಸರ್, ಓಪನ್ ಆಗಿ ಈ ಥರ ಆಗಿದೆ, ಹಿಂಗಿರುತ್ತೆ, ನಮಗೆ ಬೇಕು ಎಲ್ರಿಗೂ ಅಷ್ಟೇ. ಅವ್ರಿಗೆ ಗೊತ್ತು, ಈಗ ಬೇರೆ ಯಾರನ್ನವ್ರು ನೀವು ನೋಡಿರ್ಬೇಕು ಎಷ್ಟೊಂದೆಲ್ಲ ಇದಾಗಿದೆ. ಆ ಟೈಮಲ್ಲಿ ಅವ್ರು ಯಾರ ಮಾತು ಕೇಳಲ್ಲ. ಅವರು ಹೌದು ಮೊದಲಿಂದ ಅವ್ರ ಪರವಾಗಿ ಯಾರು ಇರ್ತಾರೆ ಅಂಥವ್ರ ಮಾತು ಅವ್ರು ನೀಟಾಗಿ ಕೇಳ್ತಾರೆ, ಅವ್ರಿಗೆ ಏನು ಬೇಕಾದ್ರೂ ಮಾಡ್ತಾರೆ ಅವ್ರು. ಅವಾಗ ನಿಜ ಹಂಗಿದ್ದ ನಾವು ಅವ್ರು ಏನು ಹೇಳ್ತಾರ ಆಸ್ಪಿರೆಂಟ್ಸ್ ನಮ್ಮ ಪರವಾಗಿ ಮೊದಲಿಂದನೂ ಅಷ್ಟೇ, ಅವ್ರು ಏನು ಹೇಳ್ತಾರೆ ನಾನು ಅದನ್ನು ಕೇಳ್ಕೊಂಬರ್ತೀವಿ ಸರ್. ನೀವು ಕರೆಕ್ಟ್ ಅದು, ಯಾಕೆಂದ್ರೆ ನೀವು ಸಮಾಜ ಏನೇನು ಕೇಳ್ತಾ ಇರುತ್ತೆ, ಏನು ಕಮೆಂಟ್ಸ್ ಬರುತ್ತೆ, ಮತ್ತು ನಿಮ್ಮ ಮೈಂಡ್ ಸೆಟ್ಟಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಓಪನ್ ಆಗಿ ಕೇಳ್ತಾ ಇರ, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಸರ್. ಅದರಲ್ಲಿ ಅದಕ್ಕೂ ಅಷ್ಟೇ, ಆ ಆನ್ಸರ್ಗೂ ಅಷ್ಟೇ ನಾನು ಪ್ರಾಮಾಣಿಕವಾಗಿ ನನ್ನ ಮನಸ್ಸಲ್ಲಿರೋದನ್ನ ನಿಮಗೆ ಹೇಳ್ತೇವೆ. ನಾಳೆ ಇದೇ ಉಲ್ಟಾ ಆದ್ರೆ, ಅಂದ್ರೆ ಬಿಜೆಪಿ ಗವರ್ನಮೆಂಟ್ ಬಂದು ಕಾಂಗ್ರೆಸ್ ಅವರಿದ್ರು ನಾನು ಇದನ್ನೇ ಕ್ವಶನ್ ಕೇಳ 100%. ಈಗ ನಾವು ಈ ಕಾಂಗ್ರೆಸ್ ಇದ್ರೆ ಬಿಜೆಪಿ ಬಂದಾಗೂ ನಾವು ಅದನ್ನು ಪ್ರಶ್ನೆ ಮಾಡಿ ಸ್ಟೂಡೆಂಟ್ಸ್ ಏನೇ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಲೇಬೇಕಾಗುತ್ತೆ ಸರ್, ಇಲ್ಲ ಅಂತಲ್ಲ. ಈಗ ನೀವು ಹೇಳೋ ಪ್ರಕಾರ ನಿಮ್ಗೆ CM ಸಿದ್ದರಾಮಯ್ಯ ಅವರು ಕಂಫರ್ಟಬಲ್ ಆಗಿದ್ದಾರೆ ಸರ್, ಎಲ್ಲದನ್ನು ಕೇಳ್ತಾರೆ ನಾವು ಹೇಳಿದನ್ನ ಅಂತ ಹೇಳಿದ್ರೆ. ಈಗ ನಿಮ್ಮ ಮೀಸಲಾತಿ ಹೋರಾಟ ತಾನೆ, ಮೀಸಲಾತಿ ಒಳ ಮೀಸಲಾತಿ ಹೋರಾಟ, ಅದಕ್ಕೆ ಏನ್ ಹೇಳಿದ್ದಾರೆ ಇವಾಗ, ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್? ಆಕ್ಚುಲಿ ಈಗ ಸಿದ್ದರಾಮಯ್ಯ ಸರ್ ಈಗ ಹಿಂದೆ ಏನು 2022 ಮೀಸಲಾತಿ ಆಯ್ತು, ಅವಾಗೂ ಕೂಡ ಹೇಳಿದ್ರು, ಅವರು ಓಪನ್ ಆಗಿ ಹೇಳಿದ್ರು, ನೀವು 9th ಶೆಡ್ಯೂಲಲ್ಲಿ ಇನ್ಕ್ಲೂಡ್ ಮಾಡ್ದಿರಾ ಮೀಸಲಾತಿ ಹೆಂಗ್ ಜಾಸ್ತಿ ಮಾಡೋಕ್ಕಾಗುತ್ತೆ, ಇಟ್ಸ್ ರಾಂಗ್ ಅಂತ. ಯಾಕೆಂದ್ರೆ ಸಿದ್ದರಾಮಯ್ಯ ಸರ್ ಲಾ ಅಂಡ್ ಆರ್ಡರ್ ಅಡ್ಮಿನಿಸ್ಟ್ರೇಟಿವ್ ಹೆಂಗೆ ಅಂತ ಗೊತ್ತು, ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಮತ್ತು ಲಾನು ಅಷ್ಟೇ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಯಾವ್ದು ಹೆಂಗಿರುತ್ತೆ ಅಂತೇಳಿ. ಹಂಗಾಗಿ ಅವರು ಇಷ್ಟು ವರ್ಷ ಏನು ಅವ್ರು ಹೇಳಿದ್ದಾರೆ ಅವಾಗ ಅವ್ರು ತಪ್ಪು ಅಂತ ಗೊತ್ತಿತ್ತು, ಈಗ 3 ವರ್ಷ ಅದು ತಪ್ಪು ಅಂತ ಅವ್ರ ಮನ್ಸಲ್ಲಿದೆ, ಆದರೆ ಅವ್ರು ಏನು ಮಾಡೋಕ್ಕಾಗಿರ್ಲಿಲ್ಲ. ಕೋರ್ಟಲ್ಲಿ ಏನಾದರೂ ಮಾಡ್ಬೋದನ, ಏನಾದರೂ ಆಗುತ್ತಾನ ಅಂತೇಳಿ ಅವ್ರಿಗೆ ಗೊತ್ತು. ಇನ್ನೂ 5 ವರ್ಷ ಆದರೂ ಸಮಸ್ಯೆ ಇದು ಬಗೆಹರಿಯಲ್ಲ. ಮೀಸಲಾತಿ ಇದು ಇರ್ಬೋದು ಸರ್. ಈಗ ನಾವು ಸಬ್ಜೆಕ್ಟ್ ನಾನೊಂದು ಅಡ್ವೈಸ್ ಮಾಡಿದ್ದೆ, ಮಧ್ಯಪ್ರದೇಶದಲ್ಲಿರ್ಬೋದು, ಹರಿಯಾಣದಲ್ಲಿರ್ಬೋದು ಮೀಸಲಾತಿ ಇದೆ, ತೆಲಂಗಾಣದಲ್ಲಿರ್ಬೋದು. ತೆಲಂಗಾಣದಲ್ಲ 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಮಧ್ಯಪ್ರದೇಶದಲ್ಲೂ ಸೇಮ್ ಸಮಸ್ಯೆ ಇದೆ. 13% ರಿಸರ್ವೇಷನ್ನ, ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಇದೆ ಅಂತ ಅನ್ಕೊಳ್ಳಿ ಸರ್, 100 ಪೋಸ್ಟಲ್ಲಿ 87 ಮೀಸಲಾತಿ SC ST 13% ಇದೆ, ಇನ್ನು ಉಳಿದಿದ್ದು 87%. 100 ಸೀಟಲ್ಲಿ 87 ಜನಕ್ಕೆ ಆರ್ಡರ್ ಕಾಪಿ ಕೊಡ್ತಾರೆ. ಇನ್ನು 13 ಜನದ್ದು ಲಿಸ್ಟ್ 2 ಥರ ರೆಡಿ ಮಾಡಿರ್ತಾರೆ. ಕ್ಯಾಂಡಿಡೇಟ್ಸ್ ಇರ್ತಾರೆ 2 ಥರದ್ದು, SC ST ಇರುತ್ತೆ, ಈ ಕಡೆ ಜನರಲ್ಲು ಇರುತ್ತೆ. ಕೋರ್ಟ್ ಆರ್ಡರ್ ಏನು ಬರುತ್ತೆ ಫೈನಲ್ ಆರ್ಡ್ರು, ಅದ್ರ ಪ್ರಕಾರ ಅವ್ರಿಗೆ ಆರ್ಡರ್ ಕಾಪಿ ಕೊಡ್ತಾರೆ. ಅದು 1 ವರ್ಷ ಆಗಿರ್ಬೋದು, 2 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು. 5 ವರ್ಷ ಆದ್ಮೇಲೂ ಆ 13 ಜನಕ್ಕೆ ಆರ್ಡರ್ ಕಾಪಿ ಕೊಡ್ತಾರೆ. ಆದ್ರೆ ಇನ್ನು 87 ಜನಕ್ಕೆ ಇಮಿಡಿಯೇಟ್ ಅವ್ರಿಗೆ ಜಾಬ್ ಸಿಗುತ್ತಾ? ರೆಕ್ರೂಟ್ಮೆಂಟ್ ಸ್ಟಾಪ್ ಆಗಿಲ್ವಾ? ನಮ್ಮ ರಾಜ್ಯದಲ್ಲಿ ಎಲ್ಲ ರೆವಿನ್ಯೂ ಏನೇ ಸಮಸ್ಯೆ ಇದ್ರೂ ಅದು ಸಮಸ್ಯೆ ಬಗೆಹರಿತಾ ಇರುತ್ತಾ? ಕೊನೆಗೆ 13 ಜನಕ್ಕೆ ಯಾವ ಥರ ಬರುತ್ತಾ ಲಿಸ್ಟ್ ಅವ್ರು ಕೊಡ್ತಾರೆ. ಇರೋದು ಅಲ್ಲಿ 13% ಕೊಡ್ತಿದ್ದಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬರೀ 6% ಸಮಸ್ಯೆ ಇರುತ್ತೆ. ಈಗ ಅವ್ರಿಗೆ ಅನ್ಯಾಯ. ನಾನು ಹೇಳಿದೆ ಸರ್, ಈಗ 2 ವರ್ಷ ಮುಂಚೆಯಿಂದ ಹೇಳ್ತಾ ಇದೀನಿ ಇದನ್ನ, ಒಳ ಮೀಸಲಾತಿನ ನೀವು ತುಂಬಾ ಡಿಲೇ ಮಾಡ್ಕೊಂಬರ್ತಾ ಇದ್ದೀರಾ. ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ಅದು ಇವತ್ತಲ್ಲ, 5 ವರ್ಷ ಆಗಲಿ ಸಮಸ್ಯೆ. ಯಾಕೆಂದ್ರೆ ಅವ್ರು 35 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಿದ್ದಾರೆ. ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಈವನ್ ಅಲೆಮಾರಿ ಸಮುದಾಯಕ್ಕೂ ನಾನು 1% ಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರ ಪರವಾಗಿ ನಾನು ಹೋರಾಟ ಮಾಡಿ ಎಲ್ಲ ಕಡೆ ಟ್ವೀಟ್ ಮಾಡಿದ್ದೀನಿ, ಅವ್ರ ಪರವಾಗಿ ನಿಂತ್ಕೊಂಡಿದ್ದೀನಿ. ಅವ್ರ ಪರಿಸ್ಥಿತಿ ಹಂಗಿದೆ. ಇವತ್ತು ಯಾರಿಗೆ ನೀಡಿದೆ, ಬಡವರಿಗೆ ಮೂಲಭೂತ ಸೌಕರ್ಯ ಯಾರಿಗೆ ಬೇಕೋ ಸರ್ಕಾರಿಯಲ್ಲಿರೋ ಸ್ಕೀಮ್ಸು ಅವು ಗ್ರಾಸ್ ರೂಟ್ ಲೆವೆಲ್ಗೆ ರೀಚ್ ಆಗಬೇಕು ಅಂಥದ್ದು ಬರೀ ಶ್ರೀಮಂತರೇ ತೊಗೊಳೋದಂತಲ್ಲ ಸರ್. ಅದು ಯಾವುದೇ ಸ್ಕೀಮ್ ಇರ್ಬೋದು, ಪಾಲಿಸಿ ಒಂದು ಬಿಲ್ ತೊಗೊಂಬಂದು ಆ್ಯಕ್ಟ್ ಮಾಡ್ತೀವಿ ಅಂತಂದರೆ ಅದು ಬಡವರಿಗೆ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ಈಗ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ತೊಗೊಂಡಿರೋ ಡಿಸಿಷನ್ನು ಅಷ್ಟೇ, ರೆಕ್ರೂಟ್ಮೆಂಟ್ ಇವಾಗ ಮಾಡೋಣ, ಕೋರ್ಟಲ್ಲಿ ಏನು ಬರುತ್ತೋ ಅದು ಮಾಡಿ. ಅದು ಅವ್ರು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಸರ್, ಪರ್ಸ್ನಲ್ ಆಗಿ ತೊಗೊಂಡಿದ್ದಾರೆ. ಹೇಳ್ಬೇಕಂದ್ರೆ ಇಷ್ಟು ದೊಡ್ಡ ಗಲಾಟೆ ಆಗ್ತಾ ಇದೆ. ನನ್ನ ಬಗ್ಗೆ ಇದು ನನಗೆ ಇಷ್ಟೆಲ್ಲ ತಿಳ್ಕೊಂಡು ಕೂಡ ನಾನು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಆಗಲ್ಲ ಅಂದ್ಬಿಟ್ಟು ಎಲ್ರಿಗೂ ಸಮರ್ಥಿಸಿ ಅವ್ರಿಗೆ ಅರ್ಥ ಮಾಡಿಸಿ ಕ್ಯಾಬಿನೆಟಲ್ಲಿ ಈ ಒಂದು ಡಿಸಿಷನ್ ತೊಗೊಂಡಿರೋಂಥದ್ದು. 56,432 ಪೋಸ್ಟ್ ಏನು ಫಿಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ರಿಗೂ
ವಹಿಸಿ ಈಗ ಇಷ್ಟು ಜನ ಸ್ಟೂಡೆಂಟ್ಸಿಗೆ ಆಗ್ತಾ ಇದೆ, ತಪ್ಪಾಗ್ತಿದೆ, ಇಷ್ಟೆಲ್ಲ ಹೋರಾಟ ಆಗ್ತಿದೆ ಅಂತ ಅವ್ರು ಇದಕ್ಕೆ ಅಂತಲ್ಲ ಸರ್, ಯಾವುದೇ ಹೋರಾಟಕ್ಕೆ ಸ್ಪಂದಿಸ್ತಾರೆ. ಒಂದು KS ಹೋರಾಟ ಮಾಡೋದು ಅಷ್ಟೇ ರೀ, ಎಕ್ಸಾಮ್ ಮಾಡಿದಾಗ ನಮ್ಮ ಜೊತೆ ಇವ್ರು ನಾರಾಯಣಗೌಡರು ಸರ್ ಅವರೆಲ್ಲ ಬಂದಿದ್ರು, ಅಣ್ಣ ಎಲ್ಲ ಬಂದು ನಿಂತ್ಕೊಂಡು ಮಾಡಿದ್ರು. ನಾವು ಅವ್ರಿಗೂ ಅಷ್ಟೇ ಸರ್ ಧನ್ಯವಾದ, ಯಾವಾಗೂ ಚಿರಋಣಿ ಆಗಿರ್ತೀವಿ. ಸ್ಟೂಡೆಂಟ್ಸ್ ಪರವಾಗಿ ಯಾರೇ ಬರಲಿ, ಕನ್ನಡ ಪರ ಹೋರಾಟ ಯಾರು ಡ್ಯೂಟಿ ಸರ್, ಕನ್ನಡ ಪರ ರೈತರು ಬರ್ತಾರೆ ಸರ್, ಕನ್ನಡ ಯಾವಾಗೂ ಅಷ್ಟೇ ಫೋನ್ ಮಾಡಿ ನಾವು ಇದ್ದೀವಿ, ಎಕ್ಸ್ ಆರ್ಮೀಸ್ ಇರ್ಬೋದು, ಅಡ್ವೊಕೇಟ್ ಅಸೋಸಿಯೇಷನ್, ನಾವು ನಿಮ್ಮ ಜೊತೆ ಇರ್ತೀವಿ. ನಾವು ಇವತ್ತು ಕರೆದ್ರು ಯಾರು ಇಂಥವ್ರು ಬರಲ್ಲ ಅನ್ನಂಗಿಲ್ಲ ಸರ್, ಪ್ರತಿ ಒಬ್ಬರು ನಮ್ಮ ಹೋರಾಟಕ್ಕೆ ಬರ್ತಾರೆ. ಅದು ನನಗೆ ತುಂಬ ಖುಷಿ. ಎಲ್ಲೇ ಹೋಗ್ಲಿ, ಯಾವುದೇ ಹೋರಾಟ ಆಗಲಿ ನಾವು ಬರ್ತಾರೆ, ಮತ್ತು ಯಾವುದೇ ಹೋರಾಟ ಇದ್ರೂ ನನಗೆ ಕರೀತಾರೆ. ಈ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಅವರ ಮಂತ್ರಿ ಮಂಡಲದ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಇದು ಫುಲ್ಫಿಲ್ ಮಾಡ್ತಾರೆ ಸರ್? ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸರ್ ವ್ಯಕ್ತಿತ್ವ ಇದೆಯಲ್ಲ ಸರ್, ಅದು ತುಂಬಾ ಒಳ್ಳೆಯವ್ರು. ಯಾಕೆಂದ್ರೆ ಒಂದ್ಸತಿ ಮಾತು ಕೊಟ್ಟ ಮೇಲೆ ಅದು ಆ ರೀತಿ ನಡ್ಕೊಂತಾರೆ. ಬಟ್ ನಾನು ಯಾಕೆ ಇವಾಗ ನಾನು ಬರೀ 10 ದಿನ ಅಷ್ಟೇ ಟೈಮ್ ಕೊಟ್ಟಿದ್ದೀನಿ ಅಂದ್ರೆ, ಈವೆಂಟ್ ಆಫ್ ಕ್ಯಾಲೆಂಡರ್ ಯಾಕೆ ಮೇಂಟೈನ್ ಮಾಡ್ಬೇಕಂತಂದ್ರೆ, ಈ ಹಿಂದೆ ಮಾಡ್ತೀನಿ ಅಂತ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಿ ಸಫರ್ ಆಗ್ತಿದ್ರು ಸ್ಟೂಡೆಂಟ್ಸ್. ಆಗ್ಬಾರ್ದು ಅಂತ ಮತ್ತೆ 2 ತಿಂಗಳು ಟೈಮ್ ಕೊಟ್ಟಿದೆ. ಸ್ಟೂಡೆಂಟ್ಸ್ ಏನಾಗ್ಬಿಡ್ತಾರೆ, ಒಂದು ಹೋರಾಟ ಮಾಡಿ 1-2 ತಿಂಗಳು ಟೈಮ್ ಕೊಡ್ತಾರೆ, ಮತ್ತೆ ಅದು ಹಂಗೆ ಸಮಸ್ಯೆ ಆಗುತ್ತೆ, ತಿರುಗಿ ಮತ್ತೆ ಎಚ್ಚೆತ್ಕೊಂತಾರೆ ಅನ್ನೋದು ಆಗ್ಬಾರ್ದು ಅಂದ್ಬಿಟ್ಟು ಬರೀ 10 ದಿನ ಕೊಟ್ಟೆ. ಇದೆಲ್ಲ ಸಮಸ್ಯೆ ಏನೋ ಕ್ಲಿಯರ್ ಮಾಡಿದ್ದಾರೆ. 1 ತಿಂಗಳು ಟೈಮ್ ಕೊಟ್ರೆ ತಿರ್ಗಾ ಮತ್ತೆ ಅದೇ ಇಶ್ಯೂಸ್ ಆಗ್ಬಿಡುತ್ತೆ. ಸ್ಟೂಡೆಂಟ್ಸ್ ತಿರ್ಗಾ ಮತ್ತೆ ನನ್ಗಂತೂ ಇಲ್ಲ ಸರ್, ಹೋರಾಟ ಅಂತೂ 100% ಮಾಡ್ತೀವಿ ಅಂತ ಗೊತ್ತು. ಬಟ್ ಅಷ್ಟು ದಿನ ಯಾಕೆ ಟೈಮ್ ಕೊಡ್ತೀರಾ ಅನ್ನೋದು ಇದು ನಾವು ಚರ್ಚೆ ಮಾಡಿದಾಗ ಆಗಿರೋಂಥದ್ದು. ಬೇಡ, 1 ವಾರ ಕೊಟ್ಟಿದ್ವಿ, ಈಗ ನೆಕ್ಸ್ಟ್ ಅದೆಲ್ಲ ಡಿಸ್ಕಷನ್ ಆದಮೇಲೆ ಈಗ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿದ್ದಾರೆ, ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ 1 ತಿಂಗಳು ಟೈಮ್ ತೊಗೊಂಡಿರೋದು ತುಂಬ ನಮಗೆ ತೊಂದರೆ ಆಗುತ್ತೆ. 1 ತಿಂಗಳಾದ್ಮೇಲೆ ತಿರ್ಗಿ ಸೆಷನ್ ಮುಗಿಯುತ್ತೆ, ಬಜೆಟ್ ಸೆಷನ್, ತಿರ್ಗಿ ವಾಪಸ್ ಆಮೇಲೆ 45 ಡೇಸ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ನೀತಿ ಸಂಹಿತೆ ಜಾರಿಗೆ ಆದ್ಮೇಲೆ. ಮತ್ತೆ ಇವರು 3 ತಿಂಗಳು ಏನು ಇರಲ್ಲ, ರಿಕ್ರೂಟ್ಮೆಂಟ್ ಮಾಡಲ್ಲ. ಆಮೇಲೆ 3-4 ತಿಂಗಳಾದ್ಮೇಲೆ ಯಾವ್ದಾದ್ರು 1-2 ನೋಟಿಫಿಕೇಶನ್ ಮಾಡ್ಬೋದು. ಅದಂಗೆ ಆಗ್ಬಾರ್ದು. 56,432 ಪೋಸ್ಟ್ ಏನು ಅಪ್ರೂವಲ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆಗಿದೆ, ಅದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಅದ್ರ ಜೊತೆಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಹೆಡ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್. ಇನ್ನೂ 50,000 ವೇಕೆನ್ಸಿನ ಅಪ್ರೂವಲ್ ಕೊಡಿ. ಯಾಕೆ ಅಂತಂದ್ರೆ, ಸರ್ಕಾರ ಬಂದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ. ಇನ್ನೊಂದು 1 ವರ್ಷ ಹೋಯ್ತು ಅಂದ್ರೆ, ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇನ್ನೂ 1 ವರ್ಷ ಬೇಕು. ಈಗ ನೋಟಿಫಿಕೇಶನ್ ಮಾಡಿ ಇವಾಗಲೇ ಆರ್ಡರ್ ಕಾಪಿ ಕೊಡಲ್ಲ, ಅದಿನ್ನ ಎಕ್ಸಾಮ್ ಆಗಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು, 1 ವರ್ಷ ಅಂತೂ ಆಗುತ್ತೆ. ಇನ್ನು ಒಂದು 50,000 ವೇಕೆನ್ಸಿ ಇವಾಗೆ ರಿಲೀಸ್ ಮಾಡಿ ಅಪ್ರೂವಲ್ ಕೊಡಿ. 1 ಲಕ್ಷ ವೇಕೆನ್ಸಿನ ಫಿಲ್ ಮಾಡಿ 1 ವರ್ಷ. ಅದು ನೀವು 1 ವರ್ಷದಲ್ಲಿ ಮಾಡ್ಬೇಕು ಅನ್ಕೊಂಡ್ರೆ ಅದು 4 ವರ್ಷದ ಆಗ್ತಾ ಇದೆ. ಕರೆಕ್ಟ್ ಅಲ್ಲ ಸರ್? ಈಗ ನೋಡಿ 1000 ದಿನ ಮುಗೀತು, ಆಲ್ಮೋಸ್ಟ್ 3 ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ಇದನ್ನೆಲ್ಲ ಪ್ರೋಸೆಸ್ ಮಾಡ್ಬೇಕಂದ್ರೆ ಒಂದು 4 ಇಯರ್ಸ್ ಆಗುತ್ತೆ. 4 ಇಯರ್ಸಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ದಂಗೆ ಆಯಿತು. ನಿಮ್ಮ ಭರವಸೆ ಏನು ಕೊಟ್ಟಿದ್ರಿ ಅದು 1 ವರ್ಷ ಅಲ್ಲ, 4 ವರ್ಷದಲ್ಲ ಅಟ್ಲೀಸ್ಟ್ ಈಡೇರ್ತಾ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ. ನಾವು ಸ್ಟೂಡೆಂಟ್ಸ್ ಎಲ್ಲ ಅವ್ರು ಆಸ್ಪಿರೆಂಟ್ಸ್ ಚರ್ಚೆ ಮಾಡಿದಾಗ ಇದು ಸಹಜ ಸರ್, ಯಾಕೆಂದ್ರೆ ಇದು ನಿಂಗೆ ಬಿಟ್ಟರೆ ಆಗಲ್ಲ. ಅಟ್ಲೀಸ್ಟ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು ಅನ್ನೋದು ನಮ್ಮ ಒಂದು ಡಿಮ್ಯಾಂಡ್ಸ್. ಅವ್ರ ನಂಬಿಕೆ ಇದೆ ಸರ್. ಈಗ ಬಜೆಟ್ ಒಳಗಡೆ ಏನಾದ್ರು ಮಾಡಬೇಕಂದ್ರೆ ನಮ್ಮ ಹೋರಾಟದ ಮುಖಾಂತರ ಆದ್ರೂ ನಾವು ಮಾಡಿಸ್ತೀವಿ, ಮಾಡ್ಬೇಕು ಸರ್. ಯಾಕೆಂದ್ರೆ ಇದು ಅನಿವಾರ್ಯ ಇದು ಅಂತ ನಾನು ಭಾವಿಸಿದ್ದೀನಿ. ಕೆಲವೊಂದು ಟೈಮ್ನಲ್ಲಿ ನಿಮ್ಗೆ ಬೇಜಾರಾಗಿದೆ, ನಮ್ಮ ಹಕ್ಕನ್ನ ಪಡೆಯೋದಕ್ಕೆ ಹೋರಾಟ ಮಾಡ್ಕೊಂಡು, ಬೀದಿಗಳಲ್ಲೆಲ್ಲ ಹೋರಾಟ ಮಾಡ್ಕೊಂಡು, ಪೊಲೀಸರ ಹತ್ರ ಲಾಠಿ ಹೆಟ್ ತಿಂದು, ಇದು ನಿಜವಾಗ್ಲೂ ರಿಕ್ವೈರ್ಮೆಂಟ್ ಇದೆ ಅನ್ಸಿಲ್ವ ಯಾವಾಗ್ಲೂ ಕಾಂಗ್ರೆಸ್ಗೆ ಇಷ್ಟು ವರ್ಷ ಹೋರಾಟದಲ್ಲಿ? ಇಲ್ಲ ಅಂದ್ರೆ ಸರ್, ಈಗ ನನಗೆ ಎವ್ರಿ ಟೈಮು ಸ್ಟೂಡೆಂಟ್ಸ್ ಏನಿದೆಯಲ್ಲ ಆ ಥರ ಅನ್ಸೋದಕ್ಕಿಂತ ಅಟ್ಲೀಸ್ಟ್ 100 ಜನಕ್ಕೆ ಹೆಲ್ಪ್ ಆಗ್ತಿದೆಯಲ್ಲ, 1000 ಜನ ಹೆಲ್ಪ್ ಆಗುತ್ತೆ. ಕೆಲವೊಂದು ವಿಚಾರದಲ್ಲಿ ಲಕ್ಷಾಂತರ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಮುಂಚೆ ಎಲ್ಲ ಒಂದು ಲಕ್ಷಾಂತರ ಜನ ಪ್ರತಿಯೊಂದು ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗಿದೆ ಸರ್. ನಮ್ಮ ಹೋರಾಟಕ್ಕೆ ಯಾಕೆ ಇದು ಮಾಡ್ತೀವಿ ಅಂತಂದ್ರೆ, ಪ್ರತಿಯೊಂದು ಎಕ್ಸಾಮ್ಸ್ ಕನ್ನಡ ಎಕ್ಸಾಮ್ ಬರೀಬೇಕಾಯ್ತು, ಅದಕ್ಕೆ 5,000 ಖರ್ಚು ಮಾಡ್ಬೇಕಾಯ್ತು, ಮತ್ತೆ ಇನ್ನೊಂದು ಎಕ್ಸಾಮ್ ಅದಕ್ಕೂ 5,000 ಖರ್ಚು ಮಾಡ್ಬೇಕಾಯ್ತು. ಆದ್ರೆ ಕನ್ನಡ ಎಕ್ಸಾಮ್ ಒಂದ್ಸತಿ ಪಾಸ್ ಆದ್ರೆ ಎಲ್ಲ ಎಕ್ಸಾಮ್ಸ್ಗೂ ಅದೇ ಅಪ್ಲೈ ಆಗಬೇಕು. ಯಾವ ಎಕ್ಸಾಮ್ಸ್ಗೂ ಬರೆಯಂಗಿಲ್ಲ ಅಂತ ಹೇಳಿ KPSC ಅಷ್ಟೇ, KEL ಅಷ್ಟೇ. ಒಂದ್ಸತಿ ಎಕ್ಸಾಮ್ ಬರೆದ್ರೆ ಅದೇ ಸರ್ಟಿಫಿಕೇಟ್ ಎಲ್ಲದಕ್ಕೂ ಅಪ್ಲೈ ಮಾಡೋದು, ಮತ್ತೆ ಬರೆಯೋಂಥದ್ದಿಲ್ಲ ಅಂತ ಹೇಳಿ ರೂಲ್ ಮಾಡಿಸಿದ್ವಿ. ಎಕ್ಸಾಮ್ ಫೀಸ್ ಇರ್ಬೋದು, ಮತ್ತೆ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ತೊಗೊಂಬರೋದು, ಇಂಥದ್ದು ಎಲ್ಲನೂ ಮಾಡ್ತಾ ಇದೀವಿ. ನಮಗೆ ಏನಂದ್ರೆ ಆ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇರುತ್ತಲ್ಲ ಸರ್. ನಮಗೆ ಎಷ್ಟೇ ಸಮಸ್ಯೆ ಆದ್ರೂ ಅಷ್ಟು ಜನದ್ದು ಅವ್ರಿಗೆ ಖುಷಿ ಆಗುತ್ತೆ, ಅವರಿಗೊಂದು ಭವಿಷ್ಯ ರೂಪಿಸ್ತಲ್ಲ, ಅದ್ರಲ್ಲಿ ನಾನೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಪೊಲೀಸ್ ಇರ್ಬೋದು, ಕೋರ್ಟ್ ಕಚೇರಿ, ಡೈಲಿ ಕೋರ್ಟ್ ಕಚೇರಿ ಇರುತ್ತೆ, ಹೋಗ್ತೀವಿ. ಅವೆಲ್ಲ ಒಂಥರ ಓಕೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಮಾಡ್ಬೋದು ಅಂತ ಹೇಳಿ ಅದನ್ನ ಭಾವಿಸ್ತೀನಿ. ಈಗ ನೋಡಿ, ಎಲ್ಲಾ ಸ್ಟೂಡೆಂಟ್ಗಳು ಒಂದು ಲೆವೆಲ್ಗೆ ಶ್ರೀಮಂತರಾಗಿರೋದಿಲ್ಲ, ಕೆಲವೊಬ್ರು ತುಂಬಾ ಸಾಲ ಮಾಡುವವರು ಇರ್ತಾರೆ. ಈ ನೇಮಕಾತಿಯಿಂದ ಎಲ್ಲ ಯಾವ್ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸ್ಟೂಡೆಂಟ್ಗಳಿಗೆ ಬೇಸಿಕಲಿ?
ಸರ್ ಈಗ ನೀವು ಹೇಳ್ದಂಗೆ ತುಂಬ ದುಡ್ಡಿರೋಂಥವ್ರು, ಸ್ವಲ್ಪ ಜಾಸ್ತಿ ದುಡ್ಡಿರೋಂಥವ್ರು ಡೆಲ್ಲಿಗೆ ಹೋಗಿ ಓದ್ತಾರೆ, UPSC ಎಕ್ಸಾಮ್ ಮಾಡಬೇಕಂತ ಹೇಳ್ತಾರೆ. ಸ್ವಲ್ಪ ಅಂದರೆ ದುಡ್ಡು ಇಲ್ಲದೆ ಇರೋರು ಇಲ್ಲಿ ಬೆಂಗಳೂರಲ್ಲಿ ಓದ್ತಾರೆ, ಅಂದರೆ ಮೀಡಿಯಮ್ ಅಂದರೆ ಒಂದು 15-20 ಸಾವಿರ ಖರ್ಚಾದ್ರೂ ಪರವಾಗಿಲ್ಲ ಅನ್ನೋರು ಬೆಂಗಳೂರಲ್ಲಿ ಕಂಫರ್ಟ್ ಝೋನಲ್ಲಿ ಓದ್ತಾರೆ. ಇನ್ನು ತುಂಬ ಬಡತನದಲ್ಲಿರೋರು ಬಿಜಾಪುರ, ಧಾರವಾಡ, ಕಲಬುರಗಿ, ಈ ಥರ ದಾವಣಗೆರೆ, ಶಿವಮೊಗ್ಗ, ಅಲ್ಲಲ್ಲಿ ಅವ್ರವ್ರ ಡಿಸ್ಟಿಕ್ಕು. ಹೌದು. ಯಾಕೆ ಓದ್ತಾ ಇದ್ದಾರೆ ಅಂತಂದರೆ ಅವರು ತಿಂಗಳಿಗೆ 3-4 ಸಾವಿರ 5 ಸಾವಿರನೂ ಖರ್ಚು ಮಾಡೋಕ್ಕಾಗಲ್ಲ ಮನೆಯಲ್ಲಿ. ಆ ಪರಿಸ್ಥಿತಿಯಲ್ಲಿ ಇರೋಂಥವ್ರು ಆ ಡಿಸ್ಟಿಕಲ್ಲಿ ಏನು ಮೆಟೀರಿಯಲ್ ಸಿಗುತ್ತೆ ಆ ರೀತಿ ಪಾಪ ಏನು ಟೈಮ್ ಅಂತೂ ವೇಸ್ಟ್ ಮಾಡ್ತಾ ಇಲ್ಲ ಅವರು, ಪಾಪ ಎಫರ್ಟ್ಸ್ ಆಗ್ತಿದ್ದಾರೆ. ಆದರೆ ಇಲ್ಲಿ ಗೌರ್ಮೆಂಟಿಂದ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಆ ಸಮಸ್ಯೆ ಏನಂದರೆ ಈಗ ಸ್ಟೂಡೆಂಟ್ಸಿಗೆ ಊಟಕ್ಕೂ ಸಮಸ್ಯೆ ಆಗ್ತಾ ಇದೆ ಸರ್. ಫೈನಾನ್ಷಿಯಲ್ ಬರ್ಡನ್ ಅಂದರೆ ಮನೇಲಿ ಒಂದು ತಿಂಗಳು 2 ತಿಂಗಳು 1 ವರ್ಷ ಮ್ಯಾಕ್ಸಿಮಮ್ ಕೇಳ್ಬೋದು ಸರ್. ಮನೇಲಿ ಅಪ್ಪ ಅಮ್ಮಂಗೆ ಹೊರೆ ಆಗ್ತಾ ಇದೆ. ಅವ್ರು ದುಡ್ದಿದ್ದೆಲ್ಲ ಇವ್ರಿಗೆ ಕಳಿಸ್ಬೇಕು. ಮ್ಯಾಕ್ಸಿಮಮ್ ಹೊರೆ ಒಂದು ಸೇವಿಂಗ್ಸ್ ಮಾಡ್ತಾರೆ 10 ಸಾವಿರ 5 ಸಾವಿರ. ಈಗ ಕೋಚಿಂಗ್ ಅಂತ ಬಂದರೆ 1,50,000 2 ಲಕ್ಷ ತನಕ ಕೋಚಿಂಗ್ ಹೋಗುತ್ತೆ. ಮತ್ತು ಅದಾದ್ಮೇಲೆ ಟೆಸ್ಟ್ ಸೀರೀಸ್ ಇರುತ್ತೆ. ರೆಗ್ಯುಲರ್ ಅವರು ಬುಕ್ಸ್ ಇರ್ಬೋದು, ಮತ್ತು PGದು ರೂಮ್ ರೆಂಟು, ಮೇಜರ್ ರೂಮ್ ರೆಂಟು, ಮತ್ತು ಇದು ಊಟದ್ದಿರುತ್ತಲ್ಲ ಸರ್, ಸಿಕ್ಕಾಪಟ್ಟೆ ಸಮಸ್ಯೆ. ಇಲ್ಲಿ ಚಂದ್ರಾಲಯ ಹೊಟ್ಟೆ ನೋಡಿ ಬೇಕಾರೆ ಅಲ್ಲಿ 3-4 ಅನ್ನ ಹಾಕುವಂತ ಗ್ರೂಪ್ಸ್ ಇರುತ್ತೆ. ಫ್ರೀ ಊಟ ಎಲ್ಲಿ ಸಿಗುತ್ತೆ ಅಲ್ಲಿ ಲೊಕೇಶನ್ ಹಾಕೊಂಡು, ಲೊಕೇಶನ್ ಎಲ್ಲಿರುತ್ತೆ ಅವ್ರದ್ದು ಕಾರ್ಡ್ ಇದ್ರೆ ಸಾಕು, ಇಂಥ ಕಡೆ ಊಟ ಸಿಗ್ತಾ ಇರುತ್ತೆ, ಹೋಗಿ ಊಟ ಮಾಡಿ ಅಂತ ಹೇಳ್ಬಿಟ್ಟು. ಪಬ್ಲಿಕ್ ಪ್ಲೇಸಲ್ಲಿ ಆ ರೋಡಲ್ಲಿ ಏನಾದರೂ ಒಂದು ಸ್ವಲ್ಪ ಅನ್ನ ಪ್ರಸಾದ ಕೊಡ್ತಾ ಇದ್ರೆ ದೇವಸ್ಥಾನದಲ್ಲಿ ಸಾವಿರಾರು ಜನ ಇಲ್ಲಿ ನಿಂತ್ಕೊಂತಾರೆ. ನೀವು ಅಲ್ಲಿ ಧಾರವಾಡ, ಬಿಜಾಪುರ ಎಲ್ಲ ಹೋಗ್ಬಿಟ್ರೆ ಸರ್, ನಿಮಗೆ ಕಡಿಮೆ ಅಂದರೆ 5,000-10,000 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಒಂದು ದೇವಸ್ಥಾನದಲ್ಲಿ. ನೀವು ನಿಂತ್ಕೊಂಡ್ಬಿಟ್ರೆ ಕ್ಯೂ ಇರ್ತಾರೆ. ಈ ಪರಿಸ್ಥಿತಿಗೆ ತಗೊಂಬಂದಿರೋಂಥದ್ದು ಸರ್ಕಾರ. ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಆಗ್ತಾ ಹೋದರೆ ಅಟ್ಲೀಸ್ಟ್ ಬೇರೆಯವರಿಗೆ ಅವಕಾಶ ಆದರೂ ಸಿಗುತ್ತಲ್ಲಿ. ಅವ್ರ ಜಾಬ್ ತಗೊಂಡು ಕೆಳಗಡೆ ಜೂನಿಯರ್ಸ್ ಇಲ್ಲ ಫ್ರೆಂಡ್ಸಿಗೆ ಏನಾದರೂ ಸ್ವಲ್ಪ ಹೆಲ್ಪ್ ಆದರೂ ಮಾಡ್ಬೋದು. ನಿಜ. ಈಗ ಅಲ್ಲಿ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಎವ್ರಿ ಇಯರ್ ಲಕ್ಷಾಂತರ ಜನ ಆಚೆ ಬರ್ತಾರೆ. ಇಲ್ಲಿ ಆ ಬಂದವರೆಲ್ಲ ಸ್ವಲ್ಪ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಬರ್ತಾರೆ. ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಎಷ್ಟೋ ಜನ ಇಲ್ಲಿ ಸ್ಟೂಡೆಂಟ್ಸು ದುಡ್ಡಿಗೋಸ್ಕರ ಅಂದರೆ ಫೈನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದಾರೆ. ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ನೀವು ಇಲ್ಲೇ ನೋಡ್ಬೋದು, ಸ್ವಿಗ್ಗಿ, ಝೊಮ್ಯಾಟೋದಲ್ಲಿ, ಓಲಾ, ಊಬರ್ ಅಲ್ಲಿ ಕೆಲಸ ಮಾಡ್ತಿರೋ ಎಲ್ಲಾದ್ರೂ ಹೋಗ್ತಾ ಇದ್ರೆ ನಿಂತು ಮಾತಾಡ್ಸ್ತಾರೆ ಪಾಪ ಎಷ್ಟೋ ಜನ. ತರಕಾರಿ ಅಂಗಡಿ ಇಟ್ಕೊಂಡಿದ್ದ ಕೆಲಸ ಮಾಡ್ತಿರ ಸರ್ ಇಲ್ಲಿ ಮಲ್ಲೇಶ್ಪುರದಲ್ಲಿ. ಮಲ್ಲೇಶ್ಪುರಂ ಸುಮ್ಮನೆ ಹಿಂಗೆ ವಾಕ್ ಹೋದ್ರೆ ಸಾಕಲ್ಲಿ, ಸರ್ ನಾನು ನೇಮಕಾತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಸ್ವಲ್ಪ ಟೈಮ್ ಸಿಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಕೆಲಸ ತರಕಾರಿ ಅಂಗಡಿ ಇಟ್ಟು ಕೆಲಸ ಮಾಡ್ತಾ ಇದೀನಿ, ಫ್ರೂಟ್ಸ್ ಅಂಗಡಿ ಇಟ್ಟು ಕೆಲಸ ಮಾಡ್ತಾ ಇದೀವಿ. ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಸರ್ ಇವತ್ತು. ನೀವು ಪಾರ್ಟ್ ಟೈಮ್ ಕೆಲಸ ಹೋಟೆಲ್ಲಿ, ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇವತ್ತು ಗ್ಲಾಸ್ ತಟ್ಟೆ ಕ್ಲೀನ್ ಮಾಡ್ಕೊಂಡು ಅವರು ಇವತ್ತು ಓದ್ತಾ ಇರೋಂಥ ಪರಿಸ್ಥಿತಿಗೆ ತೊಗೊಂಬಂದಿದ್ದಾರೆ. ಇವತ್ತು PSI AC ತಹಸೀಲ್ದಾರ್ ಆಗ್ಬೇಕನ್ನೋನು ಇವತ್ತೇನು ಮಾಡ್ತಿದ್ದಾರೆ, ಮನೆಗೆ ಹೋಗಿ ತರಕಾರಿ ಕೊಡೋ ಅಂಥದ್ದು, ಝೊಮ್ಯಾಟೊ, ಸ್ವಿಗ್ಗಿ ಈ ಥರ ಮಾಡ್ತಿದ್ದಾರೆ. ಗಿಗ್ ವರ್ಕರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಇದಕ್ಕೆಲ್ಲ ನಾನು ಮೊನ್ನೆ ಆಳ್ವಾಸ್ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಸ್ಟೇಜ್ ಮೇಲೆ ಒಳಗಡೆ ಹೋಗ್ತಿದ್ದೆ. 20-30 ಜನ ಹುಡುಗರನ್ನ ಸೆಕ್ಯೂರಿಟಿ ಕೆಲಸಕ್ಕೆ ಬರೀ 500 ರೂಪಾಯಿ ಅಂತ ಅನ್ಕೊಳ್ಳಿ ಸರ್. ಒಂದ್ ದಿನಕ್ಕೆ ಬಟ್ಟೆ ಮಾಸ್ಕ್ ಹಾಕೊಂಡು ಒಂದ್ ದಿನಕ್ಕೆ ಅಲ್ಲಿ ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡೋಂಥ ಪರಿಸ್ಥಿತಿ. ಅವರು ಸೀರಿಯಸ್ ಆಗಿ ಓದಂತಾರೆ ಆಸ್ಪಿರೆಂಟ್. ನಾನು ನೋಡಿದೀನಿ ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ಟು ಕೈ ಚಾಚಲ್ಲ ಅಂತ ಸ್ಟೂಡೆಂಟ್ಗಳೆಲ್ಲಾರು ಸರ್. ಎಲ್ಲ ಆಸ್ಪಿರೆಂಟ್ಸು ಆ ಒಂದು ಸಿಲೆಬಸ್ ಹಂಗಿರುತ್ತೆ ಸರ್. ಓದಂಥ ಸಿಲೆಬಸ್ ಎಥಿಕ್ಸ್, ಮೊರಾಲಿಟಿ, ಇಂಟಿಗ್ರಿಟಿ ಏನಿದೆ ಒಂದು ಸಿಲೆಬಸ್ಸು ಅಷ್ಟೇ. UPSC ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್ಸು. ಆ ಸಿಲೆಬಸ್ ನೋಡಿದ್ರೆ ಒಂದು ಸ್ವಾಭಿಮಾನ ಉಟ್ಕೊಳುತ್ತೆ. ಹಿಂಗಿರ್ಬೇಕಪ್ಪ ಜೀವನದಲ್ಲಿ, ಏನಾದರೂ ಅಚೀವ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಬರುತ್ತೆ. ಆ ಬಂದಾಗ ಸರ್ಕಾರ ಅದನ್ನ ಫುಲ್ಫಿಲ್ ಮಾಡಬೇಕು. ಸರ್ಕಾರ ಮಾಡೋ ನಿರ್ಲಕ್ಷ್ಯದಿಂದ ಇವತ್ತು ವಿದ್ಯಾರ್ಥಿಗಳು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರೋದು. ಇದೆಲ್ಲ ಅವ್ರ ಪೇರೆಂಟ್ಸ್ಗೆ ಹೊರೆ ಆಗ್ತಾ ಇದೆ, ಮತ್ತೆ ಸಮಾಜಕ್ಕೂ ಹೊರೆ ಆಗ್ತಾ ಇದೆ ಇದು. ಸೊ ಸರ್ಕಾರಗಳು ಎಚ್ಚೆತ್ಕೋಬೇಕು 100% ಸರ್. ಯುವಕರಿಗೆ ಎಜುಕೇಶನ್ ಮೇಲೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು, ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಇವತ್ತು ಶಾಲಾ ಇನ್ಫ್ರಾಸ್ಟ್ರಕ್ಚರ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ರೂರಲಲ್ಲಿರೋ ಯೂತ್ಸಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಮಾಡಬೇಕು. IT-BT ಕಂಪ್ನೀಸ್ ಇಲ್ಲಿ ಧಾರವಾಡ, ಬಿಜಾಪುರ, ಬೆಳಗಾವಿ, ಈ ಥರ ಒಂದು ಕಲಬುರಗಿ, ಈ ಥರ ಒಂದು IT-BT ಕಂಪ್ನೀಸ್ ಇಂಡಸ್ಟ್ರಿ ಸೆಟಪ್ ಮಾಡಬೇಕು. FDI ತರಬೇಕು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತೊಗೊಂಬರಬೇಕು. ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಸರ್ಕಾರ ಎಲ್ಲೆಲ್ಲಿ ಏನೇನು ಮಾಡ್ಬೋದು ಸರ್. ನಮ್ಮ ಕರ್ನಾಟಕದಲ್ಲಿ ದುಡ್ಡಿನ ಸಮಸ್ಯೆ ಏನಿಲ್ಲ, ತುಂಬ ಹೆಚ್ಚಾಗಿದೆ ಸರ್. ಮತ್ತು ಇನ್ನೊಂದು ಏನಂದರೆ ಫ್ರೀ ಬೀಸ್ ಅಂತ ಬಂದಾಗ ಅದು ತುಂಬ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿದೆ. ತಮಿಳ್ನಾಡು ಯಾವುದೇ ಫ್ರೀ ಬೀಸ್ ಕೊಡೋ ಸ್ಟೇಟ್ಗೆ ಇರ್ಬೋದು, ಚೀಮಾರಿ ಹಾಕಿದೆ ಸರ್. ನೀವು ಫ್ರೀ ಬೀಸ್ ಕೊಡೋ ಬದಲು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ. ನೀವು ಯುವನ್ ಇದೆ ಅಂತ ಹೇಳ್ತಿರಲ್ಲ, 100 ಜನದಲ್ಲಿ ಒಬ್ರಿಗೆ ಸಿಗಲ್ಲ ಸರ್. ಅದು ಯಾರಿಗೆ 23-24 ಇಂದ ಏನು ಔಟ್ಪುಟ್ ಆಗಿರ್ತಾರೆ ಅವ್ರು 6 ಮಂತ್ ಒಳಗಡೆ ಇರಬೇಕು, 180 days ಒಳಗಡೆ
ಅಂಥವ್ರಿಗೆ 1,500 3,000 ತೊಗೊಂಡು ಏನು ಮಾಡ್ತೀರಾ ಸರ್ ಡಿಪ್ಲೊಮಾ ಹೋಲ್ಡರ್ಸ್ಗೆ? 3,000ದಲ್ಲಿ ಏನು ಸಿಗುತ್ತೆ ಹೇಳಿ ಸರ್? ಆ ಊಟಕ್ಕೂ ಸಾಲಲ್ಲ ಬಹುಶಃ. ಏನು ಸರ್, ಎಲ್ರಿಗೂ ಅದು ಬರೋದೇ ಇಲ್ಲ. ಅವ್ರು 3-4 ವರ್ಷ ಆಗಿರುತ್ತೆ ಇಲ್ಲಿ ಕುತ್ಕೊಂಡು ಓದಿ, ಅಂಥವ್ರಿಗೆ ಸಿಗೋದೇ ಇಲ್ಲ, ಅವ್ರಿಗೆ ಕೊಡೋದೇ ಇಲ್ಲ. ನೀವು ಮೆಜಾರಿಟಿ ಒಂದು ಡಿಸ್ಟಿಕ್ಗೆ ಒಂದು 2-3 ಸಾವಿರ ಜನಕ್ಕೆ ಸಿಗ್ತಾ ಇಲ್ಲ. ಅದು ಮೊನ್ನೆ ಬೆಳಗಾವಿದೇನೋ 10-12 ಸಾವಿರ ಜನದ್ದು ಒಂದು ಡಿಸ್ಟಿಕ್ದು ಇದು ಮಾಡ್ತಾ ಇರೋದು. ಫ್ರೀ ಗ್ಯಾರಂಟಿ ಎಲ್ಲ ಮಾಡ್ತಾರಲ್ಲ ಸರ್, ಇದು ಗ್ಯಾರಂಟಿ ಸ್ಕೀಮು ನಾನು ಹೇಳ್ತಾ ಸರ್ಕಾರಗಳದ್ದು ಈಗ ನೀವು ಹೇಳಿದ್ರಿ ಇದು ಫ್ರೀ ಗ್ಯಾರಂಟೀಸ್ ಅಲ್ಲ ಸರ್, ಫ್ರೀ ಸ್ಕ್ಯಾಮ್ ಇದು ಅಂತ ಹೇಳ್ಬೋದು. ಅದೆಲ್ಲ ಗೌರ್ಮೆಂಟ್ ಮಾಡ್ತಾ ಇದೆ ಸರ್. ಫ್ರೀ ಬೀಸ್ ಎಲ್ಲ ಇದು ಸ್ಕ್ಯಾಮ್. ಯಾಕೆ ಅಂತ ಹೇಳ್ತೀನಿ ಸರ್, ಇದು ಯಾರಿಗೆ ನೀಡಿತ್ತೋ ಅವ್ರಿಗೆ ಕೊಡಿ, ಅವಾಗ ಅದು ನೀವು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು. ಈಗ ಒಂದು ಸ್ಕೀಮ್ ಇರ್ಬೋದು, ಯಾವುದೇ ಒಂದು ಪಾಲಿಸಿ ತಗೊಂಬಂದಾಗ ಅದು ಗ್ರಾಸ್ ರೂಟ್ ಲೆವೆಲಿಗೆ ಯಾರಿಗೆ ರೀಚ್ ಆಗಬೇಕು, ಇವತ್ತು ಬಡವ್ರಿಗೆ ರೀಚ್ ಆಗಬೇಕು. ಅದು ಬಡವರು ಓಡಾಡ್ತಾ ಇದ್ದಾರೆ, ಇವತ್ತು ಶ್ರೀಮಂತರಿಗೆ ಫ್ರೀ ಅಂತ ಕೊಟ್ಟರೆ ಶ್ರೀಮಂತರು ಏನೋ ಕೇಳಿದ್ರ ನೀವು ಕೊಡಿ ಅಂತ ಹೇಳಿ? ಈಗ ನೀವು ಫ್ರೀ ಬಸ್ ಯಾರಾದರೂ ಕೇಳಿದ್ರಾ? ಫ್ರೀ ಎಲೆಕ್ಟ್ರಿಸಿಟಿ ಯಾರೇ ಕೇಳಿದ್ರಾ? ಯಾರಿಗೆ ನೀಡಿದೆ ಅವ್ರಿಗೆ ಐಡೆಂಟಿಫೈ ಮಾಡಿ, ಅದಕ್ಕೆ ಅಂತ ಅಧಿಕಾರಿಗಳನ್ನ ನೀವು ತಗೊಳ್ಳಿ, ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಒಂದಷ್ಟು ಜನ ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಅದ್ರಲ್ಲಿ ಗ್ರಾಸ್ ರೂಟ್ ಲೆವೆಲಿಗೆ ಯಾರಿಗೆ ನೀಡಿದೆ, ತುಂಬ ನೀಡಿದೆ, ಯಾರು ಡಿಸೇಬಲ್ಡ್ ಪರ್ಸನ್ ಇರ್ತಾನೆ, ಯಾರು ಅಂಗವಿಕಲರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ. ಅವ್ರು ತಿಂಗಳಿಗೆ 5,000-10,000 ದುಡಿಯೋಕ್ಕಾಗಲ್ಲ ಒಂದು ಮನೆಗೆ. 10,000 ದುಡಿಯೋರೇ ಇಲ್ಲ ಒಂದು ಮನೆ ಅಂತ ಅಂದಮೇಲೆ 4 ಜನ 5 ಜನ ಒಂದು ಫ್ಯಾಮಿಲಿ ಇರ್ತಾರೆ. ಆ ಮನೆಯಲ್ಲಿ ಆ ಮನುಷ್ಯಂಗೆ ಪರ್ ಮಂತ್ ಇನ್ಕಮ್ಮು 15,000 ಇಲ್ಲ ಅಂದರೆ, 10,000-15,000 ಇನ್ಕಮ್ ಇಲ್ಲ ಅಂದರೆ ಹುಡಿಕೊಂಡೋಗಿ ಕೊಡಿ. ನೀವು 2,000 ಅಲ್ಲ 10,000 ಕೊಡಿ ಆ ಮನೆಗೆ, ಬೇಡ ಅಂತ ಯಾರು ಕೇಳಲ್ಲ. ಅವ್ನ ಕೈಯಲ್ಲಿ ದುಡಿಯೋಕ್ಕೆ ಆಗಲ್ಲ, ಅದು ದುಡಿತಾನೆ ಅಂತಂದರೆ ಅಲ್ಲೇ ಒಂದು ಜಾಬ್ ಕ್ರಿಯೇಟ್ ಮಾಡಿ, ಒಂದು ಇಂಡಸ್ಟ್ರಿ ಸೆಟಪ್ ಮಾಡಿ ಒಂದು ಸುತ್ತಮುತ್ತ ಒಂದು ತಾಲೂಕಿಗೆ. ಅದ್ರಲ್ಲಿ ನೀವು ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ, ಅವನು ದುಡಿಯೋನು ಇರ್ತಾನೆ ಸರ್. ಇವತ್ತು ನೀವು ನೋಡಬೇಕು, ನೀವು ಇಲ್ಲೇ ದೊಡ್ಡಬಳ್ಳಾಪುರ, ನಾನು ಎಕ್ಸಾಂಪಲ್ ಹೇಳ್ತೀನಿ ಸರ್, ದೊಡ್ಡಬಳ್ಳಾಪುರ ಇದೆ ಸರ್, ಬಾಶೆಟ್ಟಹಳ್ಳಿ ಒಂದು ಇಂಡಸ್ಟ್ರಿ ಫ್ಯಾಕ್ಟ್ರೀಸ್ ಇದೆ. ಎಲ್ಲಿಂದ ಬರ್ತಾರೆ ಸರ್? ಹಿಂದೂಪುರದಿಂದ ಬರ್ತಾರೆ. ಹೌದು, ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ. ಅವ್ರಿಗೆ ಕೊಡೋದೇನೆ 10-15,000 ಸ್ಯಾಲ್ರೀಸ್. ನೀವು ಅದೇ ಇಂಡಸ್ಟ್ರೀಸ್ ಎಲ್ಲ ಒಂದೇ ಕಡೆ ಸೆಟಪ್ ಮಾಡೋದ್ ಬದಲು ಈ ಟ್ರಾನ್ಸ್ಪೋರ್ಟೇಷನ್ ರೈಲ್ವೆ ಅವ್ರು ಅಲ್ಲಿಂದಾನೇ ಬರ್ತಾರಲ್ಲ ಸರ್. ಈಗ ಹೌದು, ನಿಮಗೆ ಟ್ರಾನ್ಸ್ಪೋರ್ಟೇಷನ್ ತಾನೇ ಬೇಕಾಗಿರೋದು. ರೈಲ್ವೆ ಇದೆ, ಬಸ್ಸಸ್ ಇದೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ನಾನೇನು ಹೇಳ್ತೀನಿ, ಒಂದು ಎಕ್ಸಾಮ್ಸ್ ನಾನು ಹೇಳ್ತಿದ್ದೆ ಸರ್. ಈಗ ಸೇಮ್ ಈಗ ಎಂಪ್ಲಾಯ್ಮೆಂಟ್ಸ್ ಅಲ್ಲಿಂದ ಇಲ್ಲಿ ಬರೋ ಬದಲು ಎಂಪ್ಲಾಯ್ಮೆಂಟ್ ನೀವು ಕೆಲ್ಸಕ್ಕೆ ಹುಡ್ಕೊಂಡು ನೀವು ಇಂಡಸ್ಟ್ರಿನೇ ಅಲ್ಲಿ ಸೆಟಪ್ ಮಾಡಿ, ಅಲ್ಲಿ ಸೆಟಪ್ ಏನು ಪ್ರೊಡಕ್ಷನ್ ಮಾಡ್ತೀರ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಿ. ಇನ್ನು ಈಸಿ ಅಲ್ಲ ಇಷ್ಟು ಜನದ ಬರೋ ಬದಲು. ಸ್ಟೂಡೆಂಟ್ಸ್ದು ಅಷ್ಟೇ, ನಾನು ಇಂಟರ್ಚೇಂಜ್ ಎಕ್ಸಾಮ್ ಬರೆಯೋದಕ್ಕೆ ಒಂದೊಂದು ಡಿಸ್ಟಿಕ್ಕಿಂದ ಬೇರೆ ಬೇರೆ. ಈಗ ನಾನೊಂದು ಬೆಂಗಳೂರು ಡಿಸ್ಟಿಕ್ ಅಂದರೆ ಅವ್ರು ಮೈಸೂರಲ್ಲಿ ನಂದು ಎಕ್ಸಾಮ್ ಸೆಂಟರ್ ಹಾಕ್ತಾರೆ. 5,000 ಖರ್ಚು ಮಾಡ್ಕೊಂಡು ಹೋಗ್ಬೇಕು ಪ್ರತಿಯೊಬ್ಬ ಸ್ಟೂಡೆಂಟ್ಸು. 5,000 ಖರ್ಚು ಮಾಡ್ಕೊಂಡು ಬರೋದಲ್ದಿನ ಬಸ್ಗೆ ಅಥವಾ ಬೇರೆ ಇದಕ್ಕೆ ಟ್ರಾನ್ಸ್ಪೋರ್ಟ್ಗೆ ಸರ್ ಸ್ಟೇ. ಅದರಲ್ಲಿ ಹೆಣ್ಮಕ್ಳು ಹೋಗೋದೇ ಇಲ್ಲ ಎಕ್ಸಾಮ್ ಬರೆಯೋದಕ್ಕೆ. ಹೌದು, ಯಾಕಂದ್ರೆ ಅವ್ರ ಮನೆಯವ್ರು ಕಳ್ಸೋದೇ ಇಲ್ಲ ಮನೆಯಲ್ಲಿ. ಇದಕ್ಕೆ ನಾನು ಒಂದು ಬೆಸ್ಟ್ ಸೊಲ್ಯೂಷನ್ ಕೊಟ್ಟೆ. ಏನು ಗೊತ್ತಾ ಸರ್, ನೀವು ಸ್ಟೂಡೆಂಟ್ಸ್ನ ಇಂಟರ್ಚೇಂಜ್ ಮಾಡೋ ಬದಲು ನೀವು ಇನ್ವಿಜಿಲೇಟರ್ ಏನ್ ತಗೊಂತೀರಲ್ಲ, ಸೌತ್ ಇಂದ ನಾರ್ತ್ಗೆ ಹಾಕಿ, ನಾರ್ತ್ ಅಲ್ಲಿರೋ ಸೌತ್ಗೆ ಹಾಕಿ, ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್. ನೀವು ಎಲೆಕ್ಷನ್ಗೆ ನೀವು ಸೌತ್ ಇಂದ ಒಂದಿನ ಹೋಗ್ತಾರೆ, ಕಳ್ಸಿಕೊಡ್ತೀರಾ ಒಂದಿನ. ಅವ್ರಿಗೆ 5,000 ಕೊಡೋ ಜಾಗದಲ್ಲಿ 10,000 ಕೊಡಿ, ಕೊಡ್ಬೋದಲ್ಲ ಸರ್? ಇವಾಗ 5,000 ಕೊಡೋ ಜಾಗದಲ್ಲಿ 10,000 ಕೊಡಿ, ಏನ್ ಬೇಡ ಅಂತ ಹೇಳಲ್ಲ ಅವರಿಗೆ. ಅವ್ರು 100 ಜನ ಖರ್ಚು ಮಾಡ್ಕೊಂಡು ಬರೋ ಬದಲು ಇವ್ರು 1,00,000 ಜನ, ಒಂದು 10 ಜನ ಹಾಕಿದ್ರೆ ಮುಗಿತಲ್ಲ ಸರ್. ಇಲ್ಲಿ ಲಕ್ಷಾಂತರ ಜನ ಇಂಟರ್ವ್ಯೂ ಹೋಗ್ಬೇಕು ಬೇರೆ ಬೇರೆ ಕಡೆ. ಹೌದು, ಇವರಲ್ಲಿ ವೆರಿ ಸಿಂಪಲ್, 1,000 ಜನ ಇರ್ತಾರಷ್ಟೇ. 1,000 ಜನ ಇಲ್ಲ 10,000 ಜನ, ಒಂದು 5,000 ಜನ ಇರ್ತಾರೆ ಅನ್ಕೊಳ್ಳಿ ಇನ್ವಿಜಿಲೇಟರ್. ಮ್ಯಾಕ್ಸಿಮಮ್ ಸೆಂಟರ್ ಎಷ್ಟಿರುತ್ತೆ ಸರ್? ಒಂದು 500 ಸೆಂಟರ್ ಇರ್ತವೆ ಅಂತ. 500 ಸೆಂಟರ್ ಇಂಟು ಒಂದು 10 ಜನ ಅಂತಂದ್ರೆ 5,000 ಜನ ಮುಗಿತು. 5,000 ಜನ ಕೊಡಿ. ನೀವು ಎಷ್ಟು ಫೀಸ್ ಕಲೆಕ್ಟ್ ಮಾಡಿರ್ತೀರಾ? ಕೋಟಿ ಫೀಸ್ ಕಲೆಕ್ಟ್ ಮಾಡ್ಕೊಂತೀರಾ. ಸರ್ಕಾರದಲ್ಲಿ ಕೋಟಿ ಇರುತ್ತೆ ಎಕ್ಸಾಮ್ಸ್ಗೆ ಬರೀಬೇಕಂತ ಹೇಳಿ. ಅಂತದ್ರಲ್ಲೂ 5,000 ಕೊಡೋ ಜಾಗದಲ್ಲಿ ಈಗ ಅವ್ರಿಗೇನು ಜಾಸ್ತಿ ಕೊಡಲ್ಲ ಸರ್. ಅವರಿಗೆ ಕಾಂಟ್ರಾಕ್ಟ್ ಬೇಸ್ ಕೊಟ್ಟಿರ್ತಾರೆ. ಅವ್ರಿಗೆ 1,000 ರೂಪಾಯಿ 500 ರೂಪಾಯಿ ಅಲ್ಲೇ ಮುಗೀತು ಅಷ್ಟೇ. ಅದು ಏನು PUC 10th ಡಿಗ್ರಿ ಯಾರು ಲೆಕ್ಚರರ್ ತಗೊಂಡ್ಬರ್ತಾರೆ ಅವರು. ಅಂಥವ್ರಿಗೆ ನೀವು 2,000 5,000 ಕೊಡಿ, 10,000 ಕೊಡಿ, ಬೇಡ ಅಂತ ಹೇಳಿಲ್ಲ. ಎಕ್ಸಾಮ್ಸ್ ಕರಪ್ಷನ್ ಫ್ರೀ ಆಗುತ್ತಾ? ಈ ರೀತಿ ಇಂಡಸ್ಟ್ರೀಸು ಅಷ್ಟೇ ಸರ್. ವಾಪಸ್ ನಾವು ಬಂದರೆ ಇಂಡಸ್ಟ್ರಿ ಸೆಟ್ ಮಾಡಬೇಕಾದ್ರೂ ಅಷ್ಟೇ. ನಾವು ಗ್ರಾಸ್ ರೂಟ್, ಈಗ ಕಲಬುರಗಿಯಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಕೆಲಸ ಮಾಡೋ ಬದಲು ಕಲಬುರಗಿಯಲ್ಲಿ ಇಂಡಸ್ಟ್ರಿ ಸೆಟ್ ಮಾಡಿ, ಸಮಸ್ಯೆ ಯಾರು ಬೇಡ ಅಂತ ಹೇಳಿದ್ರು. ಅಲ್ಲಿರೋಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಸೆಟ್ ಮಾಡಿ, ಮಕ್ಕಳು ಕೂಡ ತಂದೆ ಜೊತೆ ಇರ್ತಾರೆ. ಇವತ್ತು ನೋಡಿ ಸರ್, ನಮ್ದು ರಾಜ್ಯ, ನಮ್ಮ ದೇಶ ಉದ್ಧಾರ ಆಗ್ಬೇಕಂತಂದ್ರೆ 24/7 ಸ್ಕೂಲು, ಕಾಲೇಜಸ್ಸು ಮತ್ತು ಲೈಬ್ರರೀಸು 24/7 ಓಪನ್ ಇರಬೇಕು. ಕನಿಷ್ಠ ಅಂತಂದರೆ ಒಂದು ಹಳ್ಳಿಗೆ ಒಂದು ಲೈಬ್ರರಿ ಇರಬೇಕು. ಒಂದು ಫುಲ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿರೋಂಥ ಪ್ರತಿ ಒಂದು ಗ್ರಾಮ ಪಂಚಾಯತಿಲೂ ಒಂದು ಲೈಬ್ರರಿ ಇರಬೇಕು.
ಅದು 24/7 ಇರಬೇಕು. ಆವಾಗ ನಮ್ಮ ರಾಜ್ಯ, ನಮ್ಮ ದೇಶ ಉದ್ಧಾರ ಆಗುತ್ತೆ. ಯಾಕೆಂದರೆ ಇವತ್ತು ನಾವು ಪ್ರಿಫರೆನ್ಸ್ ಯಾವುದು ಕೊಡ್ತಾ ಇದ್ದೀವಿ ಜಾಸ್ತಿ? ಕೆಟ್ಟ ಚಟಗಳಿಗೆ, ಕುಡಿತಕ್ಕೆ ಜಾಸ್ತಿ ಒಳಗಾಗ್ತಾರೆ. ಈಗ ನೀವು ನೋಡಿ, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಯಾವ್ದಿರುತ್ತೆ ಸರ್? ಸ್ಕೂಲ್ಗೆ ಹೋಗಿ ಅಂತ ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರಾ ಬಸ್ ಮೇಲೆ? ಸ್ಕೂಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ನಮ್ಮ ಸ್ಕೂಲ್ಗೆ ಸೇರ್ಕೊಳ್ಳಿ ಅಂತ ಕೊಡ್ತಾರೆ. ಪ್ರೈವೇಟ್, ಅದು ಗೌರ್ಮೆಂಟಿಗೆ ನಾನು ಹೇಳ್ತಾರ ಸರ್. ಗೌರ್ಮೆಂಟ್ ಸ್ಕೂಲ್ಗೆ ಯಾರಿಗಾದ್ರೂ ಅಡ್ಮಿಷನ್ ಆಗಿ ಅಂತ ಯಾವತ್ತಾದ್ರೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಾ ಇವತ್ತು? ಹಾಗಾದ್ರೆ ನೀವು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಮಾತಾಡೋದಲ್ವಾ? ಗೌರ್ಮೆಂಟ್ ಸ್ಕೂಲ್ ಅಡ್ವರ್ಟೈಸ್ಮೆಂಟ್ ಕೊಡಿ ಅಂದ್ಬಿಟ್ಟು. ಗೌರ್ಮೆಂಟ್ ಸ್ಕೂಲೇ ಸರಿ ಇಲ್ವಲ್ಲ ಸರ್? ಫಸ್ಟ್ ಗೌರ್ಮೆಂಟ್ ಸ್ಕೂಲ್ ಸರಿ ಮಾಡಿಸ್ಬೇಕು ಸರ್. ಗೌರ್ಮೆಂಟ್, ನಾನು ಅದನ್ನ ಹೇಳ್ತಾ ಇದ್ದೀನಿ ಸರ್. ಗೌರ್ಮೆಂಟ್ ಸ್ಕೂಲ್ನ ಈ ಒಂದು MLA ಆಗಿರೋಂತನು ಸರ್ಕಾರದ ಮೇಲೆ ಡಿಪೆಂಡ್ ಆಗಬಾರ್ದು. ಒಂದು ಅನುದಾನ ತಗೊಂಡ್ ಮಾಡ್ಬೋದು ಇಲ್ವಾ? ಒಂದು MLA ಆಗಿರೋನ್ಗೆ ಸಾಕಷ್ಟು ಪವರ್ ಇರುತ್ತೆ, CSR ಫಂಡ್ ಇರುತ್ತೆ, ಮತ್ತೆ ನಿಮಗೆ ಅಷ್ಟು 100 ಜನ ಕಾಂಟ್ಯಾಕ್ಟ್ಸ್ ಇರುತ್ತೆ. ಯಾವನ ಹತ್ರ ಹೋಗ್ಬಿಟ್ಟು ನೀವು ಕೇಳಿದ್ರು 1 ಲಕ್ಷ 5 ಲಕ್ಷ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತಾರೆ. ಬಿಲ್ಡಿಂಗ್ಸ್ ಕಟ್ಟಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ, ಒಳ್ಳೆ ಸ್ಕೂಲ್, ಅಡ್ವಾನ್ಸ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಏನಿರುತ್ತೋ ಅದಕ್ಕಿಂತ ಅಡ್ವಾನ್ಸ್ ಮಾಡಿ ನೀವು ಅದನ್ನು. ಇವತ್ತು ಯಾಕೆ ಅಡ್ಮಿಷನ್ ಆಗಲ್ಲ? ಟೀಚರ್ ರಿಕ್ರೂಟ್ಮೆಂಟ್ ಗೌರ್ಮೆಂಟ್ ಮಾಡಿ. ನೀವು ಯಾಕೆ ಅತಿಥಿ ಉಪನ್ಯಾಸಕರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ತೊಗೊತೀರಾ? ಇಲ್ಲ 50,000 ಕೊಡೋ ಜಾಗದಲ್ಲಿ ನೀವು 10,000 ಇಟ್ಕೊಂಡು ತೊಗೊತೀರಲ್ವಾ? ಕೊಡಿ. ಅವ್ರಿಗೆ ಏನಿರುತ್ತೆ? 50,000 ಸ್ಯಾಲ್ರಿ, ಗೌರ್ಮೆಂಟ್ ಸ್ಯಾಲ್ರಿ. ನಿಮಗೂ ಆಯಿತು, ನೀವು MLA ನಿಮ್ಮ ಬದಲು ಬೇರೆಯವ್ರನ್ನ ಏನಾದ್ರು ತೊಗೊಂಬಂದಲ್ಲಿ ಕುಂಡಿಸಿದ್ರೆ ನಿಮಗೆ 2 ಲಕ್ಷ 3 ಲಕ್ಷ ಸ್ಯಾಲ್ರಿ ಕೊಡಬೇಕು ಅಂದ್ಬಿಟ್ಟು 10,000 20,000ಕ್ಕೆ ಯಾರ್ದನ್ನು ಇದು ಮಾಡೋದ್ರ ಒಳಗಡೆ ಹಾಗೆ ಮಾಡಿ ತೋರಿಸ್ದಾಗಲೇ ಇವ್ರುಗಳಿಗೆ ಅರ್ಥ ಆಗುತ್ತೆ. ಅದು ಆಗ್ಬೇಕು ಸರ್. ಈಗ ಜನ ಎಚ್ಚೆತ್ಕೊಬೇಕು. ಪ್ರತಿಯೊಬ್ಬರು ಎಚ್ಚೆತ್ಕೊಂಡ್ರೆ, ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದ್ರೆ 100% ಚೇಂಜಸ್ ಆಗುತ್ತೆ. ಪ್ರತಿಯೊಬ್ಬರ ಮನಸ್ಥಿತಿ. ನೀನು ಇದನ್ನ ಓಪನ್ ಚಾಲೆಂಜ್ ಹೇಳ್ತೀನಿ ಸರ್. ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿರ್ಬೋದು, ಅವನಿಗೆ ಒಬ್ಬ MLA ಆಗಿರ್ಬೋದು, ಚಾಲೆಂಜ್ ಮಾಡಿ, ಪ್ರಶ್ನೆ ಮಾಡಿ. ನೀನು ಇದನ್ನ ಮಾಡಿಲ್ಲ ಅಂತ ಅಂದರೆ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಓಟ ಹಾಕಲ್ಲ ಅಂತೇಳಿ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾರೆ. ನೀವು ಯಾವಾಗ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕಿದ್ರೆ ಅವ್ನು ರಾತ್ರಿ ಆಗ್ಲೂ ಕೆಲಸ ಮಾಡ್ತಾನೆ. ಅದೇ ರೀತಿ ಒಬ್ಬ MLAಗೆ ಇನ್ನೇನು MLA ಅವ್ರ ಮನೆ ಆಸ್ತಿ ಮಾರಬೇಕು ಅಂತ ಇಲ್ಲ ಫುಲ್ ಟೈಮ್ ನೀನು ರೋಡಲ್ಲೇ ಕುತ್ಕೊಂಡ್ ಥರ ಏನಿರಲ್ಲ. ನಾಟ್ ನೆಸರಿ. ಎಲ್ಲ ಕುತ್ಕೊಂಡಿರೋ ಜಾಗದಲ್ಲಿ ಅವ್ರಿಗೆ ಏನು ಕಾಂಟ್ಯಾಕ್ಟ್ಸ್ ಇರುತ್ತೆ ಎಲ್ಲ ಕೆಲಸ ಮಾಡಿಸ್ಬೋದು. ಆದರೆ ಜನಗಳ ಇಚ್ಛಾಶಕ್ತಿ, ಜನಗಳ ಮೈಂಡ್ ಸೆಟ್ಟು ಚೇಂಜ್ ಆಗಬೇಕು. ಜನಗಳ ಮೈಂಡ್ ಸೆಟ್ಟಿಂದ ಪ್ರಶ್ನೆ ಮಾಡೋದು ಕಲ್ತ್ಕೊಂಡ್ರೆ 100% ಕೇಳಿ ಸರ್, ಹೇಳಿ, ಪ್ರತಿ ಒಬ್ಬರಿಗೂ ಅನುಕೂಲ ಆಗುತ್ತೆ. ಯಾವುದೇ ಸಮಸ್ಯೆ ಇರಲ್ಲ. ನಾವು ಪ್ರತಿಯೊಂದು ಸಮಸ್ಯೆಗಳಿಗೂ 1000 ಸೊಲ್ಯೂಷನ್ಸ್ ಇರುತ್ತೆ. ಅದನ್ನು ನಾವು ಹುಡುಕ್ಬೇಕಷ್ಟೇ, ಹುಡುಕಿ ಕೆಲಸ ಮಾಡಬೇಕು. ಸೊ ಕಾಂತರಾಜ್ ಅವರು, ಇಷ್ಟ ತನಕ ತುಂಬಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವು, ನಿಮ್ಮ ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ವು. ಕೊನೆಯದಾಗಿ ಇನ್ನು ಮುಂದುವರ್ಸೋಣ ಭಾಗನ, ಬಟ್ ನಿಮಗೆ ಕಾಲಾವಕಾಶ ಇಲ್ಲ, ಸಮಯ ಅಭಾವ ಇರೋದ್ರಿಂದ ಸ್ವಲ್ಪ ಮುಂದಕ್ಕೆ ಇಟ್ಕೊಳ್ಳೋಣ. ಸೊ ಕೊನೆಯದಾಗಿ ಈ ಚರ್ಚೆ ಆದ ಮೇಲೆ ನಿಮ್ಮ ಸಪೋರ್ಟರ್ಗಳಿಗೆ, ನಿಮ್ಮ ಸ್ಟೂಡೆಂಟ್ಗಳಿಗೆ, ನಿಮ್ಮ ಸಂಘದವರಿಗೆ, ನಿಮ್ಮ ಜೊತೆ ಕೈ ಜೋಡಿಸೋರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಮುಖ್ಯವಾಗಿ ಮಾಧ್ಯಮದವರಾಗಿರ್ಬೋದು, ಮತ್ತು ಯಾವುದೇ ಪಕ್ಷ ಪಾರ್ಟಿ ಇರ್ಬೋದು, ಲೀಡರ್ಸ್ ಇರ್ಬೋದು, ಮತ್ತು ರೈತ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ, ಪ್ರತಿಯೊಬ್ಬರೂ ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸರ್. ಅವ್ರಿಗೆಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಇವತ್ತು ಸ್ಟೂಡೆಂಟ್ಸ್ ಅಂದರೆ ಯೂತ್ಸ್ ಅಂತ ಬಂದಾಗ ಅವ್ರ ಪರವಾಗಿ ಯಾರನ್ನೇ ನಾನು ಹೋಗಿ ಅಪ್ರೋಚ್ ಮಾಡಿ ಇಲ್ಲ ಫೋನ್ ಮಾಡಿ ಹೇಳಿದ್ರು ಕೂಡ ಅವ್ರ ಪರವಾಗಿ ಧ್ವನಿ ಎತ್ತಿದ್ದಾರೆ, ಬಂದಿದ್ದಾರೆ. ಮೊದಲನೇದಾಗಿ ಅವ್ರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಸ್ಟೂಡೆಂಟ್ಸಿಗೆ ಅಂತ ಹೇಳಿದ್ರಲ್ಲ ಸರ್, ಇವತ್ತು ಅವರಿಂದ ನನ್ನಿಂದ ಅವರಲ್ಲ. ಅವ್ರು ಏನು ಹೇಳಿದ್ರು ನಾನು ಮಾಡೋಕ್ಕೆ ರೆಡಿ ಇರ್ತೀನಿ. ಹಂಗಾಗಿ ಸ್ಟೂಡೆಂಟ್ಸಿಗೆ ನಾನು ಯಾವತ್ತೂ ಅಷ್ಟೇ ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ನಾನು ಅವ್ರ ಪ್ರೀತಿ ವಿಶ್ವಾಸ, ಈ ಪ್ರತಿಯೊಂದು ಹೋರಾಟ ಮಾಡ್ತಾ ಹೋಗ್ತೀವಲ್ಲ ಸರ್. ಈಗ ನಾನು ಧಾರವಾಡದಲ್ಲಿರ್ಬೋದು, ಅವ್ರು ಕೊಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಹೇಳ್ಬೇಕು, ಧಾರವಾಡದಲ್ಲಿ ಎಷ್ಟು ಜನ ಸೇರಿದ್ರು ಸರ್? ನಾನು ಹೇಳಿದ ಸುಮಾರು more than 50,000, ನಿಯರ್ಲಿ 1 ಲಕ್ಷ ಜನ ಅಂತ ಹೇಳ್ಬೋದು ಸರ್. ಅದು ಯಾಕೆ ನಾವೊಂದು ಕ್ರೌಡಲ್ಲಿ ವಿಸಲ್ಸ್ಗಳು ನೋಡಿದು ತುಂಬ ಜನ, ನಿಯರ್ಲಿ 1 lakh ಅಂತಾನೆ ಹೇಳ್ಬೋದು ಸರ್. ಯಾಕೆಂದರೆ ಬರೀ ಧಾರವಾಡ ಅಂತನಲ್ಲ ಸರ್, ನಾವು ಒಂದ್ಸತಿ ಈ ಹೋರಾಟಕ್ಕೆ ಬನ್ನಿ ಅಂತಂದಾಗ ಬೆಂಗಳೂರಿಂದನೂ ಬರ್ತಾರೆ, ಕೋಲಾರದಿಂದ ಬರ್ತಾರೆ, ಬಸ್ ಮಾಡ್ಕೊಂಡು ಬರ್ತಾರೆ ಸರ್. ಬೀದರಿಂದ ಟ್ರೈನ್ ಮಾಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಇನ್ನು ಅಲ್ಲಿ ಸುತ್ತಮುತ್ತ ಡಿಸ್ಟಿಕ್ಕು, ಕಲಬುರಗಿ ಇರ್ಬೋದು, ರಾಯಚೂರು, ಜೇವರ್ಗಿ, ಸಿಂಧನೂರು, ಬೆಳಗಾವಿಯಿಂದ ಇರ್ಬೋದು, ಬೆಳಗಾವಿ, ವಿಜಯಪುರ, ಎಲ್ಲ ಕಡೆಯಿಂದ ಈ ಒಂದು ಧಾರವಾಡಕ್ಕೆ ಹೋರಾಟಕ್ಕೆ ಬಂದಿದ್ದಾರೆ. ಆ ಒಂದು ಸಪೋರ್ಟ್ ಇರ್ಬೋದು. ಅವರಲ್ಲೇ ನಾನು ಒಬ್ಬ ಸರ್, ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವರ ಮನಸ್ಥಿತಿಗಳು, ಅವರ ಇಶ್ಯೂಸು, ಅವ್ರ ಸಮಸ್ಯೆಗಳೇನಿದೆ, ಒಂದು ಟೈಮಲ್ಲಿ ನಾನು ಅದರಿಂದನೇ ಆಚೆ ಬಂದಿರೋದು, ಅದರಿಂದ ಇಲ್ಲಿರೋವಂಥದ್ದು. ಹಂಗಾಗಿ ಇವತ್ತು ನಾನು ಅವ್ರದ್ದೇನು ಸಮಸ್ಯೆ ಇದೆ, ಅವ್ರ ತನನೇ ನಾನೊಬ್ಬ ಅಂತ ಅಂದ್ಕೊಂಡು ಅವ್ರದ್ದೇನು ಸಮಸ್ಯೆಗಳಿದ್ದಾನೆ, ಇವಾಗ ಸಮಸ್ಯೆಗಳನ್ನ
ಅವ್ರ ಪರವಾಗಿ ಒಬ್ಬ ನಾನು ಬಂದು ಇಲ್ಲಿ ರೆಪ್ರೆಸೆಂಟೇಟಿವ್ ಕೊಟ್ಟು ಆ ಸಮಸ್ಯೆಗಳು ಬಗೆಹರಿಸೋದಕ್ಕೋಸ್ಕರ ನಾನು ನಿಂತಿರೋಂಥದ್ದು. ಇದೇ ಅಂತಲ್ಲ, ಮುಂದೆ ಏನೇ ಇದ್ರೂ ಅವ್ರು ಕೊಟ್ಟಿರೋಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಅದನ್ನ ಬೆಲೆ ಕಟ್ಟೋಕ್ಕಾಗಲ್ಲ. ನಾನು ಅದನ್ನ ಯಾವತ್ತೂ ಮರೆಯೋದು ಇಲ್ಲ. ನಾನು ಅವ್ರ ಜೊತೆ ಯಾವಾಗಲೂ ಇರ್ತೀನಿ. ಅವ್ರು ಏನು ಹೇಳಿದ್ರು ನಾನು ಅದನ್ನ ಮಾಡ್ಕೊಂಡು ಹೋಗ್ತೀನಿ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶಾಂತಕುಮಾರ್ ಅವರೇ. ಇಷ್ಟೋ ತನಕ ನಿಮಗೆ ತೊಂದರೆ ಕೊಟ್ಟಿದ್ದೀವಿ ನಾವು ಸಿಕ್ಕಾಪಟ್ಟೆ. ಇಲ್ಲ ಇಲ್ಲ ಪಾಪ ನಿಮಗೆ ಫೋನ್ಗಳು ಬರ್ತಾ ಇತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರತಿಧ್ವನಿಯ ಜೊತೆಗೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ವಾಹಿನಿ ಪ್ರತಿಧ್ವನಿ ಬಗ್ಗೆ ತಮ್ಮ ಅನಿಸಿಕೆ ಎಲ್ಲ ನೋಡಿದ್ರಾ? ಮುಂಚೆ ಪ್ರತಿಧ್ವನಿ ಬಗ್ಗೆ ಕೇಳಿದ್ರಾ? ಸರ್, ನಮ್ಮ ಪ್ರತಿಧ್ವನಿ ನಿಮ್ದು ಏನು ಮಾಧ್ಯಮ ಅಂತ ಹೇಳ್ತೀವಲ್ಲ ಸರ್, ಈಗ ನಮ್ಗೆ ಇಲ್ಲೇ ಇದಾರಲ್ಲ ಸರ್, ತುಂಬ ದೂರ ಇದು ಮಾಡೋಂಗಿಲ್ಲ. ಪ್ರತಿಯೊಂದು ಹೋರಾಟಕ್ಕೂ ನಮಗೆ ನಾವೇನು ಹೇಳಿಲ್ಲ ಅಂತಂದ್ರೂ ಬಂದು ಈ ಒಂದು ನಮ್ಮ ಸಮಸ್ಯೆಗಳನ್ನ ರೀಚ್ ಮಾಡೋಂಥ ಕೆಲಸ, ಈ ಒಂದು ಏನು 4th ಪಿಲ್ಲರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ದಯವಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಇದೆ ಸರ್. ಯಾವುದೇ ಸಮಸ್ಯೆ ಇವತ್ತು ಬೇಗ ಸಾಲ್ವ್ ಆಗಬೇಕು, ಬೇಗ ರೀಚ್ ಆಗಬೇಕು, ಆ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತಂದರೆ ಮುಖ್ಯವಾಗಿ ಮಾಧ್ಯಮ ಸರ್. ಇವತ್ತು ಮಾಧ್ಯಮದ ಎಲ್ಲದೂ ಸಪೋರ್ಟ್ ಮಾಡಿದ್ದೀರಾ. ನೀವಂತ ಅದರಲ್ಲಿ ಹೇಳ್ದಲ್ಲ ಸರ್, ನಾನು ಅದೇ ನೋಡಿದೆ 1 by 1 ಕ್ವಶನ್ಸ್ ನೋಡಿದಾಗ ನೀವು ನನಗೆ ಮೊದಲಿಂದನೂ ಒಂಥರ ವಾಚ್ ಮಾಡ್ಕೊತ ಪ್ರತಿಯೊಂದು ವಿಚಾರವಾಗಿ ಏನು ಮಾಡಿದ್ದೀವಿ, ಏನು ಮಾಡಿಲ್ಲ, ಆ ಕ್ವಶನ್ಸು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿತ್ತು ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಧ್ವನಿಗೆ ಎಲ್ಲ ಆಸ್ಪಿರೆಂಟ್ಸ್ ಇರ್ಬೋದು, ಈ ಒಂದು ಕರ್ನಾಟಕದಲ್ಲಿರೋ ಎಲ್ಲ ಜನಸಾಮಾನ್ಯರುಗಳ ಈ ಒಂದು ಪ್ರತಿಧ್ವನಿಗೆ ಸಪೋರ್ಟ್ ಮಾಡಿ ಒಳ್ಳೆ ವ್ಯಕ್ತಿಗಳನ್ನು ನಾವು ಮೇಲೆ ತೊಗೊಂಬರ್ಬೇಕು. ಯಾಕೆಂದರೆ ಅವು ವ್ಯಕ್ತಿಗಳನ್ನು ಹಂಗೆ ಉಳಿಸ್ಕೊಂಡ್ರೆ ನಮ್ಮ ಸಮಾಜಕ್ಕೆ ಅದು ಒಂದು ಬೆಳವಣಿಗೆ ಅಲ್ಲ. ಅದು ಒಳ್ಳೆ ವ್ಯಕ್ತಿಗಳನ್ನು ಸಮಾಜಕ್ಕೆ ತೋರಿಸ್ಬೇಕು ಮತ್ತು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀರಿ ಸರ್. ಯಾಕೆಂದರೆ ಇವತ್ತು ಮೀಡಿಯಾಯಿಂದ ಎಷ್ಟೊಂದು ಸಮಸ್ಯೆಗಳು ಬಗೆಹರಿತಾ ಇದೆ. ಅದೇ ರೀತಿ ನಿಮ್ಮ ಕೆಲಸ ಮುಂದುವರಿಸಿ ಸರ್. ನಾವು ನಿಮ್ಮ ಜೊತೆ ಇರ್ತೀವಿ ಅಂತಲ್ಲ, ನೀವು ನಮ್ಮ ಜೊತೆ ಇರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು. ನೀವು ನಮ್ಮ ಜೊತೆ ಇರಿ, ನಾವು ನಿಮ್ಮ ಜೊತೆ ಇರ್ತೀವಿ. ಖಂಡಿತ ಸರ್. ನಿಮ್ಮ ಹೋರಾಟಕ್ಕೆ ಒಳ್ಳೆಯದಾಗಲಿ. ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಕೈಲಿ ಏನೇನು ಸಹಾಯ ಆಗುತ್ತೆ ಅದನ್ನು ಮಾಡಿ. ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ಗಳ ಕಡೆ ಸ್ವಲ್ಪ ಗಮನ ಕೊಡಿ. ಖಂಡಿತ. ಮತ್ತೆ ಸಿಗೋಣ ಸರ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನೀವು ಇಷ್ಟು ಪೇಷನ್ಸ್ ಆಗಿ ಮತ್ತು ಈ ಥರ ಕ್ವಶನ್ಸ್ ಪ್ರಿಪೇರ್ ಮಾಡಿಕೊಂಡು ಈ ಥರ ಕೇಳಿದರೆ ನನಗೂ ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.